ಕರೆದ್ರೆ ನೀನೆಲ್ಲ ಹೇಳ್ತೀಯ? ಬಂದೇ ಇರು. ಸೈಡ್ ಕೊಡ್ತೀನಿ ರೇ, ಯಾಕೆ ಬಡ್ಕೊಂತೀಯ? ಆವಾಗಿಂದ ಬಾರಿಸ್ತಾ ಇದ್ದಾನೆ. ಅಣ್ಣ ಬೆಳಗಾಗಿ ಎಷ್ಟು ಹೊತ್ತಾಯ್ತು, ಇನ್ನು ಕನ್ಸ್ ಕಾಣ್ತಿದ್ಯಾ? ಹೇಳಣ್ಣ. ಲಕ್ಷ್ಮಿ ಹಾಗೆ ನಿಂತ್ಕೋ, ನಾನು ಕಂಡ್ಬಿಡ್ತೀನಿ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಬೆಳಗಾಗದ್ದು ನಿನ್ ಮುಖ ನೋಡ್ದಿದ್ರೆ ಅವತ್ತಲ್ಲಿ ಉಲ್ಲಾಸನೇ ಇರಲ್ಲ. ಲಕ್ಷ್ಮಿ, ನಿನ್ನೆ ನಿನ್ ಮುಖ ನೋಡಿದ್ರೆ ಹೋದ್ನಲ್ಲ, ಬರೀ ಥರ ಗಿರಾಕಿಗಳೇ. ಇವತ್ತು ಲಕ್ಷ್ಮಿ ಆಗಿರೋ ನಿನ್ ಮುಖ ನೋಡ್ದಲ್ಲ, ಇವತ್ ನನ್ ಕೆಲ್ಸ ಎಲ್ಲ ಸಕ್ಸಸ್. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಹುಟ್ಟು ಹಬ್ಬದ ಶುಭಾಶಯಗಳು. ನಾನೇನ್ ಸಿನಿಮಾ ಸ್ಟಾರ? ಹುಟ್ಟಿದ ಹಬ್ಬನ ಜ್ಞಾಪಕ ಇಟ್ಕೊಂಡು ಪಾರ್ಟಿ ಕೊಟ್ಟು ಪ್ರಚಾರ ಗಿಟ್ಸ್ಕೊಳಕ್ಕೆ? ಆಫ್ಟರ್ ಆಲ್ ನಾನೊಬ್ಬ ಆಟೋ ಡ್ರೈವರ್. ಯಾ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಚಳಿ ಚಳಿ ಅಪ್ಪ, ಚಳಿ ಚಳಿ ತಾಳಿ ಚಳಿಯ ಬಲಿಯ. ಇದೇನು ಆಶ್ಚರ್ಯ, ಆ ಗಣೇಶನಿಗೇನೋ ನಾಲ್ಕ ಇದೆ, ನಿಜ ನನಗೂ ನಾಲ್ಕ ಇದೆಯಾ? ಏನೋ ಭ್ರಮೆ. ಅಯ್ಯೋ ಗಣೇಶ, ನಿನ್ನ ಹಾಗೆ ನನಗೂ ನಾಲ್ಕೈ ಕೊಟ್ಬಿಟ್ಟಿದ್ರೆ ನನ್ ಬೆನ್ನ ನಾನೇ ಉಚ್ಕೊಂಡ್ಬಿಡ್ತಿದ್ನ. ಇದೇನು ಗಣೇಶ, ಕೇಳ್ತಿದ್ದಾಗ ವರದೆ ಪಾಲಿಸಿ ಇನ್ನೇ ಎರಡು ಕೈ ಕೊಟ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಇಲ್ಲ ಈ ಕಡೆ ಮದ್ಯ ಮದ್ಯ ಹಚ್ಕೋಣ, ಕೆಳಗೆ ಕೆಳಗೆ ಹಚ್ಕೋಣ. ಮುಂದೆ ಹಚ್ಕೋಣ. ಇದೇನು ಗಣೇಶ, ನಂಗೆ ಬಳೆ ಇರೋ ಕೈಗಳನ್ನು ಕೊಟ್ಬಿಟ್ಟಿದ್ಯಾ? ನೀನಾ? ಹೇಳಿ, ನೀನ ಹೇಗೆ ಒಳ ಬಂದೆ? ಈ ಬಾಗಿಲು ತೆಕ್ಕೊಂಡ್ ಬಂದೆ. ಓಹೋ, ಬಾಗಿಲಿಗೆ ಒಳಗಿಂದಾನೆ ಚಿಲ್ಕ ಜಡಿಬೇಕಾಗಿತ್ತು. ಹಾಗೇನಾದ್ರೂ ಜಡ್ದಿದ್ರೆ ಬಾಗಿಲ್ ಸಂದಿಗೆ ಒಂದು ಕಡ್ಡಿ ಹಾಕಿ ನಾನ್ ಮೇಲೆ ಕೆತ್ತಿದ್ದೆ, ಲವಕ್ಕಂತ ಓಪನ್ ಆಗ್ತಿತ್ತು. ಒಬ್ಬ ಗಂಡ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಒಳ ನುಗ್ಗಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿಂಗೆ? ನಾಚಿಕೆ ಹೆಚ್ಚಿಗೆ ಅಲ್ಲ, ನಾಗಮಂಗ್ಲದ ಆಚಿಕೆ. ಇಷ್ಟಕ್ಕೂ ನೀನೇನ್ ಬೇರೆಯವನಾ? ನಮ್ಮ ಮಾವನ್ ಮಗ ತಾನೆ. ಇವತ್ತೆಲ್ಲ ನಾಳೆ ನಿನ್ ಮದ್ವೆ ಮಾಡ್ಕೊಂಡು ನೀನ್ ಸರ್ವಸ್ವನ್ನ ನನ್ ಸ್ವಂತ ಮಾಡ್ಕೊಳ್ಳಲ್ವಾ? ನಿನ್ನಂತ ಗಂಡೀರಿನ ನಾನ್ ಮದ್ವೆ ಮಾಡ್ಕೊಳ್ಳೋದ? ಕನ್ಸಲು ಆಸೆ ಇಟ್ಕೋಬೇಡ. ನಿನ್ ಕುತ್ತಿಗೆ ತಾಳೆ ಕಟ್ಟೋಗಿಂತ ನನ್ ಕುತ್ತಿಗೆ ನೇಣ್ ಹಾಕೊಂಡ್ ಸಾಯೋದ್ ಮೇಲು. ಹುಟ್ಟಿದ ಹಬ್ಬ ದಿವಸ ಸಾಯೋ ಮಾತು ಯಾಕಾಡ್ತೀಯ ಗಣೇಶ? ಇಲ್ಲಿಂದ ಹೋಗ್ತೀಯ ಇಲ್ವೋ? ವಾತಾವರಣ ಹಿತವಾಗಿದೆ, ಇಲ್ಲೇ ಇರ್ತೀನಿ ಗಣೇಶ. ನೀನ್ ಇಲ್ಲಿಂದ ಒಳ್ಳೆ ಮಾತಲ್ಲಿ ಹೋದೇ ಇದ್ರೆ ಇಲ್ಲೇ ಕೆಳಗೆ ಮಲಗಿಸ್ಬಿಟ್ಟು ನಿನ್ ಮೇಲೆ ತಾಂಡವ ನೃತ್ಯ ಆಡ್ಬಿಡ್ತೀನಿ. ನೃತ್ಯ ಆಡ್ತೀಯಾ? ನಾನ್ ರೆಡಿ. ನಿನ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೆ? ರೆಡಿ ಆಯ್ತು. ಏನ್ ಸರಿ ಹೋಗುತ್ತೆ ನನ್ ಪಿಂಡ? ನಾನೇನಾದ್ರೆ ಅವಳು ಗಂಡ ಆಗ್ಬಿಟ್ರೆ ನಾನ್ ಬುಟ್ಟಿಯಲ್ಲಿ ಇಟ್ಕೊಂಡ್ ಸಂತೆಯಲ್ಲಿ ಮಾರ್ಬಿಡ್ತಾಳ ಅಷ್ಟೇ. ಸರಿ ಸರಿ, ಮಾತ್ ನಿಲ್ಸಿ ಭಕ್ತಿಯಿಂದ ದೇವ್ರಿಗೆ ನಮಸ್ಕಾರ ಮಾಡು.
ಆಶೀರ್ವಾದ ಮಾಡು. ಅಯ್ಯೋ ನಿನ್ನ ದೇವಿ ನಮಸ್ಕಾರ ಮಾಡು ಅಂತಂದ್ರೆ ನನ್ ಕಾಲಿಗೆ ನಮಸ್ಕಾರ ಮಾಡ್ತಿದ್ಯಲ್ಲೋ. ಅಮ್ಮ, ನನ್ ಪಾಲಿಗೆ ನೀನೇ ಪ್ರತ್ಯಕ್ಷ ದೇವರು, ಉಳಿದವ್ರಲ್ಲ ಆಮೇಲೆ. ತಾಯಿ ಅಂದ್ರೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ಯೋ ನನ್ ಕಂದ. ತಗೋ ಈ ಸಿಹಿ ತಿನ್ನು. ಇಡೀ ಜೀವನ ಸಿಹಿಯಾಗಿರ್ಲಿ ಅಂತ ಹಾರೈಸ್ತೀನಿ ಕಣು. ತಾಯಿ ಕೈಯಿನ ರುಚಿನೇ ರುಚಿ, ಅದಕ್ಕೆ ಹೇಳೋದು ತಾಯಿ ಕೈ ಕೊಟ್ರು ಸಿಹಿಯಾಗೇ ಇರುತ್ತೆ ಅಂತ. ಅಣ್ಣ ನಾನು ಅದಂತಮ್ಮ. ಆಹಾ, ಸೋದರ ವಾತ್ಸಲ್ಯದ ಸಿಹಿ ಅಮೃತಕ್ಕಿಂತ ಹೆಚ್ಚು ರುಚಿ. ಏ ಗಣೇಶ, ನಾನು ತಿನ್ನಿಸ್ತೀನಿ. ಇಲ್ಲಿ ನಾಟಕ ಆಡ್ತಾನೆ. ನಾನ್ ತಿನ್ಸಿದ್ದು ಖಾರ ಪಾಕ್ ಅಲ್ಲ, ಮೈಸೂರ್ ಪಾಕು. ಮೈಸೂರು ಪಾಕೇನೋ ಸಿಹಿಯಾಗೇ ಇದೆ, ನೀನ್ ತಿನ್ಸಿದ್ರಿಂದ ಖಾರ ಅಷ್ಟೇ. ನೋಡತ್ತೆ ಹ್ಯಾಕ್ ಗೋಳು ಹಿಡ್ಕೋತಾನ. ನೋ ಗಣೇಶ, ಸುಮ್ಮನೆ ಸಾಕು. ಅಮ್ಮ, ರಾಧನ ಗೋಳ್ ಹೊಯ್ಕೊಳ್ದಿದ್ರೆ ಅಣ್ಣಂಗೆ ತಿಂದನೇ ಮೈಗ್ ಹತ್ತಲ್ಲ ಅಲ್ವೇನಣ್ಣ? ಇವ್ರಿಬ್ರು ಬೆಕ್ಕು ಇಲಿಗಳ ತರ ಕಚ್ಚಾಡ್ತಿದ್ರೆ ನೋಡೋಕ್ ಚೆಂದ. ಚಂದ ಅಂತ ನಾನು ಇಲ್ಲೇ ಕುತ್ಕೊಂಡಿದ್ರೆ ನನ್ನ ಆಟೋ ಗಿರಾಕಿಗಳೆಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ. ಆಮೇಲೆ ಚಂದ ವಸೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ ಅಷ್ಟೇ. ಬರ್ತೀನಮ್ಮ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಕುಂಕುಮ ತಂದಿದ್ದೀನಿ. ಈ ಬಜಾರಿಂದ ನನ್ನ ಕಾಪಾಡೋದೇವ್ರೆ. ಅಮ್ಮ ವರುಷೆ ಇಳಿಯಕ್ಕಾಗ್ಯ. ಮಾವಾ, ಯು ಆರ್ ರಿಯಲಿ ಗ್ರೇಟ್. ನನ್ ಮನಸ್ಸಲ್ಲಿ ಅನ್ಕೊಂಡ ಹಾಗೆ ಡೈರೆಕ್ಟ್ ಆಗಿ ಪಾರ್ಕಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಮಾವಾ. ನಿನ್ನಜ್ಜಿ ನಿನ್ ಪಾರ್ಕ್ಗೆ ಕರ್ಕೊಂಡ್ ಬಂದಿದ್ದು ನಿನ್ ಲವ್ ಮಾಡೋದಕ್ಕಲ್ಲ, ಇಲ್ಲೇ ಇಳಿಸ್ಬಿಟ್ಟು ನಿನ್ ಕಾಲೇಜ್ವರೆಗೂ ನಡ್ಕೊಂಡು ಹೋಗೋ ಅಂತ ಹೇಳೋದಕ್ಕೆ. ರಳ ಹೋಗೆ ಹೆಣ್ಣೆ ಬಜ್ಜಾರಿ ಹೆಣ್ಣೆ ಆಚಾರ ಬಿಡಬೇಡವೇ ಎಳನಿಂಬೆ ಹಾಗೆ ನೀ ಆಡಿದರೆ ಗ್ರಹಚಾರ ನಾ ಬಿಡಿಸುವೆ. ಲಕ್ಷ್ಮಿ, ನೀನ್ ಗಂಡು ಬಿಟ್ಟವನು, ನಾನು ಹೆಂಡತಿ ಬಿಟ್ಟವನು. ಗಂಡ ಇಲ್ದೆ ಹೆಂಡತಿಗೆ, ಹೆಂಡತಿ ಇಲ್ದೆ ಗಂಡನಿಗೆ ಎಷ್ಟು ತಾಪತ್ರೆ ಆಗುತ್ತೆ ಅಂತ ನಿಂಗೂ ಚೆನ್ನಾಗಿ ಗೊತ್ತಾಗದೆ. ಸುಮ್ಮನೆ ನನ್ನ ಮಾತು ಕೇಳಿ ನನ್ ಜೊತೆ ಇದ್ಬಿಡು. ಈ ಮಾತು ಹೇಳಕ್ಕೆ ನಾಚಿಕೆ ಆಗಲ್ವಾ? ಇದ್ರಲ್ಲಿ ನಾಚಿಕೆಯನ್ನೇ ಬಂತು. ಬಾರಲೇ ಬಿಡೋಣ. ಬಾ ಲಕ್ಷ್ಮಿ. ಒಂದ್ ಕಿಟ ಹೇಳಿದ್ರೆ ಗೊತ್ತಾಗಲ್ಲ. ಅಮ್ಮ
ರಾಧಾ ನಿನ್ ಗಂಡ ಬರೋವರೆಗೂ ನಾನು ಇಟ್ಕೊಂಡಿರ್ತೀನಿ. ಅವ್ನು ಬಂದ ಹೇಳು ಥಟ್ಟಂತ ಕಳ್ಸ್ಕೊಡ್ತೀನಿ. ಏಯ್, ಬಿಡು ಅಣ್ಣ. ಅವಳನ್ನ ಬಿಟ್ಬಿಡ್ತೀನಿ, ನೀನ್ ಬಂದ್ಬಿಡು. ಭದ್ರ ನನ್ ಮಗನೇ, ಹೆಣ್ಣೊಂದು ರಾಧಾ ಬಸ್ತಿ ಅಂತ ತಿಳ್ಕೊಂಡೇನೋ. ದಿನ ಕೆಜಿಗಟ್ಲೆ ಹಂದಿ ಮಾಂಸ ತಿಂತಾನೆ ಅಂತ ಕಾಣಿಸುತ್ತೆ. ಒಳ್ಳೆ ರಾಕ್ಷಸ ಇದ್ದಂಗಿದ್ದಾನೆ. ಅಲ್ಲ ಅವಳಕ್ಕೇನೋ ಕಡ್ದು ಬಿಡ್ತೀನಿ ಅಂತ ಜಂಬ ಕುಚ್ಕೊಂಡ್ ಬಂದ್ಬಿಟ್ಟೆ. ಇಲ್ಲಿ ಇವ್ ನೋಡಿದ್ರೆ ನನ್ನನ್ನು ಇಸ್ತ್ರಿ ಮಾಡೋಂಗ್ ಕಾಣಿಸ್ತಿದ್ದಾನೆ. ಏನಾದ್ರು ಅಲ್ಲಿ ಒಂದ್ ಕೈ ನೋಡೇ ಬಿಡ್ತೀನಿ. ಕೇರ್ಲೆಸ್ ಇದ್ದಾನೆ. ಗಣೇಶ, ಇವನ್ ದಂಡಕ್ಬೇಕ, ನೀನೇ ನಂಗೆ ಸಹಾಯ ಮಾಡ್ಬೇಕಪ್ಪ. ಏನ ಗಣೇಶ ಒಬ್ಬನೇ ಹುಚ್ಚುಚ್ಚ ಮಾತಾಡ್ಕೋತಿದ್ಯಾ? ಏನ್ ಸಮಾಚಾರ? ನಿನಗೆ ತಿಕ್ಲಿಡ್ಸೋದಕ್ಕೆ. ಏನಂದೆ? ಹೇಯ್, ಅಲ್ಲೇ ನಿಂತ್ಕೋ. ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ನಿನ್ ಸಾವ ನಾನ್ ಕರಿಬೇಕಾಗತ್ತೆ. ನನ್ ಸಾವ? ಹೌದು. ಸಿನಿಮಾ ಸ್ಟಾರ್ ಟೈಗರ್ ಪ್ರಭಾಕರ್ ಗೊತ್ತಾ? ಅವರಿಗೆ ಮಸಲ್ ಮೇಂಟೈನ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಗಣೇಶ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಒಟ್ಟಿಗೆ 15-20 ಜನರ ಜೊತೆ ಫೈಟಿಂಗ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಗಣೇಶ. ರೆಬಲ್ ಸ್ಟಾರ್ ಅಂಬರೀಷಿಗೆ ವಾಕಿಂಗ್ ಸ್ಟೈಲ್ ಹೇಳ್ಕೊಟ್ಟಿದ್ದೆ ಗಣೇಶ. ಅದೇ ಅಷ್ಟೆಲ್ಲ ಮಾಡಿದ್ ನೀನ ಗಣೇಶ? ನಾನಲ್ಲ, ಆ ಗಣೇಶ. ಹಂಗ ಹೇಳು ಮತ್ತೆ. ಈಗ ನೀನಾಗ್ ಬಂದಿದ್ದು? ನಿನ್ನ ಬೆಂಡೆತ್ತಿ ಬ್ರೇಕ್ ಹಾಕೋದಕ್ಕೆ. ನೀನಾ? ಅಲ್ಲ, ನಿಮ್ಮ ಅಪ್ಪ. ಉಫ್ ಅಂದ್ರೆ ಊಸ್ತಾಗ್ಬಿಡ್ತೇನೆ ನನ್ನ ಮಗನ. ಲೋ ಕೃಷ್ಣ, ಏನಪ್ಪಾ? ಹಸು ಕೆಚ್ಚಲಿಂದ ಬರೋ ಬಿಸಿ ಬಿಸಿ ಹಾಲು ಕುಡ್ದು ನೀನ್ ಮೈನ ಬಿಸಿ ಮಾಡ್ಕೋ. ನೀನ್ ಹೇಳ್ದಂಗೆ ಹಾಲು ಕುಡಿದ ತಕ್ಷಣ ಮೈ ಬಿಸಿ ಆಗುತ್ತಪ್ಪ. ಆದ್ರೆ ಅಮ್ಮನ ಮುಖ ನೋಡ್ತಿದ್ದಂಗೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕಪ್ಪ? ನೀನ್ ಅಪ್ಪ ಆಗೋವರೆಗೂ ಆಗಿರುತ್ತಪ್ಪ, ಆಮೇಲೆಲ್ಲ ಸರಿ ಹೋಗುತ್ತಪ್ಪ. ನಾನು ಅಪ್ಪ ಆಗುದು ಯಾವಾಗಪ್ಪ? ನಿನ್ ಹೆಂಡತಿ ಮನೆಗೆ ಬಂದ್ಮೇಲಪ್ಪ. ನನ್ ಹೆಂಡತಿ ಯಾವಾಗ ಮನೆಗೆ ಬರ್ತಾಳಪ್ಪ? ನಿಮ್ಮ ಅಮ್ಮನಿಗೆ ವರದಕ್ಷಿಣೆ ಅನ್ನೋ ಪೆಡಂಭೂತ ಬಿಟ್ಟೋದ್ಮೇಲಪ್ಪ. ಆ ಪೆಡಂಭೂತ ಯಾವಾಗ ಬಿಡುತ್ತಪ್ಪ? ಅದು ಗೊತ್ತಾಗದೆ ನಾನು ಒದ್ದಾಡ್ತಾ ಇದ್ದೀನಿ. ಲೋ ಕೃಷ್ಣ, ಏನಪ್ಪ? ಚಿನ್ನದಂತ ಹುಡುಗಿ ಲಕ್ಷ್ಮಿನ ನಿನಗೆ ಮದುವೆ ಮಾಡಿಸ್ಬಿಟ್ವಿ. ನಿಮ್ಮಮ್ಮ ವರದಕ್ಷಿಣೆ ಒಡವೆ ತರ್ಲಿಲ್ಲ ಅಂತ ಅವಳ ಮನೆಗೆ ಸೇರಿಸ್ಲಿಲ್ಲ. ನಿಮ್ಮಮ್ಮನಿಗೆ ಯಾವ ಬುದ್ಧಿ ಬರುತ್ತೋ ಏನೋ. ನೀನೇ ತಾಳಿ ಕಟ್ಟಿ ತಾನೆ ತನ್ನ ದಬಾಯಿಸೋದು. ಅವಳನ್ನ ದಬಾಯಿಸ್ಬೇಕು, ಅವಳ ಅಹಂಕಾರ ಅಳಿಸ್ಬೇಕು, ಅವಳ ಕೊಬ್ಬು ಕಲಿಸ್ಬೇಕು ಅಂತ ಆಗ ನನಗೆ ಆವೇಶ ಬರುತ್ತೆ. ಆದ್ರೆ ಅವ್ರ ಕಣ್ಣು ನೋಡಿದ ತಕ್ಷಣ ನನ್ನ ಆವೇಶ ಎಲ್ಲ ಕರಗಿ ನೀರಾಗಿ ಹರಿದು ಬಿಡುತ್ತೆ. ಅದೇ ನನ್ನ ವೀಕ್ನೆಸ್. ನಿಮ್ಮ ಅಮ್ಮನೆ ಬರಬಾರ್ದು ಬರ, ವಾಂತಿ ಬೇದಿ ಬರ, ಕಾಲ್ರ ಬರ, ಬಂಚಾಪೆ ಸುತ್ಕೊಂಡು ಸತ್ ಹೋಗ್ಲಿ ಅಂತ ಶಾಪ ಹಾಕ್ತಿದ್ದೀರೇನ್ರಿ? ನಾನು ಅಷ್ಟೊಂದ್ ಬೇಗ ಸಾಯೋಳಲ್ಲ ರೀ. ಅಚ್ಚೆ, ನಿನಗೆಲ್ಲ ಹೇಳಿದ್ದು ಅಲ್ವೇನಾ? ಮತ್ತಿನ್ಯಾರಿಗೆ? ಅದು ಅದು ನಿಮ್ ಸೊಸೆಗೆ. ಅವಳು ಬೇಗ ಗೊಟ್ಟಕ್ಕಂದ್ರೆ ಇವ್ನು ಇನ್ನೊಂದು ಮದುವೆ ಮಾಡ್ಬೋದಲ್ಲ ಅಂತ. ಸರಿ ಸರಿ, ಮಾತ್ ನಿಲ್ಸಿ ಹಾಲ್ ಸುರಿರಿ. ಆತಪ್ಪ. ಅಮ್ಮ ಅಮ್ಮ ಸಾಕಮ್ಮ,
ಜನ ಯಜ್ಞಮುಖ ಬೈತಾರೆ ಸಾಕಮ್ಮ. ಅಮ್ಮ ಬ್ಯಾಡ್ವೆ, ನೀರ್ ಹಾಕಿದ್ರೆ ತಗೊಳ್ಳೋರೆಲ್ಲ ನೀರಾದಂದ್ರೆ ಬಡ್ಡಿ ಮಗನ ಅಂತ ಬೈತಾರೆ ಕಣೆ, ಬ್ಯಾಡ್ವೆ. ಆಹಾ, ಕರೆಕ್ಟ್ ಬೈದಿದ್ದಾರೆ. ಬಡ್ಡಿ ವ್ಯಾಪಾರ ಮಾಡೋ ಭಾಮನ ಮಗ ತಾನೆ, ಅದಕ್ಕೆ ಬಡ್ಡಿ ಮಗ ಅಂತ ಬೈದಿದ್ದಾರೆ ಅಲ್ವಾ ಬಾಮ? ರೀ ನೀವ್ ಸ್ವಲ್ಪ ಮುಟ್ಕೊಂಡಿರ್ತೀರಾ ಬಾಯ್ನ? ನೋ ಕೃಷ್ಣ, ನನ್ ಬೈದವ್ರಿಗೆ ಹೇಳು, ನಮ್ಮ ಹಾಗೆ ಗಟ್ಟಿ ಹಾಲು ಕೊಡೋರು ಸುತ್ತಮುತ್ತ ಯಾರು ಇಲ್ಲ ಅಂತ. ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡ್ಲಿ. ನಮ್ ಹಾಲಿಗೆ ಅವನಲ್ದಿದ್ರೆ ಅವನ ಅಪ್ಪನಂತ ಅವ್ನ್ ಸಿಗ್ತಾನೆ ಗಿರಾಕಿ. ತಗೊಂಡೋಗಿ ಎಲ್ಲರಿಗೂ ಸರಿಯಾಗಿ ಅಳದ್ ಹಾಕಿ ದುಡ್ಡು ಇಸ್ಕೊಂಡ್ ಬಾ. ಏನೋ ಸರಿ ಕಣಮ್ಮ, ಸರಿ. ನಮಸ್ಕಾರ. ಬರ್ಬೇಕು ಬರ್ಬೇಕು ಬೀಗತಿಯವರು. ನನ್ ಸೊಸೆ ಚೆನ್ನಾಗಿದ್ದಾಳ? ಇದ್ದಾಳೆ ಬೀಗ್ರೆ. ನಿಮ್ ಮಗ ಗಣೇಶ ಇತ್ತೀಚೆಗೆ ಈ ಕಡೆ ಬರೋದೇ ಬಿಟ್ಬಿಟ್ಟಿದ್ದಾನೆ. ಅದು ಬರಾಕ್ ಮಕ ಇದ್ರೆ ತಾನೆ. ಏಯ್ ತಗೋ, ನಿನ್ ಚೈನು, ಉಂಗ್ರ, ಒಡವೆ ಎಲ್ಲ ಸರಿಯಾಗಿದೆ, ನೋಡ್ಕೊ ಹೋಗು. ಏನ್ ಬೀಗತಿಯವರು ಬರೀ ಕೈಲಿ ಬಂದಿರೋ ಹಾಗಿದೆ? ನೀವು ಕೇಳಿದ್ದ ವರದಕ್ಷಿಣೆ ಒಡವೆಗಳನ್ನ ನಿಮಗ್ ಕೊಟ್ಟು ನಮ್ ಮಗಳನ್ನ ನಿಮ್ ಮನೆ ತುಂಬಿಸೋದಿಕ್ಕೆ ನಾವಾದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಮಾಡಿ ಮಾಡಿ ನಿಮ್ ಮಗಳು ಸಾಯೋ ತನಕ ಮಾಡ್ತಾನೇ ಇರಿ. ಅಷ್ಟರೊಳಗೆ ನನ್ನ ಮಗನಿಗೆ ಬೇರೆ ಮದುವೆ ಮಾಡಿ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಈಗಾಗಲೇ ನನ್ನ ಮಗಳು ಅವಮಾನದ ಮಾತುಗಳನ್ನು ಕೇಳಲಾರ್ದೆ ನೊಂದು ನೊಂದು ಬೆಂದು ಹೋಗಿದ್ದಾಳೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಸೊಸನ ನಿಮ್ ಮನೆ ತುಂಬಿಸ್ಕೊಳ್ಳಿ. ಎಷ್ಟೇ ಕಷ್ಟ ಆದ್ರೂ ಒಂದು ಪೈಸೆನೂ ಬಿಡದೆ ನೀವು ಹೇಳಿದಷ್ಟು ನೀವು ಕೊಟ್ಟು ಆಮೇಲೆ ನಾವು ಪ್ರಾಣ ಬಿಡ್ತೀವಿ. ಕೊಟ್ಟು ಪ್ರಾಣ ಬಿಡೋದ್ಕಿಂತ ಕೊಡದೆ ಪ್ರಾಣ ಬಿಟ್ಬಿಡಿ. ನನ್ನ ಮಗನಿಗೂ ಲೈನ್ ಕ್ಲಿಯರ್ ಆಗುತ್ತೆ. ರಾಜಾರೋಷವಾಗಿ ಇನ್ನೊಂದು ಮದುವೆ ಮಾಡಬಹುದು. ನೀವು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಸಂಕಟನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿರೋ ಹೊತ್ತಿಗೆ ನಾನ್ ಹೀಗಿರೋದು ನೋಡಿ. ನಿಮ್ ಕೊಟ್ಟ ಗಡುವು ಮುಗಿದು 15 ದಿನ ಆಗಿದೆ. ನಾನ್ ಮಾಡ್ಕೊಂಡಿರೋ ಮುಟ್ಟಾಳ ಕೆಲಸಕ್ಕೆ ಇನ್ನೂ 15 ದಿನ ಗಡುವು ಕೊಡ್ತೀನಿ. ಅಷ್ಟರಲ್ಲಿ ನಮಗ್ ತಲುಪಿಸಬೇಕಾಗಿರೋದನ್ನ ತಲುಪಿಸಿದ್ರೆ ಸರಿ. ಇಲ್ಲ, ನನ್ನ ಮಗನಿಗೆ 2ನೇ ಮದುವೆ ಮಾಡೋದನ್ನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೇಳ್ಬೇಕಾದನ್ನ ಹೇಳಿದೀನಿ, ನೀವಿನ್ನು ಹೊರಡ್ಬೋದು. ಆ ತಾಟಿಗೆ ಮನೆ ಹೋಗಂತ ನಿಮ್ಗೆ ಯಾರು ಹೇಳಿದ್ದು? ಚೆನ್ನಾಗಿದೆ ಕಣ ನೀನು ಹೇಳೋದು. ನೀನಂತೂ ನಿನ್ ತಂಗಿ ವಿಷಯನ ತಲೆಗೆ ಹಚ್ಕೊಳ್ತಾ ಇಲ್ಲ. ದಿನ ಬೆಳಗ್ಗೆ ಹೋದೋನು ರಾತ್ರಿ ತಾನೇ ಬರೋದು. ನಾನ್ ತಾನೇ ಅವಳ ಜೊತೆಲಿದ್ದು ಅವಳು ನೋವು ಅನ್ಭವಿಸೋದನ್ನ ನೋಡ್ತಾ ಇರೋಳು. ಬೆಳಿಗ್ಗೆ ಅವಳು ಸಂಕಟ ಅನುಭವಿಸೋದನ್ನ ನೋಡೋಕಾಗದೆ ಬೀಟ್ ದಿನ ಸೆರ್ಗೊಡ್ಕೊಂಡ್ ಬೇಡ್ಕೊಂಡು ಕೈ ಕಾಲಿಟ್ಕೊಂಡಾದ್ರೂ ಸರಿ ಲಕ್ಷ್ಮಿನ ನಿಮ್ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊಳಕ್ ಹೋಗಿದ್ನಪ್ಪ. ಹೋಗಿದ್ದಕ್ಕಾಯ್ತಾ ನಿಮ್ ಮುಖಕ್ಕೆ ಮಂಗಳಾರ್ತಿ? ಅವ್ಳ ಮನುಷ್ಯರೇ ಅಲ್ಲ, ಜಿಗಣೆ ಜಾತಿ ಸೇರಿದವಳು. ನನಗ್ ಬರೋ ಕೋಪಕ್ಕೆ ಏನು ಮಾಡ್ತೀಯ? ಕತ್ತರಿಸಿ ತುಂತುನ್ ಮಾಡಿ ಕಾಗೆ ಹದ್ದಿ ಆಹಾರವಾಗಿ ಕೊಡ್ತಿದ್ದೆ. ಸಾಕ್ ಸುಮ್ಮನಿರೋ. ಉತ್ತನ್ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಾತಾಡ್ಬೇಡ. ಊರ್ನಲ್ಲಿರೋ ಯಾರ್ಯಾರ ಸಮಸ್ಯೆನ ಪರಿಹಾರ ಮಾಡೋ ನಿನ್ಗೆ ನಿನ್ ತಂಗಿ ಸಮಸ್ಯೆನ ಪರಿಹಾರ ಮಾಡಕ್ಕಾಗಲ್ವಾ? ಹೌದಮ್ಮ, ದುಡ್ಕೋದ್ರಿಂದ ಯಾವ ಪ್ರಯೋಜನ ಇಲ್ಲ. ವರದಕ್ಷಿಣೆ ತಗೊಳ್ಳೋದು ಕಾನೂನು ವಿರುದ್ಧ ಅಂತ ಹೇಳಿ ಅವ್ರನ್ನ ಜೈಲ್ ಕಂಬಿ ಎಣಿಸಾಗ ಮಾಡಬಹುದು. ಅದರಿಂದ ಲಕ್ಷ್ಮಿ ಸಮಸ್ಯೆ ಪರಿಹಾರ ಆಗಲ್ಲ. ಅವಳ ಜೀವನ ಪರ್ಯಂತ ಬಾಳಿ ಬದುಕಬೇಕಾಗಿದ್ದು ಅವಳ ಅತ್ತೆ ಮನೆಯಲ್ಲಿ. ಅದಕ್ಕೆ ಅವಳ ಅತ್ತೆನೇ ಇವಳು ಪ್ರೀತಿನ ಮನೆ ತುಂಬಿಸ್ಕೊಳ್ಳೋದು ಮಾಡ್ಬಿಟ್ರೆ ಕೊನೆವರೆಗೂ ಲಕ್ಷ್ಮಿ ಸಂಸಾರ ಸುಖವಾಗಿರುತ್ತೆ. ಬಲವಂತವಾಗಿ ಅವಳನ್ನು ಕರ್ಕೊಂಡೋಗಿ ಬಿಟ್ಬಿಟ್ರೆ ನಮಗೆ ಹೆದರ್ಕೊಂಡು ಅವಳನ್ನು ಮನೆಯೊಳಗೆ ಸೇರ್ಸ್ಕೋಬಹುದು. ಆದ್ರೆ ಅವಳು ಕೊನೆವರೆಗೂ ಹಿಂಸೆ ಅನುಭವಿಸೋದು ತಪ್ಪಲ್ಲ. ನಾವು ಅವಳನ್ನು ನೆನೆಸ್ಕೊಂಡು ಅಳೋದು ತಪ್ಪಲ್ಲ. ಸ್ವಲ್ಪ ದಿನ ಸುಧಾರಿಸ್ಕೊಂಡ ಆ ದೇವ್ರು ಒಂದು ದಾರಿ ತೋರಿಸ್ತಾನೆ. ದೇವ್ರೆ, ನನ್ ಮಗನಿಗೆ ಬೇಗ ಗುಣ ಆಗೋ ಹಾಗೆ ಮಾಡ್ಬಿಟ್ರೆ ನಿನಗೆ ಮಹಾಪೂಜೆ ಮಾಡುತ್ತೇನೆ. ನೀವೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಡಾಕ್ಟರ್, ಹೇಗಿದೆ ನಿನ್ ಮಗ?
ಗಾಬರಿ ಪಡಬೇಕಾದ್ದೇನಿಲ್ಲಮ್ಮ. ಟೈಮ್ ಸರಿಯಾಗಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ರಿಂದ ಪ್ರಾಣಕ್ಕೆ ತೊಂದರೆ ಇಲ್ಲ. ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು? ತಜ್ಞ ಬಂದ ತಕ್ಷಣ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಇವರು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ತಾಯಿ ಪ್ರೀತಿಯಲ್ಲಿ ಬೆಳೆದು ನನಗೆ ತಾಯಿ ಅಣ್ಣ ತಂಗಿ ವಾತ್ಸಲ್ಯದ ಮಾತು ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆ. ದೇವರೇ, ಇದು ಹೀಗೆ ಇಟ್ಟಿರಪ್ಪ. ಏನಮ್ಮ ನೀನು ಯೋಚನೆ ಮಾಡ್ತಿದ್ಯಾ? ಯಾಕೋ ಹೇಳ್ತಿದ್ಯಾ? ನೋವಾಗ್ತಿದ್ಯಾ ಗಣೇಶ? ಇಲ್ಲ ಅಮ್ಮ, ನಿಮ್ಮಿಬ್ಬರ ಸಾಮೀಪ್ಯದಲ್ಲಿ ನಾನು ನೋವನ್ನದೇ ಮರ್ತು ಹೋಗಿದೆ. ಯಾಕಮ್ಮ ನೀನೇನು ಮಾತಾಡ್ತಿದ್ಯಾ? ನೀನೇನು ಗಾಬರಿ ಆಗ್ಬೇಡಮ್ಮ. ಇಂಥ ಪರಿಸ್ಥಿತಿಲಿ ಎಲ್ರೂ ಹೀಗೆ ಮಾತಾಡೋದು. ಗಣೇಶ, ನೀನು ಬೇಗ ಗುಣ ಆದ್ರೆ ಬಂಡೆ ಸತ್ಯಾಂಜನೇಯ ಸ್ವಾಮಿಗೆ ಮಹಾಪೂಜೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ನೀನ್ ಹಾಯಾಗಿ ಮಲ್ಕೊಂಡಿರು. ನಾನು ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಾಮ್ಮ, ನಾವ್ ಹೋಗ್ಬಿಟ್ಟು ಬರ್ತೀವಣ್ಣ. ಇಲ್ಲಿರುವ ನಿನ್ ಸಿಗರಲ್ಲ, ನೀನ್ ಹೋಲ್ಕಿರೋ ಇನ್ನೊಂದು ಸಿಗರು. ನನ್ನ ಹೆಸರು ವಿಜಯ್ ಅಂತ. ಓಹೋ, ನಾನು ಗಣೇಶ. ಅದು ಗೊತ್ತು. ನಿನ್ ತಾಯಿ ತಂಗಿ ನನ್ನ ನೋಡ್ಕೊಂಡ್ ರೀತಿ ನೋಡಿ ನನಗೆ ಆಶ್ಚರ್ಯ ಆಯ್ತು. ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ಪ್ರಾಣ ಉಳಿಸಿ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂತಿದಾರಲ್ಲ ಅಂತ. ಆಮೇಲೆ ನನ್ಗನ್ಸ್ತು ಅವ್ರ ಮಗನೂ ನನ್ನಾಗೆ ಇರ್ಬೇಕು, ಅದಕ್ಕೆ ನನ್ನನ್ನು ಗಣೇಶ ಗಣೇಶ ಅಂತ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂತಿದ್ದಾರೆ ಅಂತ. ಸಿನಿಮಾದಲ್ಲಿ ಡಬ್ಬಲ್ ರೋಲ್ ನೋಡಿದ್ವಿ, ಈಗ ನಿಜವಾಗ್ಲೂ ಎದುರಾಗಿದ್ದೀವಿ. ನಿನ್ ಮಾತು ತುಂಬಾ ವಿಚಿತ್ರವಾಗಿದೆ. ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ದುಡ್ಡು ಸಂಪಾದನೆ ಮಾಡ್ಬೇಕು, ಶ್ರೀಮಂತರಾಗಬೇಕು, ಸುಖದ ಸುಪ್ಪತ್ತಿಗೆಲ್ಲ ಹೊರಡಾಡ್ಬೇಕು ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ. ನೀನ್ ನೋಡಿದ್ರೆ ಅದನ್ನ ಮುಳ್ಳಿನ ಹಾಸಿಗೆ ಅಂತಲ್ಲಯ್ಯ. ದುಡ್ಡಿಂದ ಸುಖ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಸಿಗಲ್ಲ. ಅದೇ ಬಡವರಾಗಿದ್ರೆ ನೆಮ್ಮದಿಯ ಜೀವನ ಮಾಡ್ಬೋದು, ಎಲ್ಲಂದ್ರಲ್ಲಿ ಮನೆಗೆ ಹಾಯಾಗಿ ನಿದ್ದೆ ಮಾಡ್ಬೋದು. ಆದ್ರೆ ದುಡ್ಡಿರೋನಿಗೆ ನಿದ್ದೆ ಅನ್ನೋದೇ ಬರೋದಿಲ್ಲ. ಆ ದುಡ್ಡಿಂದಾಗಿ ಅವನ ಪ್ರಾಣಕ್ಕೆ ಯಾವ ಬೇಕಾದ್ರೂ ಸಂಚಕಾರ ಬರ್ಬೋದು. ಅದಕ್ಕೆ ನಾನೇ ಉದಾಹರಣೆ. ಅಂದ್ರೆ ಹೇಳ್ತೀನಿ. ಬಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ರಂಗಪ್ಪ, ನಮ್ ಚಿಕ್ಕ ಯಜಮಾನ್ರು ನಮ್ಮ ಹೃದಯದಲ್ಲಾಗ್ತಿರೋ ನೋವನ್ನ ಕಣ್ಣೀರ್ ಮೂಲಕ ಹೊರಗೆ ಹಾಕಿ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಬಿಡು. ತಂದೆನ್ ಕಳ್ಕೊಂಡಿರೋ ದುಃಖ ಯಾರ ಕೈ ತಾನೇ ತಡ್ಕೊಳಕ್ಕಾಗತ್ತೆ? ಚೆನ್ನಾಗ್ ಹತ್ತು ಎದೆ ಭಾರ ಹಿಡಿಸ್ಕೊಳ್ಳಿ. ದೇವ್ರಂತ ಯಜಮಾನ್ರು ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ನಮ್ಮನ್ನೆಲ್ಲ ಇಷ್ಟು ಬೇಗ ತಬ್ಲಿ ಮಾಡಿ ಹೋಗ್ತಾರೆ ಅಂತ ನಾವು ಮನಸ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಯಜಮಾನ್ರ ಮೃತ್ಯು ದೇವತೆ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಹಾರ್ಟ್ ತೋರಿಸಿ ಇದನ್ ತಗೋ, ಯಜಮಾನ್ರು ಪ್ರಾಣ ಬಿಟ್ಬಿಡು ಅಂತ ನಾನು ಪ್ರಾಣ ತ್ಯಾಗ ಮಾಡ್ಬಿಡ್ತಾ ಇದ್ದೆ. ಏನು, ನಮ್ ತಂದೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಹೌದು, ಮೊದಲನೇ ಸಲನೇ ತುಂಬಾ ಸೀರಿಯಸ್ ಆಗಿತ್ತು. ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಬಟ್ ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಬರೋವರೆಗಾದ್ರೂ ಇಟ್ಟಿದ್ದೆ, ಕೊನೆ ಸಲ ಅವ್ರ ಮುಖ ದರ್ಶನ ಆದ್ರೂ ಮಾಡ್ಬೋದಾಗಿತ್ತು. ನಾನು ಹೇಳಿದೆ ಚಿಕ್ಕ ಯಜಮಾನ್ರು ಬರೋ ತನಕ ಬಾರಿ ಇಟ್ಟಿರೋಣ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ನೀವು ಸ್ವಲ್ಪ ಸುಮ್ಮನಿರ್ತೀರ ಮಾನಪ್ಪ. ಯಜಮಾನರ ಪಾರ್ಥಿವ ಶರೀರದ ದರ್ಶನಕ್ಕೆ ಬರ್ತಿದ್ದ ಜನಗಳ ಪ್ರವಾಹನ ನಮ್ಮ ಕೈಯಿಂದ ತಡೆಯೋಕ್ಕಾಗ್ತಿರ್ಲಿಲ್ಲ. ಆದಷ್ಟು ಬೇಗ ಶರೀರನ ಸಾಕ್ಸಿದ್ರೆ ಸಾಕನ್ನೋ ಆಗಿತ್ತು. ಬೇಗ ದಹನ ಸಂಸ್ಕಾರ ಮಾಡದೆ ಹೋಗಿದ್ದಿದ್ರೆ ಎಲ್ಲ ಎಡವಟ್ಟಾಗಿ ಹೋಗಿರೋದು. ಈಗ ಯಾಕಾದ್ರ ಮಾತು ಕತೆ? ಅದ್ ಎಲ್ಲಿ ಹೋಗಿ ಎಲ್ಲಿ ಮುಟ್ಟುತ್ತೋ ಏನೋ ಆಗ್ಬೇಕಾಗಿತ್ತು, ಆಗೋಯ್ತು. ಈಗ ಚರ್ಚೆ ಮಾಡಿ ಏನ್ ಪ್ರಯೋಜನ? ಮೊದಲೇ ಚಿಕ್ಕ ಯಜಮಾನ್ರು ತಂದೆನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಮೇಲೆ ಪ್ರಯಾಣ ಮಾಡ್ರು ಆಯಾಸ. ಅವರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ನಿಧಾನವಾಗಿ ಮಾತಾಡಬಹುದಲ್ಲ. ನಾವ್ ಹೋಗೋಣ ನಡ್ರಿ. ನೀನಾ? ಎಸ್, ನಾನೇ. ನಿಮ್ಮ ಭಾವಚಿತ್ರನ ನನ್ನ ಎದೆಯಲ್ಲಿ ಅಟ್ಟ ಹಾಕಿಸ್ಕೊಂಡಿರೋ ಚಿತ್ರ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಾನ್ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ತೋರಿಸ್ಲಾ? ಬೇಡ ಬೇಡ ಬೇಡ, ಬಂದ್ ಕಾರಣ ಹೇಳು.
ಇವತ್ತು ನನ್ ಫ್ರೆಂಡ್ ವಿಲ್ಸರ್ ಮ್ಯಾನರ್ ಹೋಟ್ಲಲ್ಲಿ ದೊಡ್ಡ ಪಾರ್ಟಿ ಕೊಡ್ತಿದ್ದಾಳೆ. ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡೀರಿ, ಬೇಗ ರೆಡಿಯಾಗಿ. ನಾನು ಎಲ್ಲಿಗೂ ಬರಲ್ಲ. ಹಾಗೆ ಹೇಳ್ಬೇಡಿ ವಿಜಯ್. ನೋಡಿ, ನೀವ್ ಈ ಪರಿಸ್ಥಿತಿಲಿ ಒಬ್ರೆ ಮನೇಲಿ ಕೂತಿದ್ರೆ ಹುಚ್ಚೆ ಹಿಡಿತಷ್ಟೇ. ಅದೇ ನನ್ ಜೊತೆ ಬಂದ್ರೆ ಅಟ್ಮಾಸ್ಫಿಯರ್ ಚೇಂಜ್ ಇರುತ್ತೆ. ಕಲರ್ಸ್ನೆಲ್ಲ ನೋಡ್ತಾ ಇದ್ರೆ ಹ್ಯಾಪಿಯಾಗಿ ಕಣ್ ತುಂಬಿಸ್ಕೋಬಹುದು. ಪ್ಲೀಸ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ವಿಜಯ್. ಹಾಗೆ ಅವ್ರ ಜೊತೆ ವಿ ಕ್ಯಾನ್ ಶೇರ್ ದ ಚಿಯರ್ಸ್ ಈಚ್ ಅದರ್. ಪ್ಲೀಸ್ ಬನ್ನಿ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡ ಚಿತ್ರ. ಪ್ಲೀಸ್ ವಿಜಯ್, ನನ್ ಫ್ರೆಂಡ್ಸ್ ಹತ್ರ ವಿಜಯ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನಾನೊಬ್ಳೇ ಹೋದ್ರೆ ಎಲ್ರೂ ನನ್ನ ಇನ್ಸಲ್ಟ್ ಮಾಡ್ತಾರೆ. ನನ್ಗೆ ಅವಮಾನ ಆಗೋದು ನಿಮ್ಗೆ ಇಷ್ಟನಾ? ನಾನು ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ವಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ಪ್ಲೀಸ್ ವಿಜಯ್. ನೋ ಪ್ಲೀಸ್ ಗೆಟ್ ಲಾಸ್ಟ್. ಲೇ ಸೀನ್ಯಾ, ಏನೋ ಮಾನ್ಯ, ಆ ಅಕೌಂಟ್ಸ್ ಬುಕ್ಸ್ ಎಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟನಾ? ಬರೀ ಸುಟ್ಟು ಬೂದಿ ಮಾಡೋದಲ್ವೋ, ಅದನ್ನ ಕೆಂಗೇರಿ ಹತ್ರ ಇರೋ ಮಹಾನದಿನಲ್ಲಿ ಬೆರ್ಸಾಗೋಗಿದೆ. ಬುದ್ಧಿ, ಆಗ್ಲೇ ಗಂಟೆ 12 ಆಗೈತೆ. ಊಟಕ್ಕೆ ಬನ್ನಿ ಬುದ್ಧಿ. ರಂಗಪ್ಪ, ಇವತ್ತು ಆಫೀಸ್ಗೆ ಹೋಗಿ ಫೈಲ್ ಎಲ್ಲ ಚೆಕ್ ಮಾಡಿದೆ. ಎಲ್ಲ ಗೋಲ್ಮಾಲ್ ಆಗಿಬಿಟ್ಟಿದೆ. ಆ ಮಾನಪ್ಪ ಸೀನಪ್ಪ ಇಬ್ರು ಸೇರಿ ನನ್ನ ತಂದೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಬುದ್ಧಿ, ಅವ್ರ ಜೊತೆಗೆ ನಮ್ ಫ್ಯಾಮಿಲಿ ಡಾಕ್ಟ್ರು ಶಾಮೀಲಾಗವ್ರೆ. ನಮ್ ಡಾಕ್ಟ್ರು ಸೇರಿದಾರ? ವಿಷಯ ಗೊತ್ತಾಯ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 3 ಒದ್ದು ಒಳಗೆ ಹಾಕ್ಸಿ. ಬೇಡ ರಂಗಪ್ಪ, ಅದರಿಂದ ನಮ್ಮ ಮಾನ ಮರ್ಯಾದೆನೇ ಹಾಳಾಗುತ್ತೆ. ಹಂಗಂತ ಆ ಹಾವುಗಳಿಗೆ ದಿನಾ ಹಾಲು ಕೊಡು ಅಂತೀರ ಬುದ್ಧಿ? ಹಾಗಲ್ಲ ರಂಗಪ್ಪ, ನಾವೀಗ ಅಧಿಕೃತ ಕಂಪ್ಲೇಂಟ್ ಕೊಡೋದಕ್ಕೆ ಆಗೋದಿಲ್ಲ. ನಾವೇನಾದ್ರೂ ಪ್ಲಾನ್ ಮಾಡಿ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಈ ವಿಶೇಷ ಮರ್ಯಾದೆನು ಬೇಕಾಗಿಲ್ಲ. ನಮ್ ಯೂನಿಯನ್ ನಿಂದ ಬಂದಿರೋ ಮನವಿ ಪತ್ರಕ್ಕೆ ಏನ್ ಉತ್ತರ ಕೊಡ್ತೀರಾ? ಮೊದ್ಲು ಅದನ್ನ ಹೇಳಿ. ನೋಡಿ, ನಿಮ್ಗೆ ಗೊತ್ತಿದ್ದಾಗ ನಾನು ಇಷ್ಟು ದಿವಸ ಊರಲ್ಲಿ ಇರಲಿಲ್ಲ. ಈಗ ತಾನೇ ಬಂದಿದ್ದೀನಿ. ಫ್ಯಾಕ್ಟ್ರಿಲಿ ಏನೇನಾಗಬೇಕು, ಏನೇನಾಗಿದೆ ಅಂತ ಪರಿಶೀಲನೆ ಮಾಡಿ ನಾನೊಂದು ನಿರ್ಧಾರ ತಗೋತೀನಿ. ನೀವು ನಿರ್ಧಾರಕ್ಕೆ ಬರೋವರೆಗೂ ನಾವು ಕೈ ಕಟ್ಟಿ ಕೂತ್ಕೊಂಡಿರಕ್ಕಾಗಲ್ಲ. ನಿಮ್ಗೆ ಸಮಸ್ಯೆ 1000 ಇರ್ಬೋದು, ಅದನ್ನ ಕಟ್ಕೊಂಡು ನಮ್ಗೇನು? ನೋಡಿ, ಒಟ್ನಲ್ಲಿ ನಮಗ್ ಬರ್ಬೇಕಾದ ಬಾಕಿ ಪೂರ್ತಿ ಇವತ್ತೇ ಸೆಟ್ಲ್ ಆಗ್ಬಿಡ್ಬೇಕು. ಅದು ಹೇಗಾಗುತ್ತೆ? ಇದ್ದಕ್ಕಿದ್ದಾಗೆ ಸೆಟ್ಲ್ ಮಾಡ್ಬೇಕು ಅಂದ್ರೆ ನಮ್ಮ ಯಜಮಾನ್ರೇನು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದಾರ ಒತ್ತಿ ಒತ್ತಿ ಕೊಡೋದಕ್ಕೆ? ಏನೋ ಕಾರ್ಮಿಕರು ಅಂತ ಸ್ವಲ್ಪ ಕನಿಕರ ತೋರಿಸಿದ್ರೆ ಏನಿ ಬಾಳ ಹೆಚ್ಕೊಂಡ್ಬಿಟ್ಟಿದ್ರ? ಏನ್ರಿ ಹೆಚ್ಕೊಂಡಿರೋದು? ಏನ್ ಹೆಚ್ಕೊಂಡಿರೋದು? ಕಷ್ಟಪಟ್ಟು ದುಡಿಯೋದು ನಾವು, ಸುಖವಾಗಿ ತಿಂದು ಕೊಬ್ಬಿರೋದು ನೀವು. ಏನ್ರಿ ಕೊಬ್ಬುಗೆ ಬಂತ ಬಹಳ ಮಾತಾಡ್ತೀರಾ? ನನಗೆ ತಲೆ ಕೆಟ್ಟ ನನ್ನ ಮನುಷ್ಯನೆಲ್ಲ ನೋಡ್ರಿ. ಏನ್ರಿ ಮಾಡ್ತೀರಾ? ಏನ್ ಹೊಡಿತೀರೇನ್ರಿ? ಇದನ್ನ ಆಫೀಸ್ ಅಂತ ತಿಳ್ಕೊಂಡಿದ್ರು, ಇಲ್ಲ ಫಿಶ್ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ರು. ನೀನ್ ಯೂನಿಯನ್ ಸೆಕ್ರೆಟರಿ ಇರ್ಬೋದು, ಆದ್ರೆ ಮಾಲೀಕರಿದ್ರೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊ. ಬಿಹೇವಿಯರ್ ಪಾಠ ಆಮೇಲೆ ಹೇಳಿ. ಮೊದಲು 1 ವರ್ಷದ ಸಂಬಳ ಬೋನಸ್ ಇಮಿಡಿಯೇಟ್ ಆಗಿ ಸೆಟಲ್ ಮಾಡಿ. ಮಿಸ್ಟರ್, ಅತಿಯಾಗಿ ಮಾತಾಡಿ ನನ್ನ ಕೋಪ ಕೆರಳಿಸ್ಬೇಡಿ. ನಮ್ ಕಂಪ್ನಿ ಈಗಾಗಲೇ ಲಾಸ್ ಅಲ್ಲಿ ನಡೀತಾ ಇದೆ. ನಾನು ಸಾಲ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವೆಲ್ಲ ಸೆಟ್ರೇಟ್ ಆಗ್ಬೇಕು ಅಂದ್ರೆ ಕನಿಷ್ಠ 1 ವರ್ಷ ಆದ್ರೂ ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಕೊಡ್ಬೇಕಾಗಿರೋ ದುಡ್ಡನ್ನ 1 ಪೈಸನು ಬಿಡದೆ ನಾನು ಕೊಟ್ಬಿಡ್ತೀನಿ. ಅಲ್ಲಿವರೆಗೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಆಗೋದಿಲ್ಲ ಅಂದ್ರೆ ಹಿಡಿಸ್ರಿ ಕೈ. ಆಗೋದಿಲ್ಲ ಅಂದ್ರೆ ಕಂಪ್ನಿ ಮುಚ್ಚಿಬಿಡ್ತೀನಿ ಅಂತ ತಿಳ್ಕೋಬೇಡಿ. ಪೊಲೀಸರ ಸಹಾಯದಿಂದ ಬೇರೆ ಕೆಲಸಗಾರನ್ ಕರೆಸಿ ಕಂಪ್ನಿ ನಡೆಸ್ತೀನಿ. ಏನ್ರಿ ಪೊಲೀಸು ಗೀಲೀಸು ಅಂತ ಹೆದರ್ಸ್ತಾ ಇದ್ದೀರಾ ನೀವು? ಅದ್ಯಾವ ಫ್ಯಾಕ್ಟ್ರಿ ಒಳಗೆ ಕಾಲ ಇಡ್ತಾನೋ ನೋಡೇ ಬಿಡ್ತೀನಿ. ನಮ್ ದುಡ್ಡು ಈಗಲೇ ಸೆಟಲ್ ಮಾಡ್ದಿದ್ರೆ ಒಬ್ಬೊಬ್ಬರ ತಲೆನೂ ಉಡಾಯಿಸ್ಬಿಡ್ತೀನಿ. ರೀ, ಹಣ ಈಗಲೇ ಸೆಟ್ಲ್ ಮಾಡಿ ಅಂದ್ರೆ ಎಲ್ಲಿಂದ್ರಿ ತರೋದು? ನಿಮ್ ತಲೆ ಒತ್ತೆ ಇಟ್ಟು ತಂದ್ಕೊಡಿ, ಇಲ್ಲ ಅವ್ರ ತಲೆ ಇಟ್ಟು ತಂದ್ಕೊಡಿ. ಶಟ್ ಅಪ್ ಯುವರ್ ಬ್ಲಡಿ ಮೌತ್, ಯು ರಾಶ್. ಅಯ್ಯಯ್ಯೋ ಯಜಮಾನ್ರೆ, ನೀವು ಹೊಡೆದ ಹೊರತಕ್ಕೆ ಸತ್ಯ ಹೋಗ್ಬಿಟ್ಟಿದ್ದಾನೆ. ಇವನು ಮತ್ತೆ ಯೂನಿಯನ್ ಲೀಡ್ರು. ವಿಷಯ ಹೊರಗೆ ಗೊತ್ತಾದ್ರೆ ಎಲ್ಲಾದ್ರೂ ಉಂಟಾ ಮಾನ್ಯ? ಫ್ಯಾಕ್ಟ್ರಿ ಕಾರ್ಮಿಕರ ದೊಂಬಿ ಎದ್ದು ಕಲ್ನಾಗ ನಮ್ಮನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಫ್ಯಾಕ್ಟ್ರಿಗೆ ಬಾಂಬ್ ಬಿಟ್ಟು ಉಡಾಯಿಸ್ಬಿಡ್ತಾರೆ. ಅದೊಂದೇ ಪೊಲೀಸ್ ಇವನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ಬೆಂಡೆತ್ತಿ ಬಿಡ್ತಾರೆ. ಅಯ್ಯೋ, ಇವ್ರು ಮಾಡಿರೋ ಕೊಲೆಗೆ ನೇಣು ಶಿಕ್ಷೆನೇ ಗ್ಯಾರಂಟಿ. ಸೀನ್ಯಾ, ಯಜಮಾನಿಗೆ ನೇಣಿಗಾಗ್ತಾರ? ಹೌದು ಕೊಡೋ ಮಾನ್ಯ. ನಾನ್ ಕೊಲೆ ಮಾಡಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಈ ಹೆಣನ ನಾವಿಬ್ರು ಅಶಪ್ ಮಾಡ್ಬಿಡ್ತೀವಿ, ಯಾರಿಗೂ ಗೊತ್ತಾಗಲ್ಲ. ನೀವು ಮಾತ್ರ ಈ ಬಿಸಿ ಆರೋವರೆಗೂ ಯಾರ ಕಣ್ಗೂ ಬೀಳ್ಬೇಡಿ. ಹಾಗೇ ಮನೆಯಲ್ಲಿ ತಲೆ ಮರ್ಸ್ಕೊಂಡಿರಿ. ಯೂನಿಯನ್ ಸೆಕ್ರೆಟರಿ ಎಲ್ಲೋದ್ರು ಅಂತ ಯಾರಾದ್ರೂ ಕೇಳಿದ್ರೆ ಏನ್ ಮಾಡ್ತೀರಾ? ಅಯ್ಯೋ, ಅದ್ಯಾವ ಮಾತು?
ಯೂನಿಯನ್ ರೂಲ್ಸ್ ರೆಗ್ಯುಲೇಷನ್ ಕಲ್ತ್ಕೊಂಡ್ಬರೋದಕ್ಕೆ ಕಮ್ಯುನಿಸ್ಟ್ ರಾಷ್ಟ್ರ ರಷ್ಯಾಕ್ ಹೋಗಿದ್ದಾರೆ. 3 ವರ್ಷ ಆಗತ್ತೆ ಬರೋದು ಅಂತ ಹೇಳಿದ್ರೆ ಆಗ ಹೋಯ್ತು, ಎಲ್ಲಾ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಅಲ್ವಾ? ಅಲ್ಲಿವರೆಗೂ ಅಪ್ಪಿ ತಪ್ಪಿ ನೀವು ಮಾತ್ರ ತಲೆ ಹೊರಗೆ ಹಾಕ್ಬೇಡಿ. ವಾತಾವರಣ ಎಲ್ಲ ತಿಳಿ ಆದ್ಮೇಲೆ ನಾವೇ ಬರೀ ಹೇಳ್ತೀವಿ, ಬರುವ್ರಂತೆ. ಅಲ್ಲಿವರೆಗೂ ನಿಮ್ಗೆ ಅಜ್ಞಾತವಾಸ. ನೀವೇನು ಯೋಚನೆ ಮಾಡ್ಬಿಡ್ವಿ, ನಿಮ್ಮ ಆಪ್ತರು ನಾವಿಬ್ರು ಇದೀವಿ, ನಾವ್ ನೋಡ್ಕೋತೀವಿ. ಸೀನಿಯಾ ನನ್ನ ಮಗಳ ಮದುವೆ ಮಾಡ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಡಿ. ಅಲ್ಲಿ ನಿಮ್ಗೆ ಎಲ್ಲ ಲಕ್ಸುರಿ ವ್ಯವಸ್ಥೆನು ನಾನು ಅರೇಂಜ್ ಮಾಡ್ಕೊಡ್ತೀನಿ. ನನ್ನ ಮಗಳು ಚಿತ್ರ ಬಹಳ ಬುದ್ಧಿವಂತಲು, ಹೈಲಿ ಎಜುಕೇಟೆಡ್ ಗರ್ಲು. ನೀವು ನೋಡಿದಿರಲ್ಲ? ಹಾ ನೋಡಿದ್ದೀನಿ. ನೀವು ಅಂದ್ರೆ ಬಿದ್ದು ಸಾಯ್ತಾಳೆ. ಕುಂತ್ರೆ ನಿಂತ್ರೆ ಓಡಾಡ್ತಾ ಇದ್ರೆ ಕಣ್ಣು ಮುಚ್ಚಿದ್ರೆ ಕಣ್ಣು ಬಿಟ್ರೆ ಅವಳಿಗೆ ನಿಮ್ದೇ ಧ್ಯಾನ. ನೀವು ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದು ಅಳ್ತಾ ಕುಂತಿದ್ದಾಳೆ. ಮದ್ವೆನಾ? ಹೌದು ಯಜಮಾನ್ರೆ, ನೀವ್ ಈ ರೀತಿ ದಿವಸ ಕೊರಗೋದ್ರ ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಡಿ. ಅಲ್ಲಿ ನಿಮ್ಗೆ ಎಲ್ಲ ಲಕ್ಸುರಿ ವ್ಯವಸ್ಥೆನು ನಾನು ಅರೇಂಜ್ ಮಾಡ್ಕೊಡ್ತೀನಿ. ಎಲ್ಲ ಕಂತ್ರಿ ನನ್ನ ಮಗನೇ, ಲೇಬರ್ ಆಫೀಸ್ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಇಲ್ಲಿಗೆ ಬಂದು ನಿನ್ನ ಮಗಳನ್ನ ವಿಜಯ ಕುತ್ತಿಗೆ ಕಟ್ಬಿಟ್ಟು ಈ ಆಸ್ತಿ ಹೊಡಿಬೇಕು ಅಂತ ಮಸರತ್ತು ಮಾಡಿದೆಯೇನೋ? ಏ ಮಾನ್ಯ, ನೋಡ್ಕೊತೀನಿ ಕಣೋ. ಈ ಸಂದರ್ಭದಲ್ಲಿ ನಿಮ್ಗೊಂದು ಮಾತು ಹೇಳ್ಬೇಕು. ಆ ಅಕೌಂಟೆಂಟ್ ಸೀನಪ್ಪ ಇದಾನಲ್ಲ, ಇದನ್ನೆಲ್ಲ ಏನು ಬಂತೋ? ಇಲ್ಲೇ ಇದೀನಿ. ಎಲ್ಲ ನನ್ ಮಗನೇ, ಲೇಬರ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳೋದು ನನ್ನ ಮಗ ಇಲ್ಲಿಗೆ ಯಾಕೆ ಬಂದ? ನೀವಿಬ್ರು ಏನೋ ಗಹನವಾದ ವಿಚಾರ ಮಾತಾಡ್ತಿರೋವಾಗ ಮಧ್ಯ ಇವನೊಬ್ಬ ಬಂದ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಏನ್ ಮಾಡೋದು, ನಾ ತಂದಿರೋ ಸಮಸ್ಯೆನೇ ಅಂತ ಗಂಭೀರವಾದದ್ದು. ಅದೇನ್ ಸೀನಪ್ಪನವ್ರೆ? ಏನೂ ಇಲ್ಲ ಯಜಮಾನ್ರೆ, ನಿನ್ನೆ ಯೂನಿಯನ್ ಸೆಕ್ರೆಟರಿ ಹೆಂಡತಿ ಬಂದಿದ್ಲು. ಅವಳಿಗೆ ಅವಳ ಗಂಡ ಕೊಲೆಯಾಗಿರೋ ಬಗ್ಗೆ ವಾರ್ತೆ ಗೊತ್ತಾಗ್ಬಿಟ್ಬೇಕು ಅಂತ ಕಾಣುತ್ತೆ. ಅವಳೇನಂದ್ಲು? ಏನಂತಾಳೆ, ನನ್ ಗಂಡ ರಷ್ಯಾಕ್ ಹೋಗಿದ್ದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ತೋರ್ಸಿ. ನನಗೆ ಯಾಕೋ ನಿಮ್ ಮೇಲೆ ಅನುಮಾನ ಬರ್ತಾ ಇದೆ. ಒಳ್ಳೆ ಮಾತಲ್ಲ ನನ್ ಗಂಡ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಲು. ಅದಕ್ಕೆ ನೀನೇನಂದ ಸೀನಿಯಾ? ಏನ್ ಹೇಳೋದು ನನ್ನ ಪಿಂಡ ಮಾನ್ಯ, ನನ್ ಕೈ ಕಾಳೆ ನಡುಗೋಗಿ ಅಕೌಂಟ್ ಕ್ಲೋಸ್ ಆದಾಗ ಆಗೋಯ್ತು. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಏನ್ ಹೇಳಿದೆ ಗೊತ್ತಾ? ಹೇಳಿರ್ತೆ ಬಿಡು. ನಿನ್ ಗಂಡ ರಷ್ಯಾದಲ್ಲಿ ಲಕ್ಷಾಧಿಪತಿ ಆಗಿದ್ದಾನೆ, ನಿನ್ ಹೆಸರಿಗೆ 3 ಲಕ್ಷ ರೂಪಾಯಿ ಡ್ರಾಫ್ಟ್ ಕಳ್ಸಿದಾನೆ, ಅದನ್ನ ನಾಳೆ ಬಂದು ಕ್ಯಾಶ್ ತಗೊಂಡು ಹೋಗು ಅಂತ ಹೇಳಿರ್ತೀಯ. ಹೌದು ಅಲ್ವಾ ಸೀನಿಯಾ? ಕರೆಕ್ಟ್ ಆಗಿ ಹಿಡಿಯೋ ಮಾನ್ಯ. ಅದಕ್ಕೋಸ್ಕರ ನಾಳೆ ಅವಳ ಆಫೀಸಿಗೆ ಬಂದ್ರೆ ಅವಳ ಬಾಯಿ ಮುಚ್ಚಿಸ್ಬೇಕು. ಅದಕ್ಕೆ ಈ ಚೆಕ್ ಒಂದು ಸೈನ್ ಹಾಕ್ಬಿಡಿ, ಹಾಗೆ ಆಫೀಸ್ ಫೈಲ್ಗಳಿಗೂ ಸೈನ್ ಹಾಕ್ಬಿಡಿ. ಆ 3 ಲಕ್ಷ ರೂಪಾಯಿ ತಗೊಂಡಾಗ ಅವಳ ಮುಖದಲ್ಲಿ ಬಿಸಾಕ್ಬಿಟ್ಟು ಆ ಅಕೌಂಟೇ ಕ್ಲೋಸ್ ಮಾಡ್ಬಿಡ್ತೀನಿ. ತಗೊಳ್ಳಿ ತಿನ್ನು. ಹಾಯ್ ವಿಜಯ್, ವಾಟ್ ಎ ಸರ್ಪ್ರೈಸ್. ವೆಲ್ಕಮ್, ಕೂತ್ಕೊಳ್ಳಿ. ನೀವೇ ರೀತಿ ಸಡನ್ ಆಗಿ ಬರ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ವಿಜಯ್, ಏನ್ ಕೊಡ್ಲಿ? ಕಾಫಿನಾ, ಕೂಲ್ ಡ್ರಿಂಕ್ಸಾ, ಅಥವಾ ಫಾರಿನ್ ಅಲ್ಲಿ ಕೊಡೋ ತರ ಇಷ್ಟ? ಥ್ಯಾಂಕ್ಸ್, ಏನು ಬೇಡ. ವಿಜಯ್, ಯಾಕೊಂಥರ ಇದ್ದೀರಾ? ನಾನು ಲೈಫಲ್ಲಿ ತುಂಬಾ ಫೆಡಪ್ ಆಗ್ಬಿಟ್ಟಿದ್ದೀನಿ ಚಿತ್ರ. ಅಮೆರಿಕದಿಂದ ಯಾಕಾದ್ರೂ ಬಂದು ಅಂತ ಅನ್ಸ್ಬಿಟ್ಟಿದೆ. ಅದಕ್ಕೆ ಇಲ್ಲಿನ ಬಿಸ್ನೆಸ್ ಎಲ್ಲ ನಿಮ್ ತಂದೆಗೆ ವಹಿಸ್ಬಿಟ್ಟು ಪುನಃ ಫಾರಿನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನು ನಿಮ್ ತಂದೆಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇದಾರಾ? ಹಾ, ಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾರೆ, ನೀವು ಅಲ್ಲೇ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು. ಆ ಯೂನಿಯನ್ ಲೀಡರು ನಿಜವಾಗ್ಲೂ ಸತ್ ಹೋಗಿದ್ದಾನೆ, ಆ ಕೊಲೆ ಮಾಡಿದ್ದು ತಾನೇ ಅಂತ ಆ ವಿಜಯ್ ಹೆದರಿ ಸಾಯ್ತಿದ್ದಾನೆ. ಅವನು ಹೆದರ್ತಾನೆ ಅಂತ ನೀವು ಸುಮ್ಮನೆ ಇದ್ಬಿಡ್ಬೇಡಿ. ನಾವು 3 ಜನ ಸೇರಿ ಅವನ ತಂದೆನ ಕೊಲೆ ಮಾಡಿದೀವಿ ಅಂತ ಈಗಾಗಲೇ ಅವನ ಮನಸ್ಸಿನಲ್ಲಿ ಅನುಮಾನ ಬಂದ್ಬಿಟ್ಟಿದೆ. ಬಂದಿದ್ರು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅವ್ರ ಮನೆ ಆಳು ರಂಗಪ್ಪ ನಮ್ ಬಗ್ಗೆ ಕಿಚ್ಚ ಹಚ್ಚಿರ್ತಾನೆ. ಆ ರಂಗಪ್ಪನ್ನೇ ಮುಗಿಸ್ಬಿಟ್ರೆ ಕೋರ್ಟ್ ಮೇಲಿರೋ ಧೂಳು ಓದಿರೋದಕ್ಕೆ ಪೊರ್ಕೆ ಬೇಕಾ ಮೈ ಡಿಯರ್ ಸೀನಪ್ಪ? ಹೇಗಿದ್ರು ಈಗಾಗಲೇ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ತಗೊಂಡಿದ್ದೀವಿ. ಇನ್ನು ಅವನಿಗೆ ಭಯ ಹೋಗದೆ ಇರೋದ್ರಿಂದ ಇನ್ನೂ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳಿಗೆ, ಪ್ರಾಪರ್ಟಿ ಟ್ರಾನ್ಸ್ಫರ್ ಫಾರಂಗಳಿಗೆ ಸಹಿ ತಗೊಂಡ್ಬಿಡಿ. ಆಮೇಲೆ
ಅವರಪ್ಪನ ಕೊಟ್ಟ ಹಾಗೆ ಇವನಿಗೂ ಒಂದು ಇಂಜೆಕ್ಷನ್ ಕೊಟ್ಟು ಬಡಕ್ ಅನ್ಸ್ಬಿಡ್ತೀನಿ. ಆಮೇಲೆ ವಿಜಯ್ ಡೆತ್ ಸರ್ಟಿಫಿಕೇಟ್ ನಾನೇ ಇಶ್ಯೂ ಮಾಡ್ತೀನಿ. ಯಾಕಮ್ಮ ವಿಜಯ್ ವಿಜಯ್ ಅಂತ ಕಿರ್ಚ್ಕೊಳ್ತಿದ್ಯಾ? ನಿನಗೆ ಹುಚ್ಚಿಗೆ ಚಿಡಿತಾ? ವಿಜಯ್ ಯಾಕೆ ಬರ್ತಾನೆ ಇಲ್ಲಿಗೆ? ಹೌದಪ್ಪ, ಬಂದಿದ್ರು. ನಾನೇ ಮಾತಾಡ್ಸಿದೀನಿ. ಕಾಫಿ ತರೋಕೆ ಅಂತ ನಾನು ಒಳಗ್ ಹೋದೆ. ನಿನ್ನೇನ್ ಮಾತಾಡ್ತೀನಿ ಅಂತ ಮೇಲೆ ಬಂದ್ರು. ಇನ್ನೇನು ಗತಿ? ನಾವ್ ಮಾತಾಡಿದೆಲ್ಲ ಕೇಳ್ಕೊಂಡ್ಬಿಟ್ಟಲ್ಲೋ ಮಾನ್ಯ ಸೀನ್ಯ. ನಮ್ ಗುಟ್ಟೆಲ್ಲ ರಟ್ಟಾಯ್ತಲ್ಲೋ. ಇನ್ನವನ್ನ ಸುಮ್ಮನೆ ಬಿಡಬಾರ್ದು, ಮುಗಿಸ್ಲೇಬೇಕು. ಇವನ್ ಕತೆ ಮುಗೀತು. ಸೀನಪ್ಪನ್ ಮಾನಪ್ಪನ್ ಕಡೆ ರೌಡಿಗಳು ನಾನ್ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡು ಹೊರಟು ಹೋದ್ರು. ನನ್ ತಂದೆ ತಾಯಿ ಮಾಡಿದ ಪುಣ್ಯ ನಿನ್ ತಾಯಿ ತಂಗಿ ಕೈ ಸಿಕ್ಕಿದೆ, ನನ್ ಪ್ರಾಣ ಉಳಿತು. ಮನೆನ ಇದು ಅರಮನೆ. ಇಂಥ ಮನೇಲಿ ಇರ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಆಹಾ, ಏಕ್ದಿನ ಸುಲ್ತಾನನಾಗೆ ಸ್ವಲ್ಪ ದಿವಸ ಇದ್ದು ಮಜಾ ತಗೋತೀನಿ. ಸಖತ್ತಾಗಿದೆ ನಿಮ್ಮ ಅಜ್ಜಿ. ಇಂಥ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವಿಜಯ್. ಬುದ್ಧಿ ಯಾರು? ಯಾಕೆ ಬುದ್ಧಿ ಹಂಗ್ ಬೆಚ್ಚ ಬಿದ್ಬಿಟ್ರಿ? ನಾನ್ ರಂಗಪ್ಪ. ನಾನು ಯಾರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಅಜ್ಜಿ. ಅಜ್ಜಿನಾ? ಅಲ್ಲ, ನಿಮ್ಮ ಅಜ್ಜಿ ಕಡೆ ಚೆನ್ನಾಗಿದಾರಾ? ಏನ್ ಬುದ್ಧಿ ಹಿಂಗ್ ಕೇಳ್ತೀರಿ? ನನ್ಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರವ್ರೆ ಹೇಳಿ? ನನಗ್ ಗೊತ್ತಿಲ್ಲ, ಸುಮ್ಮನೆ ಚೂಡಾಯಿಸ ಕೇಳಿದೆ ಅಷ್ಟೇ. ಅದ್ ಸರಿ, ಏನು ಹಣೆಗ್ ಪಟ್ಟಿ ಕಟ್ಕೊಂಡಿದಿರಿ? ಏನಾಯ್ತು? ಅದೊಂದು ದೊಡ್ಡ ಕತೆ. ನಾನು ಆಟೋ ಓಡಿಸ್ಕೊಂಡ್ ಬರ್ತಿದ್ದ. ನೀವು ಆಟೋದಲ್ಲಿ ಬರ್ತಿದ್ರಾ? ಅದು ಕಾರ್ ಕಟ್ಟೋಗ್ಬಿಟ್ಟಿದ್ರಂಗಪ್ಪ. ಕಾರನ್ ಗ್ಯಾರೇಜ್ ಅಲ್ಲಿ ಬಿಟ್ಬಿಟ್ಟು ಆಟೋ ಇಟ್ಕೊಂಡು ಸ್ಪೀಡ್ ಓಡಿಸ್ಕೊಂಡ್ ಬರ್ತಿದ್ನ. ಟರ್ನಿಂಗ್ ಬಂತು, ಸ್ಪೀಡ್ ಟರ್ನ್ ಮಾಡಿದೆ, 30 ಹೊಡ್ಕೊಂಡ್ಬಿಡ್ತು. ನಿಮ್ ಮಾತೇ ವಿಚಿತ್ರವಾಗೈತೆ ಬುದ್ಧಿ. ಕಾರ್ ಕೆಟ್ಟೋಯ್ತು ಅಂದ್ರಿ, ಆಟೋದಲ್ಲಿ ಬರ್ತಿದ್ದೆ ಅಂದ್ರಿ, ಆಟೋ ಓಡಿಸುವಾಗ ಪಲ್ಟಿ ಹೊಡಿತು ಅಂದ್ರಿ. ಅಯ್ಯೋ ರಂಗಪ್ಪ, ತಲೆನೋವು ಅಂತ ಮನೆ ಬಂದ್ರೆ ಏನೋ ಪ್ರಶ್ನೆ ಕಬಿಟ್ಟು ತಲೆನೋವು ಜಾಸ್ತಿ ಮಾಡ್ತಾ ಇದೆಯಲ್ಲ ನೀನು. ನೀವು ಹೋಗಪ್ಪ. ತಪ್ಪಾಯ್ತು ಬುದ್ಧಿ. ನೀವು ರೂಮ್ನಾಗ ಹೋಗಿ ಆರಾಮ ಮನೆ ಕಳಿ, ನಾನು ಹೋಗಿ ಕಾಫಿ ತರ್ತೀನಿ. ಇಷ್ಟೊಂದು ರೂಮ್ಗಳಿದೆಯಲ್ಲ, ಇದ್ರಲ್ಲಿ ವಿಜಯ್ ರೂಮ್ ಯಾವುದು ಅಂತ ಯಾಕೆ ಕಂಡಿಡಿಯೋದು? ರಂಗಪ್ಪ. ಬುದ್ಧಿ, ನೋಡು, ನನ್ನ ರೂಮ್ ಹೋಗಿ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಡೈರಿ ಇಟ್ಟಿದ್ದೇನೆ, ಅದನ್ನ ತಗೊಂಬಾ. ನನ್ನ ಫ್ರೆಂಡಿಗೆ ಫೋನ್ ಮಾಡ್ಬೇಕು. ಸರಿ ಬುದ್ಧಿ. ರಂಗಪ್ಪ, ಡೈರಿ ಕಾಣಿಸ್ತಿಲ್ಲ ಬುದ್ಧಿ. ಕಾಣಿಸ್ಲಿಲ್ವಾ? ಹೋಗ್ಲಿ ಬಿಡು. ನಾಳೆ ನಾನೇ ಪರ್ಸನಲ್ ಹೋಗ್ಬಿಟ್ಟು ಅವ್ನ್ ಭೇಟಿ ಆಗ್ತೀನಿ. ನೀನ್ ಹೋಗಿ ಬಿಸಿ ಬಿಸಿ ಒಂದ್ ಲೋಟ ಕಾಫಿ ತಗೊಂಬ. ಸರಿ ಬುದ್ಧಿ. ಅಂತೂ ಇಂತೂ ಒಂದ್ ಹಂತ ತಲುಪದೆ, ಮಿಕ್ಕಿದ್ದನ್ನ ಸರೀಸ ದಾಟ್ ಬಿಡ್ಬೋದು. ಆ ಸರ್ಕಾ ಪರ್ಕಾನು ಮಂಚ ಮೇಲೆ ಮಲ್ಬಿಟ್ಟು ನಿದ್ದೆನೇ ಮಾಡಕ್ಕಾಗಿರ್ಲಿಲ್ಲ. ಇವತ್ತಿ ಮೆತ್ತನ ಹಾಸಿಗೆ ಮೇಲೆ ಮಲ್ಬಿಟ್ಟು ಸಖತ್ತಾಗಿ ನಿದ್ದೆ ಹೊಡಿಬೇಕು. ಅವ್ರ ಅಜ್ಜಿ ಯೋಗ ಅಂದ್ರೆ ಹೀಗ್ ಹೊಡಿಬೇಕು. ಏನೇ ಸಿಕ್ಕಿದ್ರು ಅಜ್ಜಿ ಈ ಬೀಡಿ ಮುಂದೆ ಬೇರೆ ಮಜಾನೇ ಇಲ್ಲ. ಲಕ್ಷ್ಮಿ, ಅತ್ತೆ, ಲಕ್ಷ್ಮಿ, ಅರೆ ಬಾಗಿಲು ತೆಗೆದ್ಬಿಟ್ಟು ಎಲ್ರು ಎಲ್ಲಿ ಹೊಟ್ಟೋದ್ರು? ಯಾರು ಕಾಣ್ತಾನೆ ಇಲ್ವಲ್ಲ? ಅತ್ತೆ, ಕಳ್ಳ, ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ತಾ ಇದೀಯಾ? ಸೋಮಾರಿ, ಇವತ್ತು ಒಂಟಿಯಾಗಿ ಸಿಕ್ಕಿದೀಯಾ? ಮಾಡ್ತೀನಿ.
ಯಾರಮ್ಮ ನೀನು ನನ್ ಮೈ ಮೇಲೆ ಹಾಕಿ ಬಿಡ್ತಿದ್ಯಾ? ಯಾರು ಕೇಳ್ತಾರಲ್ಲಪ್ಪ, ನಾನ್ ಯಾರಮ್ಮನ? ನಿನ್ನ ಅಜ್ಜಿ. ಹೆಣ್ಣು ಹುಡುಗಿಯಾಗಿ ಅವಳು ರೋಡಿ ತರ ಬಿಹೇವ್ ಮಾಡ್ತಿದ್ಯಲ್ಲಮ್ಮ. ಅಯ್ಯಯ್ಯೋ, ಕಾಲೇಜ್ ಟೂರ್ಗೆ ಒಂದು ವಾರ ನಿನ್ನನ್ ಬಿಟ್ಟು ಹೋಗಿದ್ದಕ್ಕೆ ನನ್ನನ್ನೇ ಮರ್ತು ಬಿಟ್ಯಾ? ನಿನಗೋಸ್ಕರ ಹಗಲು ರಾತ್ರಿ ತಪಸ್ಸು ಮಾಡಿದ ಈ ರಾಧೇನ ಯಾರು ಅಂತ ಕೇಳಿದ್ಯಾ? ಗಣೇಶ. ಗಣೇಶ? ಓ, ಇಲ್ಲೆಲ್ಲೋ ಗಣೇಶನ್ ಲವರ್ ಇರ್ಬೇಕು. ಮತ್ತಿನೇನು ಕಾಲೇಜ್ ಟೂರ್ಗೆ ಹೋಗ್ತೀನಿ ಅಂತ ನನಗೆ ಹೇಳಲಿಲ್ಲ ನೀನು? ಅದಕ್ಕ ನನ್ ಮೇಲ್ ಕೋಪ? ಸಾರಿ ಗಣೇಶ, ನಮ್ ಕಾಲೇಜಲ್ಲಿ ಟೂರ್ ಅರೇಂಜ್ ಮಾಡಿದ್ರು. ನಾನು ಗಣೇಶನ್ ಬಿಟ್ಟು ಬರಲ್ಲ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಗಣೇಶನ್ ಗಲಾಟೆ ಅಂತ ಗಲಾಟೆ ಮಾಡ್ಬಿಟ್ರು. ನೀನ್ ಹೇಳಿ ಹೋಗೋಣ ಅಂತ ಬಂದೆ. ನೀನ್ ಮೈಸೂರ್ಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಹಾಗೆ ಹೋಗ್ಬಿಟ್ಟೆ. ಅಚ್ಚರಿ, ಏನಿದು ತಲೆಲ್ ಬ್ಯಾಂಡೇಜು? ಅದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತಲ್ವಾ? ಆಕ್ಸಿಡೆಂಟಾ? ಅಂತ ಗಾಬರಿ ಪಡುವಂತದ್ದೇನೂ ಇಲ್ಲ, ಎಲ್ಲ ಸರಿಯಾಗ್ಬಿಡುತ್ತೆ. ತುಂಬಾ ನೋವಾಯ್ತಾ? ಹೌದು. ಆ ನೋವಿಗೆ ಔಷಧಿ ನನ್ನ ಹತ್ರ ಇದೆ, ಕೊಡ್ಲಾ? ಕೊಡು ಕೊಡ್ಲಾ? ಕೊಡು ಕೊಡ್ಲಾ? ಕೊಡು. ಮಾರ್ನಿಂಗ್ 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 ಮಾರ್ನಿಂಗ್. ನಮಸ್ಕಾರ ಚಿಕ್ಕೇಜ್ ಮಾಡ್ರೆ. ವಿಲನಾ? ನಂಬರ್ 1 ವಿಲನ್ ಅಕೌಂಟೆಂಟ್ ಸೀನಪ್ಪ. ನಮಸ್ಕಾರ ಸರ್. ಈ ದಡಿಯಾನೇನಾ ಮ್ಯಾನೇಜರ್ ಮಾನಪ್ಪ, ವಿಲನ್ ನಂಬರ್ 2. ಒಳ್ಳೆ ಕಾರ್ಟೂನ್ ಇದ್ದಂಗಿದ್ದಾನೆ. ಯಾಕಂಕಲ್ ಆಗ ನೋಡ್ತಿದ್ದೀರಾ? ಅಂಕಲ್, ನಾನು ಅಂಕಲ್. ಮತ್ತಿನೇನ್ ಟ್ವಿಂಕಲ್? ಅಂಕಲ್. ಏನ್ ಮ್ಯಾನೇಜರ್ ಅಂಕಲ್, ಯಾಕೆ ಹೀಗೆ ಬಿಡ್ಸ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮಿಬ್ಬರತ್ರ ಮಾತಾಡ್ಬೇಕು. ಯಾ, ಒಳ ಬನ್ನಿ. ಸೀನ್ಯ ಮಾನ್ಯ. ಅವನೇನೋ ಇಲ್ಲ, ಅವನ್ ಭೂತಾನೋ ಅಲ್ಲ, ಪಿಶಾಚಿನೂ ಅಲ್ಲ, ಸಾಕ್ಷಾತ್ ವಿಜಯ. ಅನುಮಾನನೇ ಇಲ್ಲ. ಆಹಾ, ಏನ್ ವಿನಯ, ಏನ್ ವಿಧೇಯತೆ. ಇದಕ್ಕೆ ಹೇಳೋದು ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಯಾಕಂಕಲ್ ಸಿಸ್ಟಮ್ ಬೇಡ್ಕೊಂಡ್ಬಿಟ್ಟಿದ್ದೀರಾ? ಇದು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮೊದಲನೇ ಸೂಚನೆ. ನಾನು ಐ ಆಮ್ ಆಲ್ ರೈಟ್. ಐ ಆಮ್ ಆಲ್ಸೋ ಆಲ್ ರೈಟ್. ಮತ್ತೆ ಯಾಕೆ ನೀವಿಬ್ರು ಯಾರನ್ನೋ ಕೊಲೆ ಮಾಡಿದವ್ರಂಗ್ ಹೆದರ್ಕೊಂಡು ನಡಕ್ತಿದ್ದೀರಾ? ಅದು ಆಹಾ, ಒದ್ದಾಡ್ಬೇಡಿ, ನಾನೇ ಹೇಳ್ತೀನಿ. 1 ವಾರದಿಂದ ನಾಪತ್ತೆ ಆಗಿದ್ದು ನಾನು ಇದ್ದಕ್ಕಿದ್ದಾಗ ಹೇಗ್ ಬಂದ್ಬಿಟ್ಟೆ ಅಂತ ನಿಮ್ಮಿಬ್ರಿಗೂ ಶಾಕ್ ಆಗಿರ್ಬೇಕು ಅಲ್ಲ? ಹೌದು ಹೌದು. ನನ್ನನ್ನು ಕೊಲೆ ಮಾಡ್ಬೇಕು ಅಂತ ಯಾರೋ ಒಳಸಂಚು ಮಾಡ್ತಿದ್ದಾರೆ. ಹಲ್ಕ ನನ್ ಮಕ್ಳು, ಮಂದಿ ನನ್ ಮಕ್ಳು, ಲೋಫರ್ ನನ್ ಮಕ್ಳು. ಯಾಕೆ ಯಜಮಾನ್ರೆ ಅವ್ರನ್ನ ಅಷ್ಟೊಂದು ಬೈತಾ ಇದ್ದೀರಾ? ಬೈಯೋದಲ್ಲ, ಅವ್ರು ನನ್ ಕೈ ಸಿಕ್ಲಿ ಕತ್ತರಿಸಿ ತುಂತುನ್ ಮಾಡಿ ಕೈಮ ಮಾಡ್ಬಿಡ್ತೀನಿ, ಕೈಮ. ಮೋಸದಿಂದ ನನ್ನ ಕೊಲೆ ಮಾಡೋದಕ್ಕೆ ಒಳಸಂಚು ಮಾಡ್ತಿದ್ದಾರೆ ಬೇವರ್ಸಿಗಳು. ಅಂದ್ಹಾಗೆ ಅಂಕಲ್, 1 ವಾರದಿಂದ ನಾನು ಈ ಕಡೆ ಬರ್ಲಿಲ್ವಲ್ಲ, ಹೇಗ್ ನಡೀತಾ ಇತ್ತು ವ್ಯಾಪಾರ ವ್ಯವಹಾರ? ಓ, ಚೆನ್ನಾಗಿ ನಡೀತಾ ಇತ್ತು. ನಡೀದೆ ಇನ್ನೇನಾಗತ್ತೆ ನಿಮ್ಮಂತ ದೇವರುಗಳಿರುವಾಗ. ಏನಂದ್ರೆ? ನಿಮ್ಮಂತ ದೇವರುಗಳಿರುವಾಗ ನಡೀದೆ ಇನ್ನೇನಾಗುತ್ತೆ ಅಂತ ಹೇಳ್ದೆ. ನೀವಿನ್ ಹೋಗ್ಬೋದು. ಹಾ, ಹೋಗಿ ಅಂತ ಹೇಳಿದ್ದು ಅಕೌಂಟೆಂಟ್ ಅಂಕಲ್ನ. ಮ್ಯಾನೇಜರ್ ಅಂಕಲ್ ನೀವಿಲ್ಲೇ ಇರಿ. ನಿನ್ ಬಾಯಿಂದ ಮಾತುಗಳು ಹುಷಾರಾಗಿ ಬರ್ಲಿ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ಬಿಟ್ಟು ಎಡವಟ್ ಮಾಡ್ಕೊಂಡ್ಬಿಟ್ಟಿಯಾ? ಹುಷಾರಾಗಿರು. ಮಾವ ಮಾವ ನಾನಾ? ನೀವೇ? ಚಿತ್ರ ನಿಜವಾಗ್ಲು ನಿಮ್ ಸ್ವಂತ ಮಗಳು ತಾನೆ? ಖಂಡಿತ ನನ್ನ ಮಗಳೇ. ಚಂದನದ ಗೊಂಬೆ ತರ ಮಗಳಿಟ್ಕೊಂಡು ನೀವೊಳ್ಳೆ ಎಮ್ಮೆ ಸಗಣಿ ಗೊಂಬೆ ತರ ಆಡ್ತಿದ್ರಲ್ಲ ಮಾವ. ಅಂದ್ರೆ ಅಂದ್ರೆ ನನ್ PA ಪೋಸ್ಟಿಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಂತ ಹೇಳಿದ್ದೆ ಅಲ್ವಾ? ಹೌದು. ಆ ಕ್ಯಾಂಡಿಡೇಟ್ ಆಗಿ ನಿಮ್ ಮಗಳನ್ನ ಫಿಕ್ಸ್ ಮಾಡ್ಬಿಡಿ.
ಅವಳು ನನ್ನ ಎದುರು ಕೂತಿರ್ತಾಳೆ, ನಾನು ಅವಳ ಎದುರು ಕೂತಿರ್ತೀನಿ. ಅವಳು ಟಪ ಅಂತ ಟೈಪ್ ಮಾಡಿ ಟಕ ಅಂತ ನನ್ನ ಹತ್ರ ತರ್ತಾಳೆ. ನಾನು ಚಕ ಅಂತ ಸೈನ್ ಮಾಡಿ ಪಕ ಅಂತ ಅವಳನ್ನ ನೋಡ್ತಾ ಡೆವಲಪ್ ಆಗ್ಬಿಡ್ತೀನಿ. ಏನ ಈ ಫ್ಯಾಕ್ಟ್ರಿನ ವಿಜಯ್ ಅಂದ್ರೆ ವಿಜಯ್. ನಿಮ್ ಮನಸ್ಸು ಅರ್ಥ ಮಾಡ್ಕೊಳ್ದೆ ತುಂಬಾ ಒದ್ದಾಡ್ಬಿಟ್ಟೆ. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿಸಿ ಬೇಗ ಚಿತ್ರನ ಕರ್ಸಿ ಮಾವ. ಮಾವಾ, ಅಯ್ಯೋ 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 ಮಾವಾ ಮಾವಾ ಅಂತ ಹೇಳಿ ನನಗೆ ಶಾಕ್ 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 ಕೊಡ್ತಿದ್ರಲ್ಲ ಅಳಿ. ಅಂದ್ರೆ ನೀವು ಕಣ್ಣು ಮುಚ್ಚಿಬಿಡೋಷ್ಟರಲ್ಲಿ ಚಿತ್ರನ ನಿಮ್ಮ ಮುಂದೆ ಹಾಜರು ಮಾಡ್ಬಿಡ್ತೀನಿ. ಈಗ ಸದ್ಯಕ್ಕೆ ನಿಮ್ ನಗು ನಿಲ್ಸಿ ಆ ಅಕೌಂಟೆಂಟ್ ಅಂಕಲ್ನ ಒಳ ಬರಕ್ ಹೇಳಿ. ಮಾವ ಮಾವ ಏನ್ ಮನ್ಯಾ ಇಷ್ಟೊಂದು ಖುಷಿಯಿಂದ ಬರ್ತಿದ್ಯಾ? ಬೋನಸ್ ಗಿಲ್ಸ್ ಕೊಟ್ರೇನು? ಇದು ಒಂಥರ ಬೋನಸ್ಸೇ. ನಿನಗೂ ಕರೀತಾರೆ ಹೋಗ್. ಹೌದಾ? ಹಾಗಾದ್ರೆ ನಂಗೂ ಬೋನಸ್ ಕೊಡ್ತಾರಾ? ಯಜಮಾನ್ರು ಯಾಕೊಬ್ಬರು ಹೇಳಿದ್ರಂತೆ. ಮ್ಯಾನೇಜರ್ ಮಾನಪ್ಪಂಗ್ ಹೇಳಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ. ಹೇಳಿ. ತುಂಬಾ ದಿವಸದಿಂದ ಹೇಳ್ಬೇಕು ಅಂತಿದ್ದೆ. ನಿಮ್ ಮಗಳು ಕಾವ್ಯ ಇದ್ದಾಳಲ್ಲ, ಹೌದು. ಆ ಮಾನಪ್ಪನ ಮಗಳಿದ್ದಾಳಲ್ಲ, ಅವಳು ಸೂಸು. ನಿಮ್ ಮಗಳು ಸೂಸು. ಸೂಸು ಅರ್ಥ ಆಗ್ಲಿಲ್ಲ ಅಲ್ಲ? ಆ ಮಾನಪ್ಪನ ಮಗಳು ಸೂಸು ಅಂದ್ರೆ ಸುಮಾರು ಸುಂದರಿ. ನಿಮ್ ಮಗಳು ಸೂಸು ಅಂದ್ರೆ ಸೂಪರ್ ಸುಂದರಿ. ನಿಮ್ಮಂತವ್ರಿಗೆ ಅಂತ ಮಗಳು ಹುಟ್ಟಿದಾಳೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳು ನೀವು ಅಂದ್ರೆ ಪ್ರಾಣನೇ ಬಿಟ್ಬಿಡ್ತಾಳೆ. ಓ, ಅದಕ್ಕೆ ಅವಳಿಗೆ ಇದೇ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಕೊಟ್ಬಿಟ್ರೆ ಯಾವಾಗ್ಲೂ ನನ್ನ ಕಣ್ಣೆದ್ರೇ ಇರ್ತಾಳೆ. ಹಾಗೆ ಹೋಗ್ತಾ ಬರ್ತಾ ಕಣ್ಣಾಡಿಸ್ತಾ ಇದ್ರೆ ಅವಳು ಚೂಪಾದ ನೋಟ ಲಾಚಿಕ್ಕ ನನ್ನ ಎದೆ ಚುಚ್ಕೊಳ್ಳುತ್ತೆ. ಆಗ ಆಟೋಮೆಟಿಕ್ ಲವ್ ಡೆವಲಪ್ ಆಗುತ್ತೆ. ಆಮೇಲೆ ಇದ್ದೇ ಇದೆಯಲ್ಲ ದಂಡನ ಬಾರಿಸೋದು. ಯಾಕಂಕಲ್, ನಾನ್ ನಿಮ್ ಮಳಿಯಾಗೋ ನಿಮ್ಗಿಷ್ಟ ಇಲ್ವಾ? ಯಾವ ದರ್ಬೇಸಿನ ಮಗ ಬಿಡ್ತಾನೆ ಇಂಥ ಚಾನ್ಸ್ನ? ಇಷ್ಟ ಇಲ್ಲ ಅಂದೋರ್ನ ಆಗೆಗೆ ಹುಳ ಬೀಳುತ್ತೆ. ಹಾಗಾದ್ರೆ ಬೇಗ ಕರ್ಸಿ ನನ್ ಪ್ರೀತಿಯ ಕಾವ್ಯನ. ಇಷ್ಟೇ ಹುಡಿಯೋದ್ರ ಕರ್ಸ್ಬಿಡ್ತೀನಿ. ಇನ್ನು ಇಲ್ಲೇ ನಿಂತಿದ್ರಲ್ಲ. ಅಯ್ಯೋ ಈಗ ಹೊರಟೆ. ಅಪ್ಪ, ಯಾಕಪ್ಪ ಹೊಸ ಹಂಗ ಒಂದೇ ಸಮಯ ಬಡ್ಕಂತೈತೆ? ಬೆದೆಗ್ ಬಂದ್ಬಿಟ್ಟಿದೆ ಮಗ. ಹಂಗಂದ್ರೆ ಅದಕ್ಕೆ ಗಂಡ್ ಬೇಕು ಅಂತ ಅರ್ಥ. ಹಂಗ? ಅಮ್ಮ 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 ಅಮ್ಮ. ಏ ಕೃಷ್ಣ, ಸಾಕು ನಿಲ್ಸು. ನಿಲ್ಸು ಸಾಕು, ಇಲ್ಲಾಂದ್ರೆ ಒನಕೆ ತಂದು ಬಾಯಿಗೆ ತುರುಕ್ಬಿಡ್ತೀನಿ. ರೀ, ಏನಾಗಿದ್ರಿ ಇವನಿಗೂ ಹಸುಗೂ? ಅಮ್ಮ, ಆ ಹಸು ಯಾಕೆ ಕೂಗ್ತಿದೆ ಗೊತ್ತಾ? ಗಂಡ ಬೇಕು ಅಂತ. ನಾನ್ ಯಾಕೆ ಕೂಗ್ತಿದೀನಿ ಗೊತ್ತಾ? ಹೆಂಡತಿ ಬೇಕು ಅಂತ ಅಲ್ವಾಪ? ಹೌದಪ್ಪ ಭಾಮ. ಸಮಯಕ್ಕೆ ಸರಿಯಾಗಿ ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡಿಸ್ತೀವಿ. ಹಾಗೆ ಪ್ರಾಯಕ್ಕೆ ಬಂದಿರೋ ಮಗನಿಗೆ ಸಮಯಕ್ಕೆ ಸರಿಯಾಗಿ ಜೋಡಿ ಕೂಡ ಹಾಕೋದು ಧರ್ಮ ಅಲ್ವೇನೆ? ಸಾಕ್ ಮುಚ್ಕೊಳ್ರಿ ಬಾಯಿನ. ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡ್ಸಿದ್ರೆ ಚೆನ್ನಾಗಿ ಹಾಲು ಸಿಗುತ್ತೆ, ನಮ್ಮನೆ ಕಬ್ಬಣದ ಪೆಟ್ಟಿಗೆನೂ ತುಂಬುತ್ತೆ. ಈ ನನ್ನ ಮಗನಿಗೆ ಜೋಡಿ ಕೂಡ್ಸಿದ್ರೆ ಏನ್ ಸಿಗುತ್ತೆ? ಮಣ್ಣು. ನಮ್ಮ ವಂಶ ಉದ್ಧಾರ ಆಗುತ್ತೆ ಕಣೆ. ಇವನ್ ನೋಡಿದ್ರೆ ನನ್ ಕರಳೆ ಕಿತ್ತು ಬರುತ್ತೆ. ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಹೆಂಡತಿ ಜೊತೆ ಸಂಸಾರ ಮಾಡದೆ ಒಂಟಿಯಾಗಿ ಜೀವನ ಎಲ್ಲ ಹಾಳು ಮಾಡ್ಕೊಂತಿದ್ದಾನಲ್ಲ ಅಂತ. ಅಪ್ಪ, ನೀನ್ ತುಂಬಾ ಒಳ್ಳೆಯವನು. ಬಾಮ, ದೊಡ್ಡ ಮನಸ್ಸು ಮಾಡಿ ಗಂಡ ಹೆಂಡನ ಒಂದ್ ಮಾಡಿ ಪುಣ್ಯ ಕಟ್ಕೊಳೆ. ಹಂಗಂತೀರಾ? ಹಾಗಾದ್ರೆ ನಮ್ ಸೊಸೆನ ಮನೆಗ್ ಕರ್ಸ್ಕೊಳ್ತೀನಿ. ಹಂಗ ನಾನು ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನು ಒಳ್ಳೆಯವಳೆ. ನಾನ್ ಹೇಳ್ದಷ್ಟು ವರದಕ್ಷಿಣೆ ಒಡವೆನ ತಂದು ಕೊಟ್ರೇನೆ ಅವಳನ್ನ ಈ ಮನೆಗೆ ಸೇರ್ಸೋದು. ಇಲ್ದಿದ್ರೆ ಇಲ್ಲ. ಅಲ್ಲಿವರೆಗೆ ನಾನು ಹೇಳಿದ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರೋ. ಈಗೇನ್ರಿ ಕೆಲ್ಸ? ಬಟ್ಟೆ ಒಗಿತಿದ್ದೀನಲ್ಲೇ. ಅದಾದ್ಮೇಲೆ ಗೊತ್ತು, ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ತಂದ್ಕೊಡ್ಬೇಕು.
ತಂದು ಕೊಡ್ತೀನಿ. ಅಷ್ಟ್ ಮಾಡಿ. May I come in, sir? Oh, sorry. May I come in, Vijay? ವೆಲ್ಕಮ್ ವೆಲ್ಕಮ್ ಸೂಸು ಚಿತ್ರಾಗೆ. ಸೂಸುನಾ? ಸೂಸು ಅಂದ್ರೆ ಸೂಪರ್ ಸುಂದರಾಂಗಿ ಅಂತ. ಆ. ಸೂಪರ್ ಸುಂದರಾಂಗಿ ಚಿತ್ರಾಗೆ ಈ ಬಡವನ ಸ್ವಾಗತ. ನೀವು ಬಡವರ? I never mind. You naughty. ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಈ ಬ್ಯೂಟಿ ಮುಂದೆ ನಾನ್ ಬಡವನೇ. ನನ್ನ ಕಂಡ್ರೆ ನಿಮ್ಗೆ ಇಷ್ಟೊಂದು ಲವ್ ಇದೆ ಡಾರ್ಲಿಂಗ್? ಇಲ್ದೇ ಇರುತ್ತಾ? ನಾನ್ ಅಜ್ಜಿನ? ಅಂದ್ರೆ ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಜ್ಜಿ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತಲ್ವಾ? ಏನು ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಹೇಗೆ? ನಿಮ್ಮ ಅಜ್ಜಿ ತಾತ ಇಬ್ರು ಹೀಗ್ ಬೊಚ್ಚ ಬಾಯಿ ಬಿಟ್ಕೊಂಡು ನನ್ ಕನ್ಸಲ್ ಬಂದಿದ್ರು. ಏನ್ ಹೇಳಿದ್ರು? ಹೀಗ್ ಹೇಳಿದ್ರು, ಮಗು ಗಣೇಶ. ಗಣೇಶ ಅಂದ್ರೆ ನಿಮ್ಮನ್ನ? ಹೌ ವೆರಿ ಸ್ಯಾಡ್. ಅಲ್ಲಲ್ಲ, ಹಾಗೆ ಹೇಳಲಿಲ್ಲ. ಅವರು ಗಣೇಶನ್ ಮಹಾಭಕ್ತರಂತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ರನ್ನು ಸ್ವಾಮಿ ಸ್ವಾಮಿ ಅನ್ನಲ್ವೇ, ಹಾಗೆ ಇವ್ರು ಎಲ್ರು ಗಣೇಶ ಗಣೇಶ ಅಂತಾರಂತೆ. ನಾನ್ ನನ್ನ ಹೆಸರು ವಿಜಯ್ ಅಂತಾನೆ ಹೇಳ್ದೆ. ಓ, ಅದಕ್ಕೆ ಇರ್ಬೇಕು ನಮ್ಮನೇಲೂ ಗಣೇಶನ್ ಫೋಟೋ, ಗಣೇಶನ್ ವಿಗ್ರಹ, ಆಮೇಲೆ ನಮ್ಮನೆ ರೋಡ್ ನಲ್ಲೂ ಗಣೇಶನ್ ಇಟ್ಟಿರೋದು. ಹೌದೌದು, ಗಣೇಶನು ಬ್ರಹ್ಮಚಾರಿನೇ ಅಲ್ವಾ, ಅವನಿಗೆ ಅದ್ರ ಕಷ್ಟ ಚೆನ್ನಾಗಿ ಗೊತ್ತಾಗಿ ಲವರ್ಸ್ ಗಳಿಗೆ ತುಂಬಾ ಸಹಾಯ ಮಾಡ್ತಾನೆ ಬಿಡು. ಇರ್ಬೇಕು. ಹೌದು, ನಮ್ಮಜ್ಜಿ ನಿಮ್ಮ ಕನ್ಸಲ್ ಬಂದು ಏನ್ ಹೇಳಿದ್ರು? ಓ, ಟ್ರ್ಯಾಕೆ ಚೇಂಜ್ ಆಗ್ಬಿಟ್ಟಿತ್ತು. ಅವ್ರು ಹೇಳಿದ್ರು, ನನ್ ಮೊಮ್ಮಗಳು ಚಿತ್ರ ನೀನು ಅಂದ್ರೆ ಪ್ರಾಣನೇ ಬಿಡ್ತಾಳೆ, ನೀನು ಅವಳನ್ನೇ ಮದುವೆ ಆಗ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ರು. ಹೌದಾ? ಹಾಗಾದ್ರೆ ಮದ್ವೆ ಫಿಕ್ಸ್ ಮಾಡ್ಬಿಡಿ ಅಂತ ನಮ್ಮ ಅಪ್ಪಂಗೆ ಹೇಳ್ಬಿಡ್ಲಾ? ಅವಸರ ಪಡ್ಬೇಡ ಚಿನ್ನ, ಅದಕ್ಕೂ ಮೊದ್ಲು ನಾನ್ ಮಾಡ್ಬೇಕಾಗಿರೋ ಕೆಲಸ ಬಹಳಷ್ಟಿದೆ. ಅದನ್ನೆಲ್ಲ ಮದ್ವೆ ಮಾಡ್ಕೊಂಡ್ಮೇಲ್ ಮಾಡಿ. ಬೇಗ ಮದುವೆ ಮಾಡ್ಕೊಂಡ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ನಿಧಾನ ಲವ್ ಮಾಡ್ತಾ ಮಾಡ್ತಾ ತಡ್ಕೊಳಕ್ಕಾಗದೆ ಕ್ಲೈಮ್ಯಾಕ್ಸ್ ಬಂದಾಗ ಮದುವೆ ಆಗ್ಬೇಕು. ಸದ್ಯಕ್ಕಿಲ್ಲೇ ಲವ್ ಮಾಡೋಣ ಬಾ. ಯಾರೋ ಬರ್ತಿರೋ ಹಾಗಿದೆ. ಒಂದ್ ಕೆಲಸ ಮಾಡೋಣ, ಸಂಜೆ ಲವ್ ಸ್ಪಾಟ್ ಅಲ್ಲಿ ಮೀಟ್ ಮಾಡಿ ಲವ್ ಮಾಡೋಣ. ಓಕೆ, ಬಾಯ್. ನೀನ್ ಇಷ್ಟೊತ್ತಾರ ಬರೆದೋದು ನೋಡಿ ನನಗೆ ಹೆಚ್ಚಾಗ್ಬಿಟ್ಟಿತ್ತು ಶುಗರು. ಹೋಗು ಗುಡ್ ಲಕ್. ಯಾಕೆ ಡಾರ್ಲಿಂಗ್ ಮುಖ ಒಂಥರ ಬಾಡೋಗಿದೆ? ಯಾಕೂ ಇಲ್ಲ. ಅವಳು ಬಂದು ನಿಮ್ ತಲೆ ಕೆಡ್ಸಿರ್ಬೇಕು. ಡೋಂಟ್ ವರಿ ಡಾರ್ಲಿಂಗ್, ಪ್ರಣಯದ ಸಮುದ್ರದಲ್ಲಿ ನಿಮ್ಮನ್ನ ಮುಳುಗಿಸ್ತೀನಿ, ಮುತ್ತಿನ ಮಳೆಯಲ್ಲಿ ನಿಮ್ಮನ್ನ ನೆನೆಸ್ತೀನಿ, ನನ್ನ ಪ್ರೇಮಾಮೃತನ ನೀವು ಸವಿಯೋ ಹಾಗೆ ಮಾಡ್ತೀನಿ. ನನ್ ಮದುವೆ ಬೇಕಾಗಿರೋದು, ಕೂತ್ಕೋ. ಯಾಕೆ? ಇದು ಆಫೀಸ್ ಅಲ್ವಾ? ನಾವಿಬ್ರು ಪ್ರಣಯದ ಮತ್ತೆ ಮೈ ಮಾಡ್ತಿರುವಾಗ ಆಫೀಸ್ ಸ್ಟಾಫ್ ಯಾರಾದ್ರು ಬಂದು ಬಾಗಿಲು ತಟ್ಟಿದ್ರೆ ನಮ್ ಪ್ರಣಯ ಭಂಗ ಆಗಲ್ವಾ? ಯು ಆರ್ 100% ಕರೆಕ್ಟ್ ಡಾರ್ಲಿಂಗ್. ಲವ್ ಮಾಡಕ್ಕೆ ಬೇರೆ ಜಾಗನೇ ಇದೆ. ನಾನ್ ನಿಮ್ಮನ್ನ ಅಲ್ಲೇ ಅಟ್ಯಾಕ್ ಮಾಡ್ತೀನಿ. ಬಾಯ್. See you darling. ಊಟನೂ ಇಲ್ಲ, ಟಿಫನ್ನು ಇಲ್ಲ. ಹಲೋ. ಓ ಹಲೋ ಚಿತ್ರ ಡಾರ್ಲಿಂಗ್, ಹೌ ಆರ್ ಯು? ಹೇಗಿದ್ಯಾ? ಹಲೋ ಹಲೋ ಕಾವ್ಯ ಡಾರ್ಲಿಂಗ್, ಹೇಗಿದ್ಯಾ? ಹೌ ಆರ್ ಯು? ಲವರ್ಸ್ಗಳ ಹಣೆ ಬರ ಕಾಯೋದೆ ತಾನೆ. ಕಾಯೋದ್ರಲ್ಲಿರೋ ಮಜಾ ನಿಮ್ಗೇನು ಗೊತ್ತು? ಒಂದ್ ಕೆಲಸ ಮಾಡಿ, ನೀವು ಐಸ್ ಕ್ರೀಮ್ ತಿಂತಾ ಕೂಲ್ ಡ್ರಿಂಕ್ಸ್ ಕುಡಿತಾ ನನಗೋಸ್ಕರ ಕಾಯ್ತಾನೆ ಇರಿ. ಹೌದು, ನೀವಿಬ್ರು ಎಲ್ಲಿ ಕಾಯ್ತಾ ಇದ್ದೀರಾ? ಅಲ್ಲಲ್ಲ, ನಾವಿಬ್ರು ಎಲ್ಲಿ ಸೇರೋದು? ನಿಮ್ಮಜ್ಜಿ ಇಬ್ರು ಒಂದೇ ಕಡೆ ಇದ್ದೀರಾ? ನಾನ್ ಸತ್ತೆ ಹಾಗಾದ್ರೆ. ಹಲೋ ಹಲೋ, ನಾನು ಈಗ್ಲೇ ಬಂದ್ಬಿಟ್ಟೆ. ಚಾಕಲೇಟ್ ತಗೋ, ಚಾಕಲೇಟ್ ಚಾಕಲೇಟ್ ತಗೋ, ಚಾಕಲೇಟ್.
ತಗೋ ಚಾಕಲೇಟ್. ರೋಡ ತುಂಬ ಕಾರು ಬಸ್ಸು ದಮ್ಮು ಕಟ್ಟುವಷ್ಟು ರಶ್ಶು, ಅದಕ್ಕೆ ಲೇಟ್ ಆಯ್ತು ಪ್ರಿಯೆ. ನಿಂಗೆ ತುಂಬಾ ಹೆಟ್ಟು ವೇಟು ಮಾಡಬೇಡ, ಕಣ್ಣು ಕಟ್ಟು ನಿನ್ನ ಗುಟ್ಟು ರಟ್ಟು ಮಾಡುವೆ. ರೋಡ ತುಂಬ ಕಾರು ಬಸ್ಸು ದಮ್ಮು ಕಟ್ಟುವಷ್ಟು ರಶ್ಶು, ಅದಕ್ಕೆ ಲೇಟ್ ಆಯ್ತು ಪ್ರಿಯೆ. ನಿಂಗೆ ತುಂಬಾ ಹೆಟ್ಟು ವೇಟು ಮಾಡಬೇಡ, ಕಣ್ಣು ಕಟ್ಟು ನಿನ್ನ ಗುಟ್ಟು ರಟ್ಟು ಮಾಡುವೆ. ಸಿಟ್ಟುಗೆಟ್ಟು ಮಾಡಬೇಡ ನನ್ನ ಕೋಮಲೆ, ಬಿಟ್ಟು ನಿನ್ನ ಬಾಳಲಾರೆ ನಂಬು ಚಂಚಲೆ. ನೀನು ಸ್ವೀಟು ನಾನು ಸ್ಮಾಟು, ನಮ್ಮ ಜೋಡಿ ಎಂದು ಗ್ರೇಟು, ಚಿಟ್ಟು ಚಾಟು ಮಾಡು ಬಾರಲೆ. ಗಲ್ಲಿ ಗಲ್ಲಿ ಸುತ್ತಿ ಬಂದೆ, ಪ್ರೀತಿ ಚಕ್ಕು ಹೊತ್ತು ತಂದೆ, ತುಟಿಯ ಮೇಲೆ ಜಮಾ ಮಾಡಲೆ. ಹೆಂಡತಿ ಬ್ಯಾಂಕು ಅಲ್ಲ, ಮುದ್ದು ಎಂದು ಚೆಕ್ಕು ಅಲ್ಲ, ಜಮಾ ಮಾಡೋ ಭ್ರಮೆ ಬೇಡವೋ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಾಳೆ ಹತ್ತಿರ, ಗುಟ್ಟಿನಲ್ಲಿ ನುಡಿವೆ ನನ್ನ ಚೂಟಿ ಉತ್ತರ. ವಾಕಿನಲ್ಲಿ ನೀನು ನೀಟು, ಟಾಕಿನಲ್ಲಿ ಅಜ್ಜು ಕಟ್ಟು, ಬ್ಯೂಟಿಯಲ್ಲಿ ನೀನು ಊರ್ಮಿಳ. ಎಕ್ಕಿಲಿಟ ಪ್ರಿಯ ಎಕ್ಕಿಲಿಟ, ಚಾಕಲೇಟ್ ತಗೋ ಚಾಕಲೇಟ್. ಎಕ್ಕಿಲಿಟ ಪ್ರಿಯ ಎಕ್ಕಿಲಿಟ, ಚಾಕಲೇಟ್ ತಗೋ ಚಾಕಲೇಟ್. ನೆತ್ತಿ ಮೇಲೆ ಸೂರ್ಯ ಹೀಟು ಒಣಗಿ ಹೋಯ್ತು ಬಾಡಿ ಕಾಟು. ಎಕ್ಕಿಲಿಟ ಪ್ರಿಯ ಎಕ್ಕಿಲಿಟ, ಚಾಕಲೇಟ್ ತಗೋ ಚಾಕಲೇಟ್. ಲೀಟರ್ ಹಾಲಿಗೆ 5 ಲೀಟರ್ ನೀರು ಬೆರೆಸಿದ್ರೆ 6 ಲೀಟರ್ ಆಗುತ್ತೆ. 1 ಲೀಟರ್ಗೆ 10 ರೂಪಾಯಿ ಆದ್ರೆ 6 ಲೀಟರ್ಗೆ 60 ರೂಪಾಯಿ ಆಗುತ್ತೆ. ಹಂಗಾರೆ 50 ರೂಪಾಯಿ ಲಾಭನಾ? ಕೃಷ್ಣ ಕೃಷ್ಣ, ಏನಪ್ಪ ನೀನು ನಿನ್ ಹೆಂಡತಿ ಒಂದಾಗೋಂತ ಐಡಿಯಾ ಹೇಳ್ತೀನೋ? ಹೇಳು ಹೇಳು. ಹಳ್ಳಿಯಿಂದ 10 ಮೈಲಿ ನಡ್ಕೊಂಡ್ಬಂದು ಪಟ್ನಾ ಸೇರೋಷ್ಟೊತ್ತಿಗೆ ಸಾಕಾಗೋಯ್ತು. ಬರೋ ಅವಸರದಲ್ಲಿ ಗಣೇಶ ಓಡಿಸೋ ಆಟೋ ನಂಬರ್ ತರೋದೇ ಮರ್ತು ಬಿಟ್ನಲ್ಲ. ಮನೆಗೆ ಹೋಗಿ ಹೇಳೋಣ ಅಂದ್ರೆ ಗುಟ್ಟಿನ ವಿಚಾರ. ಏನ್ ಮಾಡೋದು ಈಗ? ಹಿಂಗ್ ಹುಡುಕೋದು ಅವನ್ನ? ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ. ಅದ್ಯಾವ ದೊಡ್ಡ ವಿಷಯ ರೀ? ಈ ಕ್ಯಾಲೆಂಡರ್ ನಲ್ಲಿ ಇರೋನಾದ್ರೆ ತುಂಬಾ ಕಷ್ಟ. ನಿಮ್ ಗಣೇಶನ್ನ ಈಸಿಯಾಗಿ ಹುಡುಕ್ಬೋದು. ಹಂಗಂತೀಯ? ಗಣೇಶನ ಹುಡುಕಿ ಬಹಳ ಸುಸ್ತಾಗೋಯ್ತು. ಎಲ್ಲಿದ್ದಾನೆ ಅಂತ ಬೇಗ ಹೇಳಪ್ಪ. ಬಸವನಗುಡಿಯಲ್ಲಿರೋನು ದೊಡ್ಡ ಗಣೇಶ, ಮಲ್ಲೇಶ್ವರಂನಲ್ಲಿರೋನು ಗುಡ್ಡದ ಗಣೇಶ, ಈ ಸದಾಶಿವನಗರದಲ್ಲಿದ್ದಾನಲ್ಲ ಸ್ವಲ್ಪ ದುಡ್ಡೋನು ಶಕ್ತಿ ಗಣೇಶ. ಅದಲ್ಲಪ್ಪ. ಯಾರು ಅಲ್ವಾ? ಇವ್ರ್ಯಾರು ಅಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಈ ಗಣೇಶನ ಹಬ್ಬದ ದಿವಸ ಬೆಂಗಳೂರಿಗೆ ಬಂದ್ಬಿಟ್ರೆ ಗಲ್ಲಿ ಗಲ್ಲಿಲೋ ಗಣೇಶನ್ ಕೂರ್ಸಿರ್ತಾರೆ. ಅದ್ರಲ್ಲಿ ನೋಡಿ ನಿಮ್ ಗಣೇಶ ಯಾರು ಅಂತ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಅಯ್ಯಯ್ಯೋ, ಆ ಗಣೇಶ ಅಲ್ಲಪ್ಪ, ನನ್ ಮಗನ ಭಾಮೈದ ಆಟೋ ಡ್ರೈವರ್ ಗಣೇಶ. ಓ ಅವನಾ? ನನಗ್ ಗೊತ್ತಿಲ್ಲ. ಗಣೇಶ ಗಣೇಶ, ಅಬ್ಬಾ ಸಿಕ್ಕಿದ್ಯಲ್ಲ, ನಿನಗೋಸ್ಕರ ಬೆಂಗಳೂರೆಲ್ಲ ಜಾಲಾಡ್ಬಿಟ್ಟೆ. ಕ್ಷಮಿಸಿ, ತಾವ್ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಈ ಮಾತ್ ಕೇಳಬೇಕಾದ್ದು ನನ್ನ ಹೆಂಡತಿನ. ದುಡ್ಡಿನ ದುರಹಂಕಾರದಿಂದ ನನ್ನ ಹೆಂಡತಿ ನಿಮ್ಮನ್ನೆಲ್ಲ ನೋಯಿಸ್ಬಿಟ್ಟಿದ್ದಾಳೆ. ಅವಳ ಪರವಾಗಿ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಪ್ಪ. ವಿಷಯ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹಿರಿಯನಾಗಿ ನಾನೇ ಕ್ಷಮಾಪಣೆ ಕೇಳ್ಕೊಂಡ್ರು ನಿನ್ ಕೋಪ ಬಿಡ್ಲಿಲ್ವಲ್ಲ? ನಾನ್ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ನನ್ ಸೊಸೆನ ಯಾವತ್ತು ಮನೆ ತುಂಬಿಸ್ಕೋತೀನೋ ಅಂತ ಕಾದಿದ್ದೀನಪ್ಪ. ಸೊಸೆ? ನಿನ್ ತಂಗಿ ಲಕ್ಷ್ಮಿ
ತನ್ನ ಗಂಡನ್ನ ದೂರ ಮಾಡ್ಕೊಂಡು ಎಷ್ಟು ಕೊರಗ್ತಿದ್ದಾಳೋ ಏನೋ. ಹಾ ಹೌದೌದು, ನನ್ ತಂಗಿ ಲಕ್ಷ್ಮಿ ಅವಳ ಗಂಡನ್ ನೆನ್ಸ್ಕೊಂಡು ಹತ್ತು ಮುಖ ಎಲ್ಲ ಬಾಡೋಗಿದೆ. ಅವಳ ಮುಖ ಮತ್ತೆ ಅರಳೋದಿಕ್ಕೆ ಒಂದು ಉಪಾಯ ಕಂಡಿಡಿದೀನಿ. ಏನು ಉಪಾಯನ? ಅದನ್ನ ಹೇಳೋದಿಕ್ಕೆ ನಾನು ನಿನ್ನ ಹುಡ್ಕೊಂಡ್ ಬಂದಿದ್ದು. ಭಾಮ, ಭಾಮ, ನನ್ನ ಪ್ರೀತಿಯ ಭಾಮ. ಓಹೋ, ಏನಿವತ್ತು ರಾಯರಿಗೆ ಪ್ರೀತಿ ಉಕ್ಕಿ ಉಕ್ಕಿ ಸುರಿತಿರೋ ಹಾಗಿದೆ. ನಿನ್ ನೋಡಿದ್ರೆ ನನಗೊಂಥರ ಆಗುತ್ತೆ. ಯಾಕೋ? ಭಾಮ, ಬೆಳಿಗ್ಗೆಯಿಂದ ಬಡ್ಡಿ ದುಡ್ಡು ಎಣಿಸಿ ನಿನ್ ಕೈ ಎಷ್ಟು ನೋಯಿತ್ತೋ ಏನೋ. ಅದು ಅಲ್ದೆ ಈ ಮನೆ ಉಸ್ತುವಾರಿ ನೋಡ್ಕೊಳಕ್ಕೆ ನಡೆದು ನಿನ್ ಕಾಲೆಷ್ಟು ನೋಯಿತ್ತೋ ಏನೋ. ಅಲ್ದೆ ನಿನ್ನ ಹತ್ರ ಒಡವೆ ಒತ್ತೆಟ್ಟೋರ ಹತ್ರ ಬೈದು ಬಡ್ಡಿ ವಸೂಲು ಮಾಡಕ್ಕೆ ನಿನ್ ಶಕ್ತಿ ಬೆಳೆದೇನೆ. ಹೌದು ರೀ, ನೀವ್ ಹೇಳುದು ಕರೆಕ್ಟೇ. ಯಾಕೋ ಇತ್ತೀಚೆಗೆ ಜನಗಳಿಗೆ ಸರಿಯಾಗಿ ಬೈಯೋಕೆ ಆಗ್ತಿಲ್ಲ. ಬೈದಿದ್ರೆ ಸಮಾಧಾನ ಇರಲ್ಲ. ಅದೇ ಯೋಚನೆಯಲ್ಲಿ ಸರಿಯಾಗಿ ನಿದ್ರೇನೆ ಬರಲ್ಲ. ಅದಕ್ಕೆ ಈ ಹಾಲು ಕುಡಿದು ಮಲ್ಕೋ, ಚೆನ್ನಾಗಿ ನಿದ್ದೆನೂ ಬರುತ್ತೆ, ಬೆಳಗಾಗೋದ್ರೊಳಗೆ ಶಕ್ತಿನೂ ಬರುತ್ತೆ. ಅಯ್ಯೋ ಅಯ್ಯೋ, ನನ್ ಕಂಡ್ರೆ ಅದೆಷ್ಟು ಪ್ರೀತಿ ರೀ ನಿಮ್ಗೆ. ಕೊಡಿ. ಎಷ್ಟು ಚೆನ್ನಾಗಿದೆ ನೋಡಿ ಕನ್ನಡ ಚಿತ್ರಗೀತೆಗಳು. ಓ ಕೃಷ್ಣ, ನಿಮ್ಮಮ್ಮ ಮೈಮತ್ ಮಲಗಿದಾಳೆ, ಧೈರ್ಯವಾಗಿ ಬಾರೋ. ಅಪ್ಪ ನಾನು ರೆಡಿ. ನೋಡೋ ಕೃಷ್ಣ, ಗಣೇಶನಿಗೆಲ್ಲ ಹೇಳಿದ್ನಿ. ಈಗ ಗಂಟೆ 9. ನೀನು ನಿನ್ನ ಹೆಂಡತಿ ಮನೆಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಪಕ್ಕದಲ್ಲಿ ಹೆಂಡತಿ ಸಿಕ್ಕಿದ್ಲು ಅಂತ ಮೈಮತ್ ಮಲಗ್ಬಿಟ್ಟಿಯಾ. ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಇಲ್ಲಿ ಬಂದು ನಿನ್ನ ಹಾಸಿಗೆ ಮೇಲೆ ನೀನು ಮಲ್ಕೋಬೇಕು. ಅಪ್ಪ, ಒಂದ್ ವೇಳೆ ಮಧ್ಯರಾತ್ರಿ ಅಮ್ಮನಿಗೆ ಎಚ್ಚರ ಆಗ್ಬಿಟ್ರೆ? ಖಂಡಿತ ಎಚ್ಚರ ಆಗಲ್ಲ. ಸ್ಟ್ರಾಂಗ್ ಡಬಲ್ ಡೋಸ್ ಕೊಟ್ಟಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡ, ಹೋಗೋ. ಅಪ್ಪ, ಒಳ್ಳೆ ಅಪ್ಪ. ಮುತ್ತೆಲ್ಲ ಇಲ್ಲೇ ಖಾಲಿ ಮಾಡ್ಕೋಬೇಡ. ನಿನ್ ಹೆಂಡತಿ ಸ್ವಲ್ಪ ಇಟ್ಕೋ, ಹೋಗೋಗು. ಬರೋ ಇಲ್ಲಿ ತಗೋ. ಹಾಗೆ ಹೋಗ್ತಾ ದಾರಿಲಿ ಒಂದಷ್ಟು ಹೂವು, ಹಣ್ಣು, ಸ್ವೀಟು ತಗೊಂಡೋಗಿ ನಿನ್ ಹೆಂಡತಿ ಕೊಡು. ಇಲ್ಲದ್ರೆ ವಾಪಸ್ ತಂದು ಕೊಡು. ಹೋಗೋ. ಆಹಾ, ನನ್ ಮಗ. ಮಂಚ ರೆಡಿ, ಹಾಲು ಹಣ್ಣು ಸ್ವೀಟು ಎಲ್ಲ ರೆಡಿ. ಇನ್ ಗಂಡು ಹೆಣ್ಣು ಇಬ್ರು ರೆಡಿ ಆಗ್ಬಿಟ್ರೆ ಎಲ್ಲ ಫಿನಿಶ್. ಅರೆ, ಏನಿದು? ಹಾಲು, ಸ್ವೀಟ್. ಏನು ಮದ್ವೆಗ್ ಮುಂಚೆನೆ ಫಸ್ಟ್ ನೈಟ್ ಅರೇಂಜ್ ಮಾಡ್ತಿದ್ಯಾ? ಮಗು ಆದ್ಮೇಲೇನು ಮದ್ವೆ ಮಾಡ್ಕೊಳಕ್ ನಾನ್ ರೆಡಿ. ಅಲ್ಲ, ನಾವಿಬ್ರು ಗಂಡ ಹೆಂಡತಿ ಅಂತ ಯಾವತ್ತೂ ನಿರ್ಧಾರ ಆಗಿದೆ. ನೆಪ ಮಾತ್ರಕ್ಕೆ ತಾಳಿ ಕಟ್ಬೇಕು. ಏನು ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ? ಸ್ವಲ್ಪ ತಾಳು. ಈ ಫಸ್ಟ್ ನೈಟ್ ಎಲ್ಲ ಅರೇಂಜ್ ಮಾಡಿರೋದು ನಮ್ಗಲ್ಲ, ಇನ್ಯಾರ್ಗೆ? ಅದು ಸಸ್ಪೆನ್ಸ್. ಸ್ವಲ್ಪ ಹೊತ್ತಿರು, ನಿನಗೆ ಗೊತ್ತಾಗುತ್ತೆ. ಈಗ ಮೊದ್ಲು ಹೊರಗೋಗೋಣ, ನಡಿ. ಬರ್ಬೇಕು, ಈ ಮನೆ ಅಳಿ ಅಂದ್ರು. ಸ್ವಲ್ಪ ಇರಿ, ನನ್ ತಂಗಿ ಒಳಗಡೆ ಇಲ್ಲ, ನೀವ್ ಒಬ್ರು ಹೋಗಿ ಏನ್ ಮಾಡ್ತೀರಾ? ಕರಿತೀನಿ ರೀ. ಲಕ್ಷ್ಮಿ, ಲಕ್ಷ್ಮಿ ಬರ್ತಾಳೆ. ನೋಡಮ್ಮ ಲಕ್ಷ್ಮಿ, ನಿಮ್ ಮಾವನವ್ರ ಆಸೆ ಪಟ್ಟ ಹಾಗೆ ಮುದ್ದಾದ ಒಂದು ಗಂಡು ಮಗುನ ಆದಷ್ಟು ಬೇಗ ಎತ್ಕೊಡಮ್ಮ. ನೀನೇನು ಯೋಚನೆ ಮಾಡ್ಬೇಡ, ನಾನು ಚೆನ್ನಾಗಿ ನೋಡ್ಕೋತೀನಿ. ಸೂಪರ್ ಮಿಠಾಯಿ. ಬರೇ ನೀನ್ ಹೊರಗಡೆ ಬಾ. ಮಾವ, 1 ಇಲ್ಲ 2 ಸೂಪರ್ ಮಿಠಾಯಿ. ಈಗ್ಲಾದ್ರೂ ಗೊತ್ತಾಯ್ತಾ ಫಸ್ಟ್ ನೈಟ್ ಯಾರಿಗೆ ಅಂತ? ಗೊತ್ತಾಯ್ತು. ನೀನು ಮಂಚದ ಮೇಲೆ ಮಲ್ಲಿಗೆ ಹೂ ಹಾಕ್ತಿದ್ದಿದ್ ನೋಡಿ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ಅಯ್ಯೋ, ನನ್ ಕರ್ಮ. ಚಿತ್ರ, ಒಂದು ಗುಡ್ ನ್ಯೂಸ್ ಅಮ್ಮ. ಏನಪ್ಪಾ? ವಿಜಯ್ಗೆ ತುಂಬಾ ತಲೆನೋವಂತೆ. ಹೌದಾ? ಹೌದಮ್ಮ, ಈಗ ತಾನೇ ಫೋನ್ ಮಾಡಿದ್ದ. ಈಗ ಮನೇಲಿ ಯಾರು ಇರಲ್ಲ, ಮನೇಲಿ ವಿಜಯ್ ಒಬ್ಬನೇ ಇರ್ತಾನೆ. ನೀನು ಸ್ಟ್ರಾಂಗ್ ಜಂಡು ಬಾಂಬ್ ತಗೊಂಡು ಹೋಗಿ ಅವನ್ ತಲೆಗೆ ತಿಕ್ತಾ ತಿಕ್ತಾ ತಿಕ್ತಾ
ಅವನ್ ಬ್ರೈನ್ ವಾಶ್ ಮಾಡ್ಬಿಡು. ನಡಿಯಮ್ಮ ಬೇಗ ನಡಿಯಮ್ಮ. ಚಂದ್ರು ಬಾಮಿನಿಂದ ತಲೆ ತಿಕ್ಕಲೇನು, ಜಗ ಗಂಡೆ ನಿನ್ನ ಮಯ್ಯನ ನೀವಲೇನು. ಚಂದ್ರು ಬಾಮಿನಿಂದ ತಲೆ ತಿಕ್ಕಲೇನು, ಜಗ ಗಂಡೆ ನಿನ್ನ ಮಯ್ಯನ ನೀವಲೇನು. ಈ ನನ್ನ ಹೃದಯ ಹಾಡಿದ ಗೆಳೆಯ, ಹಿರಿಯ ಹಕ್ಕು ಮುದವ ನೀಡು ಬಾ 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 ಬಾ. ಹೇ ಮಾಮ ಕಂಡ ಕಂಡ ಬಾಮು ಕಂಡು ಸೋಲಬೇಡ, ನನ್ನ ಎದೆಯ ಪ್ರೇಮು ಬಿಟ್ಟು ದೂರ ಹೋಗಬೇಡ. ಕಂಡ ಕಂಡ ಬಾಮು ಕಂಡು ಸೋಲಬೇಡ, ನನ್ನ ಎದೆಯ ಪ್ರೇಮು ಬಿಟ್ಟು ದೂರ ಹೋಗಬೇಡ. ಕಂಡ ಕಂಡ ಹೆಣ್ಣ ಕಾಟ ಹೆಣ್ಣ ಕಣ್ಣ ಮಾಯಾ ನೋಟ ನೋಡಿದರೆ ಬಾಳುವೆ ಮಾಮ. ಬಾ ಬಾ ಹೇ ಮಾಮ. ಏ ಕೃಷ್ಣ ಹೇಳ ಮೇಲೆ. ನಿಂಗೇನೋ ಬಂತು ಹೊತ್ಕೊಂಡೋಗೋ ರೋಗ, ಇಲ್ಲಿ ಯಾಕೆ ಬಿದ್ಕೊಂಡಿದ್ಯಾ? ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಅದು ಏನದು ಅದು? ಈ ಶರ್ಟ್ ಏನು, ಈ ಪೈಜಾಮ ಏನು? ಒಳ್ಳೆ ಮಾತ್ನಲ್ಲಿ ಹೇಳು, ಇಲ್ದೇ ಇದ್ರೆ ಬರೆ ಹಾಕ್ಬಿಡ್ತೀನಿ. ಯಾಕೆ ಮಗು ಮೇಲೆ ರೇಗ್ತಾ ಇದೀಯಾ? ನೀನು ಒಳಗೋಪ ಮಗ. ನಿಂತ್ಕೊಳ. ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ ಅಂತ ನಿಜ ಹೇಳ್ಬಿಟ್ಟು ಆಮೇಲೆ ಒಳಕೋಗು.
ತುಂಬಾ ದಿನದಿಂದ ಅವನು ಮನೆ ಬಿಟ್ಟು ಹೊರಗೆ ಹೋಗಿರ್ಲಿಲ್ವಲ್ಲ, ನಾನೇ ಸಿನಿಮಾ ನೋಡ್ಕೊಂಬ ಅಂತ ಕಳಿಸಿದ್ದೆ. ಹೌದೌದು ಅಮ್ಮ, ಸಿನಿಮಾ ತುಂಬಾ ಚೆನ್ನಾಗಿತ್ತು. ಸಿನಿಮಾಕ್ ಹೋಗಕ್ಕೆ ನಿನಗೆ ದುಡ್ಡೆಲ್ಲಿತ್ತು? ನಾನೇ ಕೊಟ್ಟೆ. ನಿಮಗೆಲ್ಲಿಂದ ಬಂತು? ಅದು ಹಾಲು ತಗೊಳ್ಳೋ ಪಾಪಮ್ಮ ಊರಲ್ಲಿರ್ಲಿಲ್ಲ, ಅವಳಿಗೆ ಕೊಡೋ ಪಾವ್ ಹಾಲು ಉಳಿದಿತ್ತು, ಅದಕ್ಕೆ ಅಚ್ಚೆ ನೀರು ಬೆರೆಸ್ದೆ, ಮಾರ್ದೆ, ದುಡ್ಡು ಬಂತು, ಕೊಟ್ಟೆ. ಇದೇ ಕೊನೆ. ಇನ್ನೊಂದ್ಸಲ ಸಿನಿಮಾ ನಾಟಕ ಅಂತಂದ್ರೆ ಕೂರಿಸ್ಬಿಡ್ತೀನಿ. ಹುಷಾರ್, ಹೋಗಿ ಕೆಲಸ ನೋಡ್ಕೊಳ್ಳಿ. ಮೊದ್ಲು ಬಾಗಿಲು ಕಸ ಗುಡ್ಸಿ ರಂಗೋಲಿ ಹಾಕಿ ನಡೀರಿ. ಏನಪ್ಪ ನೀನು, ಎಲ್ಲ ನಿನ್ನಿಂದನೇ. ರಾತ್ರಿ ಯಾಕಪ್ಪ ಬಾಗಿಲು ತೆಗೆದಿರ್ಲಿಲ್ಲ? ರಾತ್ರಿ ಬಾಗಿಲು ತೆಗೆದೇ ಮಲಗಿದ್ದೆ ಕಣ. ಯಾವ ಹೊತ್ನಲ್ಲಿ ಎದ್ದು ಬಾಗಿಲು ಹಾಕಿದ್ಲ ಈ ತಾಡಗಿತ್ತಿ. ಹೋಗ್ಲಿ, ಓದಿ ಕೆಲಸ ಸಲೀಸಾಗಿ ಆಗ್ತಾ ಇದೆ ತಾನೆ? ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನೋ ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಮಾಡ್ತೀನಿ. ಏನ್ ಮಾಡ್ಕೊಂಡ್ಲು? ನೋಡು ವಿಜಯ್, ನೀನೇ ನಿನ್ ಕಣ್ಣಾರೆ ನೋಡಪ್ಪ ನನ್ನ ಮಗಳು ಪರಿಸ್ಥಿತಿನ. ಏನಿದೆಲ್ಲ ಅಂಕಲ್? ನೀನೇನಾದ್ರೂ ಮದ್ವೆ ಮಾಡ್ಕೊಡೋದಿಲ್ಲ ಅಂದ್ರೆ ಮಾತ್ರೆ ತಗೊಂಡು ಪಾಯ್ಸನ್ ಕುಡಿದು ಚಾಕು ಚುಚ್ಕೊಂಡು ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹಠ ಹಿಡ್ದಾಳಪ್ಪ. ಇದು ಬಹಳ ಅತಿ ಆಯ್ತು ಚಿತ್ರ. ನಾನ್ ಚಿತ್ರಾನೇ ಮನಸಾರೆ ಪ್ರೀತಿಸ್ತಿರೋದು ಅಂತ ಹೇಳಿದ್ನಲ್ಲ ಅಂಕಲ್. ಸುಳ್ಳು. ನೀನ್ ಪ್ರೀತಿಸ್ತಿರೋದು ಬರೀ ನಾಟಕ. ನೀನ್ ನಿಜವಾಗ್ಲೂ ಪ್ರೀತಿಸ್ತಿರೋದು ಆ ಕಾವ್ಯನ. ಅದೇ ನೀನ್ ತಿಳ್ಕೊಂಡಿರೋ ತಪ್ಪು. ನಾನೇನಾದ್ರೂ ಆಂಜನೇಯ ಆಗಿದ್ದಿದ್ರೆ ನನ್ನ ಎದೆ ಸೀಳಿ ತೋರ್ಸ್ಬಿಡ್ತಿದ್ದೆ, ಅದ್ರಲ್ಲಿ ಸೆಟ್ಲ್ ಆಗಿರೋ ನೀನೊಬ್ಳೆ ಅಂತ. ಈಗ ಸೀಳಿದ್ರೆ ಶರ್ಟ್ ಹೊರದೋಗುತ್ತೆ. ಮತ್ತೆ ಅವಳ ಜೊತೆ ಹಾಡ್ತಾ ಕುಣಿತಾ ರೊಮ್ಯಾನ್ಸ್ ಮಾಡ್ತಿದ್ರಿ. ಇನ್ನೇನ್ ಮಾಡ್ಲಿ, ನಾನು ಒಬ್ನೇ ಇದೀನಿ ಅಂತ ಗೊತ್ತಾಗ್ ಬಂದ್ಬಿಟ್ಲು. ವಿಧಿ ಇಲ್ದೆ ಹಾಡ್ಬೇಕಾ ಬಂತು ಚಿತ್ರ. ಹಾಗಾದ್ರೆ ನಿಜವಾಗ್ಲೂ ಆ ಕಾವ್ಯನ ಲವ್ ಇಲ್ವಾ? ನೋ 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 ನೋ, ಹೆಣ್ಣ ಅವಳು. ನಾಚಿಕೆ ಮಾನ ಮರ್ಯಾದೆ ಇಲ್ದೆ ಮೈ ಮೇಲೆ ಬೀಳ್ತಿರ್ತಾಳೆ. ಅವಳು ಹಾಕೋ ಡ್ರೆಸ್ಸು ನೀನೇ ನೋಡಿದ್ಯಲ್ಲ, ಓವರ್ ಸೆಕ್ಸಿ. ಒಂದ್ ಕೆಲ್ಸ ಮಾಡಿದ್ರೆ ವಿಜಯ್, ಅವಳನ್ನ ಮರ್ಡರ್ ಮಾಡ್ಬಿಡ್ಲಾ? ಅದೆಲ್ಲ ಏನು ಬೇಡ. ನೋಡಿ, ಚಿಕ್ಕಮಂಗ್ಳೂರಲ್ಲಿ ನಂದು ಎಸ್ಟೇಟ್ ಇದೆ, ಅದರಲ್ಲಿ ಒಂದು ಒಳ್ಳೆ ಗೆಸ್ಟ್ ಹೌಸ್ ಇದೆ. ನೀವಿಬ್ರು ಆ ಗೆಸ್ಟ್ ಹೌಸ್ ನಲ್ಲಿ 1 ವಾರ ರೆಸ್ಟ್ ತಗೊಂಡ್ಬಿಡಿ. ವಿಜಯ್, ಭಾಮಾ, ಭಾಮಾ, ಭಾಮಾ. ಬಾಮಾ, ಕೂತ್ಕೋ ಕೂತ್ಕೋ. ತಗೋ ಹಾಲು. ನನ್ ಕಂಡ್ರೆ ಅದೆಷ್ಟು ಪ್ರೀತಿರಿ. ಎಷ್ಟೇ ಆಗ್ಲಿ ನಾನ್ ನಿನ್ ಹೆಂಡತಿ ಅಲ್ವಾ? ಅಲ್ಲ, ಗಂಡ ಅಲ್ವಾ? ತಗ. ನೀವು ಕೊಡೋ ಹಾಲ್ನ ದಿನಾ ಕುಡಿಯೋದ್ರಿಂದ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ? ಜಗತ್ತೇ ಮೈ ಮರೆಯೋ ಹಾಗೆ ಮೈ ಮರೆತು ನಿದ್ರೆ ಮಾಡ್ತೀನಿ. ತಗೋ ತಗೋ. ಬಂದೇ ಇರಿ. ಇವತ್ತು ಪುಡಿ ಜಾಸ್ತಿ ಹಾಕಿದ್ದೀನಿ, ಬೆಳಗಾದವರು ಹೇಳ್ಬಾರ್ದು. ರೀ, ನಂಗೋಸ್ಕರ ದಿನ ನೀವೆಷ್ಟು ಕಷ್ಟ ಪಡ್ತಿದ್ದೀರಿ, ಆದ್ರೆ ನಿಮ್ಮನ್ನ ನಾನು ಒಂದು ದಿನನೂ ಪ್ರೀತಿಯಿಂದ ನೋಡ್ಕೊಂಡಿಲ್ಲ. ನನ್ನ ಕ್ಷಮಿಸಿದ್ರೆ. ಅಯ್ಯೋ, ನನ್ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಲ್ರಿ. ಎಲ್ಲ ಹೇಳ್ಬೇಡ ಬಾಮ, ನನ್ಗೊಂಥರ ಆಗುತ್ತೆ. ಆ ಮಾತೆಲ್ಲ ಯಾಕೆ ಭಾಮ? ಇಷ್ಟು ದಿವ್ಸಕ್ಕೆ ನಿನ್ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟ್ ಸಾಕು. ಅದೆಲ್ಲ ಯಾಕೆ? ನಿಮ್ ಪ್ರೀತಿಗೆ ಮಾರು ಹೋಗಿ ನಾನೇ ಹಾಲ್ ತಗೊಂಡ್ಬಂದಿದ್ದೀನಿ, ಕುಡೀರಿ. ನನಗೆ ಹಾಲ್ ಸೇರಲ್ಲ. ನೀವು ಹಾಲು ಕುಡಿದ್ರೇನೆ ನನ್ನನ್ನ ಕ್ಷಮಿಸಿದಿರಿ ಅಂತ ಅರ್ಥ. ನೋಡಿ, ನೀವು ನನಗೆಂತ ತಂದ ಹಾಲನ್ನ ನಾನ್ ಕುಡಿತೀನಿ, ನಾನ್ ತಂದಿರೋ ಹಾಲನ್ನ ನೀವು ಕುಡೀರಿ. ತಗೊಳ್ಳಿ. ಆ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಏನು ಇವತ್ತು ಇಷ್ಟೊತ್ತಾರು ಸಿಗ್ನಲ್ ಬರ್ಲಿಲ್ವಲ್ಲ? ಬಂದೆ ನನ್ನ ಮಗನೇ. ಅಪ್ಪ ಬೇಗ ಬಾಗಿಲು ತೆಗಿಯಪ್ಪ, ಲಕ್ಷ್ಮಿ ಕಾಯ್ತಾ ಇರ್ತಾಳೆ, ನಮ್ ಬೇಗ ಹೋಗ್ಬೇಕು. ಸ್ವಲ್ಪ ಇರು ಮಗ, ತೆಗಿತೀನಿ. ನಿಮ್ಮ ಅಮ್ಮ ಇನ್ನೂ ಮಲಗಲಿಲ್ಲ. ಅವ ಕಾಳಿ ಇನ್ನೂ ಮಲಗಲಿಲ್ವಾ? ಆ ಮುದುಕಿ ಬದುಕಿರೋವರೆಗೂ ನಮಗಂತೂ ನೆಮ್ಮದಿಲ್ಲ ಬಿಡು. ಓ ಗ್ರಾಚಾರ, ನಾನ್ ನನ್ನ ಹೆಂಡತಿ ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿ ಹೋಗ್ಬೇಕು. ಎಷ್ಟ್ ದಿನದಿಂದ ಹೋಗ್ತಿದ್ಯೋ ಮಗ ನಿನ್ ಹೆಂಡತಿ ನೋಡೋಕೆ? ಯಾಕೆ ನಿಂಗ್ ಗೊತ್ತಿಲ್ವಾ? ಕಳಿಸ್ತ ನೀನೇ ತಾನೆ? ಮರ್ತೋಗೈತು ಮಗ, ನಾಳೆಗೆ 3 ತಿಂಗಳಾಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ, ನೀನು ಗಾಬರಿ ಆಗ್ಬಿಡಮ್ಮ, ಇಲ್ಲ ಒಳ್ಳೇದಕ್ಕೆ. ಇಲ್ಲಮ್ಮ, ನಿಧಾನ ಕೇಳಿ ನೋಡು ಲಕ್ಷ್ಮಿ, ಇನ್ಮೇಲೆ ಈ ಕೆಲಸನ ನೀನೇನು ಮಾಡ್ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ, ಗೊತ್ತಾಯ್ತಾ? ನೀನು ಆದಷ್ಟು ಆರಾಮಾಗಿರು. ಜೋಪಾನಮ್ಮ. ಗಂಟೆ 9. ಏನ್ ಇಷ್ಟೊತ್ತು ತನಕ ಮಲ್ಕೊಂಡ್ಬಿಟ್ಟಿದ್ದಲ್ಲ? ಕೃಷ್ಣ ಲಕ್ಷ್ಮಿ ಮನೆಯಿಂದ ಬಂದೆಲ್ಲ ಗೊತ್ತಾಗ್ಲಿಲ್ವಲ್ಲ? ಕೃಷ್ಣ ಅಪ್ಪ, ನಾನು ಇಲ್ಲೇ ಇದ್ದೀನಿ. ಒಳಗೇನೋ ಮಾಡ್ತಿದ್ಯಾ? ನನ್ನ ಪಿಂಡ ಅಮ್ಮನಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು. ಅಪ್ಪ, ಈ ಬಜಾರಿ ಅಮ್ಮನ್ ಹೆಂಗಪ್ಪ ಕಟ್ಕೊಂಡೆ ನೀನು? ಅದನ್ನ ಯಾಕೋ ಕೇಳ್ತೀಯ? ಪಟ್ಟಣದಿಂದ ಬರುವಾಗ ಬಸ್ ಮಿಸ್ ಆಯ್ತು, ಗ್ರಹಚಾರ ತಪ್ಪಿ ನಾಟಕ ನೋಡಕ್ ಹೋದೆ. ಓ ಹಂಗಾರಿ ನಾಟಕದ ಕೇಸ? ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ. ಅದಕ್ಕೆ ಅನ್ಸುತ್ತೆ ನನ್ ಬಾಳಿ ನಾಟಕದ ತರನೇ ಆಗೋಯ್ತು. ಅಪ್ಪ ಬಾ ಜೊತೆಗೆಪ್ಪ, ಎಲ್ಲ ವಿಷಯ ಹೇಳ್ತೀನಿ. ರೂಮ್ ಬಾಗ್ಲೇನಾದ್ರೂ ತೆಗೆದ್ರೆ ಗಂಡ ಅಂತಾನು ನೋಡ್ದೆ ನಿಮ್ ಕೈ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಅಪ್ಪ ಮಗ ಇಬ್ರು ಸೇರಿ ಮಸ್ಲತ್ ಮಾಡ್ಕೊಂಡು ನನ್ ದುಡ್ಡನ್ನೆಲ್ಲ ಮುಳುಗಿಸ್ಬೇಕು ಅಂತಿದ್ದೀರಾ? ಬಾಮ, ದುಡ್ಡು ದುಡ್ಡು ಅಂತ ಯಾಕೆ ಸಾಯ್ತೀಯಾ? ಸತ್ ಮೇಲೆ ಅದನ್ನೇನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯಾ? ಅವ್ರಿಗೆ ರಕ್ತ ಹೀರಿ ಹಣ ಸಂಪಾದನೆ ಮಾಡ್ತಾ ಇದೆಯಲ್ಲ, ಅವ್ರ ಶಾಪ ತಡದೇ ಇರುತ್ತೇನೆ? ಲೇ ಬಾಮ, ಇರೋನೊಬ್ಬ ಮಗ, ಅವನ್ ಚೆನ್ನಾಗಿರ್ಬೇಕೋ ಬೇಡವೋ? ದುಡ್ಡಿನ ದುರಾಸೆ ಬಿಟ್ಟು ಸೊಸೆನ ಮನೆ ತುಂಬಿಸ್ಕೊಳ್ಳೆ, ಮೊಮ್ಮಗನ್ ಜೊತೆ ಆಟ ಆಡ್ತಾ ನೆಮ್ಮದಿಯ ಕಾಲ ಕಳೆಯೋಣಂತೆ. ರೀ, ಏನು ಯಾವ್ದಾದ್ರು ಸರ್ಕಲ್ ಮುಂದೆ ಮೈಕ್ ಹಿಡ್ಕೊಂಡು ಜೋರಾಗಿ ಭಾಷಣ ಮಾಡಿ. ಕೆಲ್ಸ ಇಲ್ದಿದ್ ಜನ ಕಳ್ಳೆಕಾಯಿ ತಿಂತ ನಿಮ್ ಭಾಷಣ ಕೇಳ್ತಾ ಚಪ್ಪಾಳೆ ತರ್ತಾರೆ. ಮೊದ್ಲು ಮನೆ ಕಸ ಗುಡ್ಸಿ. ನನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದ ಏನೋ, ಈ ಜನ್ಮದಲ್ಲಿ ನೀರ್ ಗಂಟು ಬಿದ್ದಿದ್ಯಾ. ಎಲ್ಲ ನನ್ ಕರ್ಮ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ನೋಡಿ ಮಾವನವ್ರೆ, ನನ್ ತಂಗಿ ಲಕ್ಷ್ಮಿನ ಈ ಸ್ಥಿತಿಯಲ್ಲಿ ಮನೇಲಿ ಇಟ್ಕೊಂಡು ನಾನ್ ಮದ್ವೆ ಆಗೋದು ಯಾವ ನ್ಯಾಯ ಹೇಳಿ? ನಿಮ್ಮಿಬ್ರಿಗೂ ಲಗ್ನ ಬರ್ದ್ ಬಿಡ್ಲಾ? ಸುಮ್ನಿರಯ್ಯ, ಹಾಗಂತ ಬೆಳೆದ್ ಮರನ ಅಲ್ಲ, ಬೆಳೆದಿರೋ ನನ್ ಮಗಳನ್ನ ನಾವೆಷ್ಟ್ ದಿನ ಅಂತ ಮನೇಲಿ ಇಟ್ಕೊಂಡಿರೋದು? ಇನ್ನೊಂದ್ ಸ್ವಲ್ಪ ದಿವಸ ಅಷ್ಟೇ. ನನ್ ತಂಗಿನ ಅವಳ ಅತ್ತೆ ಮನೆ ಕಳ್ಸಿದ ಕೂಡಲೇ ನಿಮ್ ಮಗಳಿಗೆ ತಾಳಿ ಕಟ್ತೀನಿ, ಓಕೆನಾ? ಯಾಕೆ ಲಕ್ಷ್ಯ ಹೇಳ್ತಾ ಇದೀಯಾ? ನನ್ನಿಂದ ಎಷ್ಟು ಜನಕ್ಕೆ ತೊಂದ್ರೆ, ಯಾಕಾದ್ರೆ ಜೀವ ಬಿಗಿ ಹಿಡ್ಕೊಂಡು ಬದುಕಿದ್ದೀನೋ. ಚೇಚೆ, ಹಾಗೆಲ್ಲ ಹೇಳ್ಬಾರ್ದಮ್ಮ. ತಂಗಿನ ಅವಳ ಗಂಡನ ಮನೆಗೆ ಸಂತೋಷ ಕಳ್ಸ್ಕೊಡೋದು ಪ್ರತಿಯೊಬ್ಬ ಅಣ್ಣನ ಕರ್ತವ್ಯ. ನಾನು ಇವತ್ತೇ ಗಣೇಶನ್ ಹತ್ರ ಮಾತಾಡ್ತೀನಿ. ಗಣೇಶನ ಹತ್ರ ನೀನು ಮಾತಾಡೋದ? ಹಾಗಾದ್ರೆ ನೀನ್ ಯಾರು? ಅದು 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 ನಾನ್ ನಂಬಿರೋ ಶಕ್ತಿ ಗಣೇಶನ ಹತ್ರ ಮಾತಾಡ್ತೀನಿ ಅಂದೆ. ಹೌದಾ? ಸರಿ, ಹಾಗಾದ್ರೆ ನಾನು ಹೆಣ್ಣು ಹೆತ್ತಿರೋ ತಂದೆ. ನಿಮ್ ಕಷ್ಟನ ಅರ್ಥ ಮಾಡ್ಕೊಂಡು 15 ವರ್ಷ ಅಲ್ಲ 15 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗೆ ನೀನಾಗೆ ಬಂದ್ರೆ ಸರಿ, ಇಲ್ಲ ವಾಲಗ್ದವ್ರನ್ನು ಶಾಸ್ತ್ರಿಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಮದ್ವೆ ಕೆಲಸ ಮುಗಿಸ್ಬಿಡ್ತೀನಿ ಅಷ್ಟೇ. ನಡೀರಿ ಡಾಕ್ಟ್ರೆ. ಅಬ್ಬಾ, ಬೀಸೋದನ್ನ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ. ಸದ್ಯಕ್ಕೆ ಬಚಾವಾದೆ. ಏನು ಹಾಗಂದ್ರೆ? ಅಮ್ಮ, ನೀನೇನೋ ತಲೆ ಕೆಡ್ಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ.
ಹೇಗಿದೆ ಗೆಸ್ಟ್ ಹೌಸು? ಇದು ಒಂದೇ ಅಲ್ಲ, ಈ ಥರದ್ದು ಬೇಕಾದಷ್ಟು ಕಟ್ಸಿದ್ದಾರೆ ನಮ್ಮಪ್ಪ. ಹೇಳಿಸ್ತಾ? ಕಂಡವ್ರ ಗಂಟು ಪುಕ್ಸಟೆ ಸಿಕ್ಕಿದ್ರೆ ಯಾರು ತಾನೇ ಕಟ್ಸಲ್ಲ. ಏನ್ ಡಿಯರ್? ಬ್ಯೂಟಿಫುಲ್ ಆಗಿದೆ ಎಂದೆ. ಗೆಸ್ಟ್ ಹೌಸ್ ನಿನ್ನಾಗೆ ಬೊಂಬಾಟಾಗಿದೆ. ಅಂದ್ರೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತನಾ? ಬರೀ ಚೆನ್ನಾಗಿರೋದೇನು, ಅರ್ಧ ಐಶ್ವರ್ಯ ರೈ ತರ ಇದೆಯಾ, ಇನ್ನರ್ಧ ಸುಷ್ಮಿತಾ ಸೇನ್ ತರ ಇದೆಯಾ, ಎರಡು ಮಿಕ್ಸ್ ಆಗ್ಬಿಟ್ಟು ಒಳ್ಳೆ ಚೌಚೌಬಾ ತರ ಇದೆಯಾ? ನೋ ನೋ ನೋ, ಇದೆಲ್ಲ ನೆಕ್ಸ್ಟ್. ಇದೇ ಫಸ್ಟ್. ನೋ ನೋ, ಇದು ನೆಕ್ಸ್ಟ್. ನೀವು ನನ್ ಗೆಸ್ಟ್. ಅದು ವೇಸ್ಟ್. ವಿಜಯ್ ಡಾರ್ಲಿಂಗ್, ಗೆಸ್ಟ್ ಹೌಸ್ ನಲ್ಲಿ ಇದೇ ಬೆಸ್ಟ್. ನೋ ನೋ, ನಮಗೆ ಜರ್ನಿ ಮಾಡಿ ಮೈಯೆಲ್ಲ ಆಗಿದೆ ರೋಸ್ಟ್. ಮಾಡಬೇಡಿ ಟೈಮ್ ವೇಸ್ಟ್. ಮತ್ತು ರೆಸ್ಟ್, ಆಮೇಲೆ ಟೇಸ್ಟ್.
ಹಸಿಯಾದ ಜೋಡಿಗೆ ದಿವ್ಯಾದ ಬಾಡಿಗೆ ಪ್ರಣಯದ ಯಾರಕ್ಕೆ ಸಂಗೀತದ ಭೋಗಕ್ಕೆ ಹಸಿಯಾದ ಜೋಡಿಗೆ ದಿವ್ಯಾದ ಬಾಡಿಗೆ ಯಾರಕ್ಕೆ ಹೋಲ್ಡ್ ಆನ್ ವಿಜಯ್ ಡಾರ್ಲಿಂಗ್ ನನ್ ಕೈಲಿ ತಡಿಯೋಕ್ ಆಗ್ತಿಲ್ಲ. ನೋ 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 ನಿನ್ ಕುತ್ತಿಗೆಗೆ ತಾಳಿ ಬಿಗಿಯವರೆಗೂ ಎಲ್ಲ ಮೀರೋದ್ ಬೇಡ, ಆದ್ರೆ ಮುಹೂರ್ತ ಮುಗಿದ ಕೂಡ್ಲೆ ತಡ ಮಾಡೋದು ಬೇಡ. ಅಲ್ಲಿವರೆಗೆ ನೀನ್ ಇಲ್ಲಿ, ನಾನು ಅಲ್ಲಿ. ಗುಡ್ ನೈಟ್. ವಿಜಯ್, ಯು ಆರ್ ಗ್ರೇಟ್ ವಿಜಯ್, ರಿಯಲಿ ಯು ಆರ್ ಗ್ರೇಟ್. ಐ ಲವ್ ಯು ಸೋ ಮಚ್. ಹಲೋ, ನಾನು ವಿಜಯ್ ಮಾತಾಡ್ತಿರೋದು. ಸ್ವಲ್ಪ ಜೋರಾಗಿ ಮಾತಾಡಿ, ಏನು ಕೇಳಿಸ್ತಾ ಇಲ್ಲ. ನಾನು ಗೋಕುಲ್ ರಾಜ್ ಮಾತಾಡ್ತಿರೋದು. ಯಜಮಾನ್ರಿದಾರಾ? ಇಲ್ಲ, ಎಲ್ಲೋಗಿದ್ದಾರೆ? ಅವ್ರ ಅಮ್ಮನ್ ತಿಥಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಜಮಾನ್ರು ಔಟ್ ಆಫ್ ಸ್ಟೇಷನ್, ಬರೋದಕ್ಕೆ ಇನ್ನು 3-4 ದಿವಸ ಆಗತ್ರಿ. ಫೋನ್ ಇಡ್ರಿ, ಎಲ್ಲ ಇವ್ರಿಗೆ ರಿಪೋರ್ಟ್ ಒಪ್ಪಿಸ್ಬೇಕು. ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ, ಏನ್ ಮಾಡ್ತಾರೆ. ಅಯ್ಯೋ, ದೊಡ್ಡ ತಲೆನೋವಿನ ಗಿರಾಕಿಗಳೇ ಸಿಗ್ತಾರೆ ಬೆಳಿಗ್ಗೆನೆ. ಅಯ್ಯೋ, ಲಕ್ಷ್ಮೀನ ಅವಳ ಅತ್ತೆ ಮನೆ ಕಳ್ಸೋ ವಿಷಯ ಮಾತಾಡ್ಬೇಕಿತ್ತು. ಏನ್ ಮಾಡ್ಲಿ? ಗಣೇಶನ್ ಎಲ್ಲಿ ಅಂತ ಹುಡುಕ್ಲಿ? ಸೀನಪ್ಪನವ್ರೆ, ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ನನ್ನ ಚೇಂಬರ್ ತಂದು ಕೊಡಿ. ಅಷ್ಟೊಂದು ದುಡ್ಡ? ಇಲ್ವಾ? ಇಲ್ಲ. ಮ್ಯಾನೇಜರ್ ಮಾನಪ್ಪ ಬಂದ್ಯಾರಾ? ಅವನು ಅವನ ಮಗಳು ಇವತ್ತು ಬರೋ ಲಕ್ಷಣವೇ ಇಲ್ಲ ಯಜಮಾನ್ರೆ. ಹಾಗಾದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಬರಕ್ ಹೇಳಿ. ಜೊತೆ ಪುರೋಹಿತರನ್ನು ಭೇಟಿ ಆಗ್ಬಿಟ್ಟು ಮುಹೂರ್ತನ ಫಿಕ್ಸ್ ಮಾಡ್ಕೊಂಡ್ ಬರಕ್ಕೆ. ಮುಹೂರ್ತನ ಯಾಕೆ? ಅವ್ರ ಮಗಳು ಚಿತ್ರಾನ್ನ ಮದುವೆ ಆದ್ರೆ 5 ಲಕ್ಷ ಏನು 10 ಲಕ್ಷ ರೂಪಾಯಿನ ಕೊಡ್ತಾರೆ. ನೀವು ಮಾಲೀಕರಾಗಿ ಜುಜ್ಬಿ ಮ್ಯಾನೇಜರ್ ಹತ್ರ ಹಣ ಇಸ್ಕೊಳ್ಳೋದ? ಛೇ 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 ಛೇ. ಏನ್ ಮಾಡೋದು ಹೇಳಿ, ಇವತ್ತು ಟೆಂಡರಿಗೆ ದುಡ್ಡು ಕಟ್ಲೇಬೇಕು. ಹಾಗೆ ಅಂತೀರಾ? ಈ ಅಕೌಂಟೆಂಟ್ ಸೀನಪ್ಪ ಸದಾ ನಿಮ್ ಸೇವೆಗೆ ಸಿದ್ಧವಾಗಿರೋವಾಗ ಹಣಕ್ಕೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಹೋಗಿ ಚೇಂಬರ್ ಕೂತ್ಕೊಳ್ಳಿ ಚಿಕ್ಕ ಯಜಮಾನ್ರೆ. 5 ಎಣಸೋಷ್ಟ್ರೊಳಗಾಗಿ 5 ಲಕ್ಷ ನಿಮ್ ಮುಂದೆ ತಂದಿಡ್ತೀನಿ. ಇದು ವರ್ಷ ಮ್ಯಾನೇಜರ್ ಮಾನಪ್ಪ ಇವತ್ತು ಹೊಳಿತಪ್ಪ ನನಗೆ ಲಕ್ಕು. ಗಣೇಶ, ಈ ಮುಳ್ಳಿನ ಕುರ್ಚಿ ಮೇಲೆ ಕೂತ ಅದ್ ಹೇಗ್ ನೀನ್ ಮ್ಯಾನೇಜ್ ಮಾಡ್ತಿದ್ಯೋ, ಆ ದೇವರೇ ನಿನ್ ಕಾಪಾಡ್ಬೇಕು. ತಗೊಳ್ಳಿ ಚಿಕ್ಕ ಯಜಮಾನ್ರೆ. ಸರಿಯಾಗಿದ್ಯಾ? ಅಯ್ಯೋ, ಕರೆಕ್ಟ್ 5 ಲಕ್ಷ ಇದೆ, ತಗೊಳ್ಳಿ. ಏನ್ ಪತ್ತೆ ಮಾಡಿದ್ರಿ? ಪತ್ತೆ ಮಾಡಿದ್ದು ಕತ್ತೆನಾ? ಕತ್ತೆನಾ? ಅದೇ ನಾನು ಚಿತ್ರ ಹೋಗಿದ್ವಲ್ಲ ನಿಮ್ ಎಸ್ಟೇಟ್ ಗೆಸ್ಟ್ ಹೌಸ್ಗೆ, ಅದ್ರ ಸುತ್ತಮುತ್ತ ಇದ್ದಿದ್ ಬರೀ ಕತ್ತೆಗಳೇ. ಹೌದೌದು, ಪಕ್ಕದಲ್ಲಿ ದೋಬಿ ಘಾಟಿದೆಯಲ್ಲ ಅದ್ ಸರಿ. ಹೋದ್ ಕೆಲ್ಸ ಚೆನ್ನಾಗಾಯ್ತಲ್ಲ? ಆಗೋದೇನ್ ಬಂತು, ನಿಮ್ಮ ಅಜ್ಜಿ ಅಜ್ಜಿ? ಅದು ಅಜ್ಜಿ ಆಶೀರ್ವಾದ ಚೆನ್ನಾಗ್ ಸಿಕ್ತು ಅಂದೆ. ಅಲ್ಲಿ ನಿಮ್ಮ ಅಜ್ಜಿ ಇದ್ರಾ? ಅಲ್ಲಲ್ಲ, ನಿಮ್ಮಜ್ಜಿ ದಿನಾ ಚಿತ್ರಾಳ ಕನ್ಸಲ್ ಬಂದು ನಮ್ಮಿಬ್ರು ಆಶೀರ್ವಾದ ಮಾಡ್ತಿದ್ಲಂತೆ. ಹೌದಾ? ನನ್ ಮಗಳು ಚಿತ್ರ ತುಂಬಾ ಅದೃಷ್ಟ ಮಾಡಿದ್ಲು. ಹೌದು, ಒಂದ್ ವಾರ ನಾನು ಊರಲ್ಲಿ ಇರ್ಲಿಲ್ವಲ್ಲ, ಆಫೀಸ್ ಆಗಿ ನಡೆಯೋದೇನ್ ಬಂತು, ಎಲ್ಲ ಎದ್ವಾ ತದ್ವಾಗ ಹೋಗ್ಬಿಟ್ಟಿದೆ. ಆ ಅಕೌಂಟ್ ಎಲ್ಲ ಗೋಲ್ಮಾಲ್ ಮಾಡ್ಬಿಟ್ಟಿದ್ದಾನೆ. ಟೆಂಡರ್ ಕಟ್ಟಕ್ಕೆ ಅಂತ ನಾನೇ ಬ್ಯಾಂಕಿಗೆ ಹೋಗಿ ಸ್ವತಃ 5 ಲಕ್ಷ ರೂಪಾಯಿ ಹಣ ತಗೊಂಡು ಬಂದು ಇಟ್ಟಿದ್ದೀನಿ. ಬೆಳಿಗ್ಗೆ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟ. ಅವನು ಅವನ ಮಗಳು ಸೇರ್ಕೊಂಡು ಪೂರ್ತಿ 5 ಲಕ್ಷ ರೂಪಾಯಿ ಹಣ ನುಂಗಾಕ್ಬಿಟ್ಟಿದ್ದಾರೆ. ವಿಜಯ್, ಬುದ್ಧಿ ಇದೆಯಾ ನಿಮ್ಗೆ? ಗುಜರಿ ಹಾಕೋ ಹಳೆ ಆಟೋ ತರ ನಿಮ್ಮೆದ್ಲು ತುಕ್ಕಿಡ್ಬಿಟ್ಟಿದೆ. ನೀವಿಂತ ನಾಲಾಯಕ್ಕು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ವಿಜಯ್, ಮತ್ತಿನ್ನೇನ್ರಿ, ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಯಜಮಾನ್ರು ನೀವಿಲ್ದಿರೋ ಸಮಯದಲ್ಲಿ ನಾನ್ ಹೇಗೆ ಆಕ್ಷನ್ ತಗೊಳಕಾಗತ್ತೆ? ಅದಕ್ಕೆ ಕಂಪ್ಲೇಂಟ್ ಬರ್ಕೊಂಡು ಬಂದಿದ್ದೀನಿ. ನೀವು ಇದಕ್ಕೆ ಸೈನ್ ಮಾಡಿ ಆ ಅಪ್ಪ ಮಗಳಿಗೆ ಪೊಲೀಸ್ನವ್ರ ಕೈಲಿ ವಾದಿಸಿ ಬುದ್ಧಿ ಕಲಿಸ್ತೀನಿ. ಅಲ್ಲ, ಕದ್ದಿದ್ದು ಅಲ್ದೆ ಸುಳ್ಳು ಬೇರೆ ಹೇಳ್ತಾನೆ. ಏನ್ ಸುಳ್ಳು?
ಅರ್ಜೆಂಟಾಗಿ ಹಣ ಬೇಕು ಅಂತ ನೀವೇ ಸಾಕ್ಷಾತ್ ಆಫೀಸ್ ಹತ್ರ ಹೋಗಿದ್ರಂತೆ. ನಾನ್ ಆಫೀಸಿಗೆ ಬಂದಿದ್ದ. ಅದ್ ಹೇಗಾಗತ್ತೆ? ನೀವಿರೋದು 300 ಕಿಲೋಮೀಟರ್ ದೂರದಲ್ಲಿರೋ ನನ್ನ ಎಸ್ಟೇಟ್ ಗೆಸ್ಟ್ ಹೌಸ್ ನಲ್ಲಿ. ನಾನೇ ಬೆಳಗ್ಗೆ ನಿಮ್ಮ ಹತ್ರ ಫೋನ್ನಲ್ಲಿ ಮಾತಾಡಿದ್ದೀನಿ. ಅಪ್ಪ ಮಗಳು ನಾನು ಕಿವಿಲ್ ಹತ್ತಿ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಪಾಪ. ನೀವ್ ಇದಕ್ ಸೈನ್ ಮಾಡಿ ಯಜಮಾನ್ರೆ, ಅವ್ರ ಜನ್ಮ ಜಾಲಾಡ್ಬಿಡ್ತೀನಿ. ವಿಜಯ್ ವಿಜಯ್, ಏನ್ ಯೋಚನೆ ಮಾಡ್ತಿದ್ರ? ಏನಿಲ್ಲ ಏನಿಲ್ಲ, ಸೈನ್ ಮಾಡಿ. ಕೊಡಿ ಕೊಡಿ, ಸೈನ್ ಮಾಡಿ. ಪೀಕ್ ಅವ್ರನ್ನ ಆಟೋನ PC ಹಿಡ್ದಾಗಾಯ್ತು. ವಿಜಯ್ ಹಲೋ ಗಣೇಶ ಹಿಯರ್. ಗಣೇಶನ? ಏನ್ ವಿಜಯ್ ನೀವ್ ಹೇಳಿದ್ದು? ಅದಕ್ಕೆ ನಮಗೆ ಬುದ್ಧಿ ಇಲ್ಲ ಅಂದಿದ್ದು. ನಮ್ ದೇವರಲ್ಲಿ ಪ್ರಥಮ ಪೂಜೆ ಯಾರಿಗ್ರಿ? ಗಣೇಶಂಗೆ. ಅದಕ್ಕೆ ನಾನು ಹೇಳಿದ್ದು ಗಣೇಶ ಹಿಯರ್ ಅಂತ. ಅಂದ್ರೆ ಗಣೇಶ ಎಲ್ಲಿದ್ದಾನೆ, ವಿಜಯ್ ಸ್ಪೀಕಿಂಗ್ ಅಂದ್ರೆ ವಿಜಯ್ ಮಾತಾಡ್ತಿದ್ದಾನೆ ಅಂತ. ಗೊತ್ತಾಯ್ತಾ? ಹಲೋ, ವಿಜಯ್ ಸ್ಪೀಕಿಂಗ್. ಗಣೇಶ, ನಿನ್ ತಂಗಿ ಲಕ್ಷ್ಮಿನ ಒಡವೆ ವರದಕ್ಷಿಣೆ ಸಮೇತ ಅವಳ ಗಂಡನ ಮನೆ ಕಳಿಸ್ಬಿಟ್ಟೆ. ನೀನ್ ಊರಲ್ಲಿಲ್ಲ ಅಂತ ಗೊತ್ತಾಯ್ತು. ನಾನೇ ನೇರ ಆಫೀಸ್ಗೆ ಹೋಗಿ ಅಕೌಂಟೆಂಟ್ ಶ್ರೀನಪ್ಪನ ಹತ್ರ 5 ಲಕ್ಷ ರೂಪಾಯಿ ತಗೊಂಡ್ಬಂದೆ. ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ? ಥ್ಯಾಂಕ್ ಯು. ಆಟೋದಿಂದ ಆಟೋಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿದ ಸಂತೋಷ ಆಯ್ತು. ಥ್ಯಾಂಕ್ ಯು ವಿಜಯ್. ಯಾರ್ದು ವಿಜಯ್ ಫೋನ್? ನನ್ನ ಫ್ರೆಂಡ್ದು. ಏನೋ ಸಂತೋಷ ಅಂತಿದ್ರಿ. ಅವನಿಗೆ IGP ಆಗಿ ಪ್ರಮೋಷನ್ ಆಗಿ ಇದೇ ಊರಿಗೆ ಬರ್ತಿದಾನಂತೆ. ಹೌದಾ? ಅವ್ರಿಗೆ ಹೇಳಿ ಈ ಅಪ್ಪ ಮಗಳಿಗೆ ಸಾಯೋ ತನಕ ಜೀವಾವಧಿ ಶಿಕ್ಷೆ ಹಾಕಿಸ್ಬಿಡೋಣ. ವೆರಿ ಗುಡ್ ಐಡಿಯಾ. ಒಂದ್ ಕೆಲಸ ಮಾಡಿ, ನೀವು ಇದಕ್ಕೆ ಸೈನ್ ಮಾಡಿ. ನಾನೇ ಪರ್ಸನಲ್ ಆಗಿ IGP ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಎದುರು ಸೈನ್ ಮಾಡ್ತೀನಿ. ಅವ್ರಿಗೂ ಗ್ಯಾರಂಟಿ ಇರುತ್ತೆ. ಏನಂತೀರಾ? ಏನಂತೀರಾ? ಅನ್ನೋದೇನು, ಸೈನ್ ಮಾಡೋದೇ. ಈಗ ಪೊಲೀಸ್ ಇನ್ಸ್ಪೆಕ್ಟರ್, ನನ್ನ ಹೆಸರು ಬೇಡ. ಈ ಮೇಲಿನ ಕಾರಣಗಳಿಂದಾಗಿ ಕಂಪನಿಯ 5 ಲಕ್ಷ ರೂಪಾಯಿ ನಗದು ಹಣವನ್ನು ಅಕೌಂಟೆಂಟ್ ಶ್ರೀನಪ್ಪನವರು ದುರ್ಬಳಕೆಪಡಿಸಿಕೊಂಡಿರುವುದಾಗಿ ರುಜುವಾತಾಗಿದೆ. ಸುಳ್ಳು ಸುಳ್ಳು ಶುದ್ಧ ಸುಳ್ಳು ವಿಜಯ್. ಅದ್ ನನ್ ಗೊತ್ತು ನೀವೆಂತ ನಾಯಿ ಜಾತಿ ಅಂತ. ನಾಯಿನಾ? ಏನ್ ನಾಯಿನ ಅಂತ ಕೇವಲ ಕೇಳ್ಬಿಟ್ರಲ್ಲ. ನೀಯತ್ತು ಪ್ರಾಮಾಣಿಕತೆಗೆ ಪ್ರತಿರೂಪನೇ ನಾಯಿ ಅನ್ನೋದು ನಿಮ್ಗೆ ಗೊತ್ತಾ? ಅದಕ್ಕೆ ಹೋಗ್ತಿದ್ರ? ವೆರಿ ಗುಡ್. ನಾನೇ ನೇರವಾಗಿ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ತಗೊಂಡೋಗಿದ್ರು ನೀವು ಆ ಹಣ ನುಂಗಾಕ್ಬಿಟ್ಟಿದ್ರಿ ಅಂತ ಆ ಮಾನಪ್ಪ ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಗೊತ್ತಾ? ಯಾಕೆ? ಅವನ್ ಮಗಳು ಚಿತ್ರಾನ ನನಗೆ ಕೊಟ್ಟು ಮದುವೆ ಮಾಡಿ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತ ಮಸ್ಲತ್ ಮಾಡಿದಾನೆ. ಮಸ್ಲತ್ತು. ನಿಮ್ಮಿಬ್ಬರನ್ನ ಜೈಲಿಗೆ ಕಳಿಸ್ಬಿಟ್ರೆ ಅವನಿಗೆ ಯಾವ ಅಡ್ಡಿ ಆತಂಕನ ಇರಲ್ವಲ್ಲ. ಆದ್ರೆ ನಾನು ನಿಮ್ ಮಗಳು ಕಾವ್ಯನ್ನ ಮನಸಾರ ಲವ್ ಮಾಡ್ತಿದ್ದೀನಿ ಅಂತ ಆ ಗಬ್ಲನ್ ಮಗಂಗ್ ಏನ್ ಗೊತ್ತು? ವಿಜಯ್, ನೀವು ನನ್ನ ಅಷ್ಟೊಂದು ಲವ್ ಮಾಡ್ತೀರಾ? ನಾನೇನೋ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ನಿನಗ್ ನಾನು ದಕ್ಕೋದಿಲ್ವಲ್ಲ. ಯಾಕೆ? ಯಾಕೇನೋ ಗೊತ್ತಿಲ್ದವ್ರಂಗ್ ನಾಟಕ ಆಡ್ತಿರಲ್ರಿ. ನಾಳೆ ನಾನ್ ನಿಮ್ ಮಗಳನ್ ಮದ್ವೆ ಆದ್ರೆ ಅದೇ ಸಿಟ್ನಲ್ಲ ಮಾನಪ್ಪ ಆ ಯೂನಿಯನ್ ಸೆಕ್ರೆಟರಿನ ಕೊಲೆ ಮಾಡಿದ್ ನಾನೇ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಲ್ವಾ? ಆಗ ನಂಗೆ ಗಲ್ಲು ಶಿಕ್ಷೆ ಆಗಲ್ವಾ? ಅದರಿಂದ ನಿಮ್ ಮಗಳು ವಿಧವೆ ಆಗಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕ ಮಾಡ್ರೆ. ಆ ಯೂನಿಯನ್ ಸೆಕ್ರೆಟರಿ ಸತ್ತಿದ್ರೆ ತಾನೇ ನೀವು ಜೈಲಿಗೆ ಹೋಗೋದು. ಅವ್ನು ಸತ್ತಿಲ್ಲ, ಬದುಕೇ ಇದ್ದಾನೆ. ಅವನಿಗೆ ಹೊಡೆಯುತ್ತಿದ್ದ ಹಾಗೆ ಸತ್ತು ಹೋಗೋಂತರ ಆಕ್ಟ್ ಮಾಡು ಅಂತ ಆ ಮಾನಪ್ಪ ಹೇಳ್ಕೊಟ್ಟ. ಅವನು ಉಸುರು ಕಟ್ಟಿ ಸತ್ತು ಹೋದೊಂಥರನೇ ಆಕ್ಟಿಂಗು ಮಾಡ್ಬಿಟ್ಟ. ಅದು ನೀವು ನಂಬಿಟ್ರೆ ಎಷ್ಟೇ ಆಗ್ಲಿ ನೀವು ಹೆದರಿಕೆ ಸ್ವಭಾವದವರಲ್ವಾ, ಹೆದರ್ಕೊಂಡು ಓಡ್ ಹೋಗ್ಬಿಡ್ತೀರಾ. ಹಾಗಂತ ಯೋಚನೆ ಮಾಡ್ದ. ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಾನೂ ಪ್ಲಾನ್ ಮಾಡ್ದ. ಅಷ್ಟೇ ಅಲ್ಲ ಚಿಕ್ಕ ಯಜಮಾನ್ರೆ, ನಿಮ್ಮ ಆಸ್ತಿ ಹೊಡಿಬೇಕು ಅಂತ ನಿಮ್ ತಂದೆಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋ ಹಾಗೆ ಇಂಜೆಕ್ಷನ್ ಕೊಡಿಸಿ ರಾವ್ ಬಹದ್ದೂರನ್ ಸಾಯಿಸಿದ್ದು ಅವನೇ. ಅದು ಅಲ್ಲದೆ ಸುಳ್ಳು ಲೆಕ್ಕ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಲಪ್ಟಾಯಿಸಿದ್ದು ಅಲ್ಲದೆ ನಿಮ್ ತಾಯಿ ಒಡವೆನೂ ಅವನೇ ದೋಚ್ಕೊಂಡು ಬಿಟ್ಟ. ಏನೋ ನಾವೆಲ್ಲ ಜೊತೆಲೇ ಇದೀವಲ್ಲ ಅಂತ ಮಾಂಸ ತಿಂದು ಮೂಳೆ ಬಿಸಾಕ್ದಾಗೆ ನಮಗೂ ಬಿಸಾಕ್ದ. ನಾವು ಬಾಚ್ಕೊಂಡ್ವು, ಬಾಯಿ ಮುಚ್ಕೊಂಡ್ವು ಅಷ್ಟೇ. ಯಜಮಾನ್ರೆ, ಎಲ್ಲಾ ವಿಷಯನೂ ವಿವರವಾಗಿ ಹೇಳ್ಬಿಟ್ಟಿದೀನಿ. ದಯವಿಟ್ಟು ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನನ್ನ ಮಗಳನ್ನ ಕೈ ಬಿಡಲ್ಲ ತಾನೇ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಆ ಯೂನಿಯನ್ ಸೆಕ್ರೆಟರಿ ಸತ್ತಿದ್ರೆ ತಾನೇ ನೀವು ಜೈಲಿಗೆ ಹೋಗೋದು. ಅವನು ಸತ್ತಿಲ್ಲ, ಬದುಕೇ ಇದ್ದಾನೆ. ಅವನಿಗೆ ಹೊಡೆಯುತ್ತಿದ್ದ ಹಾಗೆ ಸುಳ್ಳು ಸುಳ್ಳು ಸುಳ್ಳು, ಇದೆಲ್ಲ ಅಪ್ಪಟ ಸುಳ್ಳು.
ಮಾಡೋದೆಲ್ಲ ಅವನೇ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾನೆ. ಹಲ್ಕ ನನ್ನ ಮಗ, ಲುಚ್ಚ ನನ್ನ ಮಗ, ಲೋಫರ್ ನನ್ನ ಮಗ, ಸ್ಕೌಂಡ್ರಲ್ ನನ್ನ ಮಗ, ಆ ಸೀನ್ಯ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತು ನಂಬು ವಿಜಯ್, ನನ್ನ ಮಾತು ನಂಬು. ನಾನ್ ನಂಬಲ್ಲ ಅವನ್ ಮಾತನ್ನ, ನಿಮ್ಮ ನಂಬ್ತೀನಿ. ಯಾಕಂದ್ರೆ ನಾನ್ ನಿಮ್ಮ ಮಗಳ ಚಿತ್ರಾನ್ನ ಟೂ ಮಚ್ ಲವ್ ಮಾಡ್ತಿದ್ದೀನಿ. ಈ ಜನ್ಮದಲ್ಲಿ ಮದುವೆ ಆಗೋದಿದ್ರೆ ಚಿತ್ರಾನ್ನೇ, ನೋ ಡೌಟ್. ಆ ಸೀನಪ್ಪನ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳೋದಕ್ಕೆ ಕೆಸಟ್ ತಂದೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅಳಿ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಇದು ಭಾಗ್ಯಮ್ಮನ ಬ್ರೋಚು. ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆಗಿದೆ ಅಂದಮೇಲೆ ಇದು ನನಗೆ. ಇದು ವೆಂಕಮ್ಮನ ವಂಕಿ. ಗಂಡ ಬಿಟ್ಟು ಓಡ್ ಹೋದವಳು ಅವಳಿನ್ ಬರಲ್ಲ ಅಂದ್ಮೇಲೆ ಇದು ನನಗೆ. ಇದು ಸಾರಾಯಿ ಸೀನಂದು. ಮದುವೆ ಆದ ಮಾರನೇ ದಿನನೇ ಸಾರಾಯಿ ಕುಡಿಯಕ್ಕೆ ಇಟ್ಟೋದ, ಅವನಿನ್ ಬರಲ್ಲ ಅಂದ್ಮೇಲೆ ಇದು ನಂದೇ. ಕೇಳಲ್ಲ, 7 ಸರ್ಪ ಕಚ್ಚಿದ್ರು ನಮ್ಮ ಅಮ್ಮನ್ಗೆ ಏನೂ ಆಗಲ್ಲ. ಮಲ್ಕೋ ಬಾರೆ. ಅವ್ರಷ್ಟು ನೋವಿಂದ ಕೂಗ್ತಿದ್ದಾರೆ, ಹೋಗ್ಬೇಡ ಅಂತೀರಲ್ಲ ನೀವು ಮನುಷ್ಯ. ಲಕ್ಷ್ಮಿ, ನಿನ್ ಗಂಡನ್ಗಿಂತ ನಮ್ಮಮ್ಮನೇ ಹೆಚ್ಚಾಡ್ಲೇನೆ. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಆರೈಕೆ ಮಾಡಿ ನಿಮ್ ಜೊತೆ ಸತ್ತಾಡಕ್ಕಾಗಲ್ಲ. ನಾನು ಹೋಗ್ತೀನಿ. ಲಕ್ಷ್ಮಿ, ನಮ್ಮಮ್ಮನ ಕಡೆ ಕೇಳ್ ಕಚ್ಚಿರೋದು ಅವಳು ಎಂತೋಳು ಅಂತ ನಿನ್ಗೆ ಗೊತ್ತಿಲ್ವೇನೆ? ನೋಡಿ, ಅವ್ರು ಕೆಟ್ಟವರೇ ಆಗಿರ್ಬೋದು, ನಿಮ್ಮ ತಾಯಿ ನನಗೂ ತಾಯಿ ಸಮಾನ ಅಲ್ವಾ? ನಾನು ಹೋಗ್ತೀನಿ. ಏನು ಆಗಲ್ಲತ್ತೆ, ಗಾಬರಿ ಆಗ್ಬೇಕು. ಒಂದ್ ನಿಮಿಷ ಇರಿ. ವಿಷಯ ಹೇಳ್ಬಿಟ್ರೆ ಏನಪ್ಪ ಮಾಡ್ಲಿ, ಯಾರಿಗಪ್ಪ ಹೇಳಿ? ವಿಷ ಹೋಗಕ್ ಬಿಡ್ಲಿಲ್ಲ. ಇನ್ನು ನೀವು ಹಾಲು ಕುಡ್ದು ಹಾಯಾಗಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ, ನೀನ್ ಇಷ್ಟೊಂದು ಒಳ್ಳೆಯವಳು ಅಂತ ತಿಳ್ಕೊಳ್ದೆ ನಿನಗ್ ಚಿತ್ರ ಹಿಂಸೆ ಕೊಟ್ಬಿಟ್ನಮ್ಮ. ನನ್ ಕ್ಷಮಿಸ್ಬಿಡಮ್ಮ. ಅತ್ತೆ, ಏನ್ ಮಾತಾಡ್ತೀರಿ? ಅತ್ತೆ, ನೀವ್ ವಯಸ್ಸಿನಲ್ಲಿ ದೊಡ್ಡವರು, ಹಾಗೆಲ್ಲ ಮಾತಾಡ್ಬಾರ್ದು. ಇಲ್ಲಮ್ಮ, ವಯಸ್ಸಿನಲ್ಲಿ ನಾನ್ ದೊಡ್ಡವಳಾದ್ರು ಗುಣದಲ್ಲಿ ನೀನ್ ದೊಡ್ಡವಳಾಗ್ಬಿಟ್ಟೆಮ್ಮ. ನೋಡು, ನಾನು ನೋವಿಂದ ಪರಿತಪಿಸ್ತಾ ಇರೋವಾಗ ನನ್ ಕಟ್ಕೊಂಡವ್ರಾಗ್ಲಿ ನನ್ನ ಮಗ ಆಗ್ಲಿ ಹೇಗ್ ಬಿಟ್ಕೊಂಡಿದಾರ ನೋಡಮ್ಮ, ನೋಡು. ಆದ್ರೆ ನೀನ್ ಬಂದು ನನ್ನ ಪ್ರಾಣ ಕಾಪಾಡ್ಬಿಟ್ಟಿಯಮ್ಮ, ನನಗೆ ಪುನರ್ಜನ್ಮ ಕೊಟ್ಬಿಟ್ಟಿಯಮ್ಮ. ಅದಕ್ಕೆ ಈ ಪಾಪದೊಡೆ ನನಗೆ ಯಾವ್ದೂ ಬೇಡಮ್ಮ. ಲಕ್ಷ್ಮಿ, ತಗಮ್ಮ, ಇನ್ಮೇಲೆ ಈ ಮನೆ ಜವಾಬ್ದಾರಿ ನಿಂದು. ತಗೋಮ್ಮ. ಅಯ್ಯೋ, ಹಾಗನ್ಬೇಡಮ್ಮ, ಇಲ್ಲ ಅನ್ಬೇಡಮ್ಮ, ನಾನ್ ಹೇಳ್ತಾ ಇದ್ದೀನಿ. ತಗೋಮ್ಮ, ತಗೋಮ್ಮ. ಹೋಗಮ್ಮ, ಹೋಗ್ ಮಲ್ಕೋ. ಮಲ್ಕೊಳ್ಳುತ್ತೆ. ಸರಿಯಮ್ಮ. ಅಬ್ಬಾ, ಇನ್ನೀ ಮನೆಯಲ್ಲಿ ನೆಮ್ಮದಿಯಾಗಿರ್ಬಹುದು. ಅಮ್ಮ ಚೇಲೇಶ್ವರಿ, ನಮೋ ನಮಃ. ನಮೋ. Thanks for coming, Vijay. Thank you.
ನಿನಗೆ ಜ್ಞಾನೋದಯ ಆಯ್ತೇನೆಯಾ ಮೈ ಡಿಯರ್ ಸೀನಿಯಾ? ನಿನ್ನೆ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನನ್ನ ಮಗಳು ಬ್ಯೂಟಿ ಕ್ವೀನ್ ಚಿತ್ರಾನ್ ಜೊತೆ ಇದ್ದ ವಿಜಯ್. ನಾನೇ ರಾತ್ರಿ 11 ಗಂಟೆಗೆ ನನ್ನ ಕಾರ್ನಲ್ಲೇ ಅವನ ಮನೆಗೆ ಡ್ರಾಪ್ ಮಾಡಿ ಬಂದಿದ್ದೀನಿ. ಅವನೇ ವಿಜಯ್. ನಿನ್ ತಲೆ ಪಾರ್ಟಿ ಶುರುವಾಗೋಕ್ಕಿಂತ ಮುಂಚೆನೆ ನೀನ್ ಕುಡಿದು ಓವರ್ ಆಗ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ. ಅದಕ್ಕೆ ಯಾವ ಜೊತೆ ನಿನ್ನ ಮಗಳು ಡ್ಯಾನ್ಸ್ ಆಡ್ತಿರೋದನ್ನ ನೋಡ್ತಾ ವಿಜಯ್ ಅಂತ ಭ್ರಮೆ ಪಟ್ಬಿಟ್ಟಿದ್ಯಾ. ಹಿಂಗಾಗ್ಬಾರ್ದು ಅಂತಾನೆ ನೆನ್ನೆ ನಾನು ಗುಂಡೆ ಮುಟ್ಟಿಲ್ಲ ಕಣಯ್ಯ. ಅದ್ ಹೇಗಾಗತ್ತಯ್ಯ? ಸಂಜೆ 5 ಗಂಟೆಗೆ ವಿಜಯ್ ನಮ್ಮ ಮನೆಗೆ ಬಂದೋನು 6 ಗಂಟೆಗೆ ಸರಿಯಾಗಿ ನನ್ನ ಮಗಳ ಜೊತೆ ಹಾಡ್ದ, ಅವಳ ಜೊತೆ ಕುಡ್ದ. ನಾವು 3 ಜನನು ಒಟ್ಟಿಗೆ ತಿಂದ್ವಿ. ರಾತ್ರಿ 11 ಗಂಟೆಗೆ ನಾನೇ ನನ್ನ ಕಾರಲ್ಲಿ ನೇರ ಪರ್ಸನಲ್ ಆಗಿ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಮಧ್ಯದಲ್ಲಿ ಏನಾಗ್ಬಿಡುತ್ತೋ ಅಂತ ಅವನು ಪಕ್ಕ ಬಿಟ್ಟು ಅಲ್ಲಾಡಲೇ ಇಲ್ಲ. ನನ್ನ ಮಗಳ ಜೊತೆ ಇದ್ದವನೇ ನಿಜವಾದ ವಿಜಯ್. ನನ್ನ ಮಗಳ ಜೊತೆ ಇದ್ದವನೇ 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 ವಿಜಯ್. ನೋಡಿ, ನಿಮ್ಮಿಬ್ಬರು ಮನೆ ಇರೋದು ಒಂದೊಂದು ದಿಕ್ಕಿನಲ್ಲಿ. ಒಬ್ಬನೇ ವ್ಯಕ್ತಿ ಒಂದೇ ಟೈಮ್ ನಲ್ಲಿ ಎರಡೂ ಕಡೆ ಇರೋದು ಅಂದ್ರೆ ಅದು ಕೇವಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ಇದರಲ್ಲೇನೋ ಮರ್ಮ ಇರಬೇಕು. ಅದು ಅಲ್ಲದೆ ಅವನೇ ನೇರವಾಗಿ ಬಂದು ಹಣ ತಗೊಂಡೋದ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸಮಥಿಂಗ್ ಈಸ್ ರಾಂಗ್ ಸಮ್ ವೇ. ಇದನ್ನ ಫಾಲೋ ಮಾಡಲೇಬೇಕು. ಎಸ್. ಅಮ್ಮ ಲಕ್ಷ್ಮಿ, ಇದೇ ನೀವಿಲ್ಲಿ? ನಿನ್ ತಂಗಿನ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದಿದ್ದೆ. ಇದೀಗ ನಿನ್ ಅವತಾರ? ಇದೇನಲ್ಲ, ಬೆಳಿಗ್ಗೆ ಕಾಫಿ ಡ್ರೆಸ್ ಹಾಕೊಂಡು ಆಟೋ ತಗೊಂಡು ಹೋಗಿದ್ದೆ. ಈಗ ನೋಡಿದ್ರೆ ಒಳ್ಳೆ ಹೀರೋ ತರ ಕಾರಲ್ಲಿ ಬಂದಿದ್ಯಾ ಅಲ್ವೋ? ಆಟೋ ಏನಾಯ್ತು? ಅದೆಲ್ಲ ಒಂದ್ ದೊಡ್ಡ ಕತೆ. ಇಲ್ಲಿ ರಸ್ತೆನಲ್ಲಿ ಮಾತಾಡಕ್ಕಾಗತ್ತಾ? ಮನೆಗ್ ಬನ್ನಿ, ಎಲ್ಲ ನಿಧಾನವಾಗಿ ಮಾತಾಡೋಣ. ಬಾಮ. ಮತ್ತೆ ಮಾವ ನೀನ್ ಚೆನ್ನಾಗಿ ನೋಡ್ಕೊತಿದಾರ ತಾನೆ? ಎಂತ ಮಾತು ಅಂತ ಕೇಳ್ತೀಯ ಗಣೇಶ? ನೆಲದ ಮೇಲೆ ಕಾಲಿಟ್ರೆ ಎಲ್ ಸೌದ್ ಹೋಗ್ತಾಳೋ ಅಂತ ಮಲ್ಗೆ ಹೂವಿನ ಮೇಲೆ ನಡೆಸ್ತಿದ್ದಾರೆ ಕಣೋ ಗಣೇಶ. ಅವತ್ತು ನೀನ್ ಕೊಟ್ಟ 5 ಲಕ್ಷ ರೂಪಾಯಿಯಲ್ಲಿ ಅವ್ರೊಂದ್ ಪೈಸಾನೂ ಮುಟ್ಲಿಲ್ಲ. ಎಲ್ಲ ನನಗೆ ಕೊಟ್ರಣ್ಣ. ಹೂ ಕಣೋ, ಅವ್ರ ಮನೆ ಕಬ್ಬನ್ ಪೆಟ್ಟಿಗೆ ಬಿಗದ ಕೈನ 7 ಕೈಲೇ ಕೊಟ್ಟಿದಾರಂತೆ. ಹೌದಣ್ಣ, ಅವರಂತೂ ನಿನ್ನ ದಿನಕ್ಕೆ 1000 ಸಲ ನೆನ್ಸ್ಕೊತಿರ್ತಾರೆ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನು ಎಷ್ಟು ಜನ ಪುಣ್ಯ ಮಾಡಿದ್ನ. ಯಾಕಣ್ಣ ಕಣ್ಣಲ್ಲಿ ನೀರು? ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. 1000 ನಮಸ್ಕಾರ ಹಾಕಿದ್ರು ಸಾಲದು ವಿಜಯ್ಗೆ. ವಿಜಯ್ ಅವನ್ಯಾರ ಗಣೇಶ? ಅದು ನಮ್ಗದ್ ವಿಜಯಕ್ಕೆ ಅಂತ ಹೇಳ್ದೆ ಕಣಮ್ಮ. ಅಮ್ಮ, ನಿನ್ ಕೈ ಕಾಫಿ ಕುಡ್ದು ಎಷ್ಟೋ ದಿವಸ ಆಯ್ತು. ಒಂದ್ ಲೋಟ ಕಾಫಿ ಕೊಡಮ್ಮ. ಎಷ್ಟೋ ದಿನ ಏನ್ ಬಂತೋ? ಈಗ 1 ಗಂಟೆಗೆ ಮುಂಚೆ ನಿನ್ ಕಾಫಿ ಕೊಟ್ಬಿಟ್ಟೆ ತಾನೇ ನಾವಿಬ್ರು ಆಸ್ಪತ್ರೆಗೆ ಹೋಗಿದ್ದು. ಅದು ನನ್ ತಲೆ ಏಟ್ ಬಿದ್ಮೇಲೆ ನಾನು ಏನ್ ಮಾತಾಡ್ತೀನಿ ನಂಗೆ ಗೊತ್ತಾಗ್ತಾ ಇಲ್ಲಮ್ಮ. ನೀನ್ ಕೊಟ್ಟು 1 ಗಂಟೆ ಆಗಿರ್ಬೋದು, ಆದ್ರೆ ನಂಗೆ ಎಷ್ಟೋ ದಿನ ಆದಂಗಿದೆ. ಹೌದು ಕಣೋ, ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಆಡ್ತಿರ್ತೀಯ ನೀನು. ವಿಜಯ್, ಈ ಮಾನಪ್ಪುಗೆ ವಿಜಯ. 33528557. ಹಲೋ ಮಿಸ್ಟರ್ ಗಣೇಶ್. ನಾನ್ ಗಣೇಶ್ ಅಲ್ಲ, ವಿಜಯ್ ಅಂತ ಹೆಸರು ಹೇಳೋದು ನಿಮ್ಗೆ. ನಿನ್ ಛತ್ರಿ ಬುದ್ಧಿ ನಮ್ಮ ಹತ್ರ ತೋರಿಸ್ಬೇಡ. ನಿನ್ನ ತಾಯಿ ತಂಗಿ ನಿನಗೆ ಜೀವಂತ ಬೇಕಾದ್ರೆ ವಿಜಯನ ಹುಡುಕೊಂಡು ನಮ್ಮ ಫ್ಯಾಕ್ಟರಿ ಗೋಡನ್ಗೆ ಕರ್ಕೊಂಡ್ ಬಾ. ಇಲ್ಲ ನಿನ್ನ ತಾಯಿ ತಂಗಿ ದಹನ ಸಂಸ್ಕಾರಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊಂಡ್ ಬಾ. ಸೌದೆಗೆ ಡಿಮಾಂಡು ಜಾಸ್ತಿ. ಪೊಲೀಸು ಗೀಲೀಸು ಅಂತ ಗಿಮಕ್ ಅಂದಿ ಮುಗಿತೈತೆ ಕಥೆ ನಿಮ್ಮ ತಾಯಿ ತಂಗಿದು. ಬೇಗ ಬಾ. 100 ತರಹ ಲಕ್ಷ್ಮಿ ಎಲ್ಲಿರುವೆ ಮನವ ಕಾಡುವ ನನ್ನೆಂಡ್ರೆ. ವಿಜಯ್
ವಿಜಯ್ ವಿಜಯ್ ವಿಜಯ್ ಎಲ್ಲಿದ್ದ ಲಕ್ಷ್ಮಿ? ವಿಜಯ್ ಎಲ್ಲಿ? ನನ್ನ ಹೆಸರು ವಿಜಯ್ ಅಂತ ಚೇಂಜ್ ಮಾಡ್ಬಿಟ್ಯಾ? ಅಲ್ಲಪ್ಪ ವಿಜಯ್ ಎಲ್ಲಿ? ಯಾವ ವಿಜಯ್? ಇಷ್ಟು ದಿವಸ ಈ ಮನೇಲಿದ್ದಲ್ಲ ಗಣೇಶ, ಅವನು ವಿಜಯ್. ನಾನ್ ವಿಜಯ್ ಅಲ್ಲ, ಗಣೇಶ. ಗಣೇಶ ವಿಜಯ್ ವಿಜಯ್ ಗಣೇಶ. ಅಯ್ಯೋ ನನಗೆ ಹುಚ್ಚಿಡಿದೆ ಬಾಬಾ. ಈಗ ಅದೆಲ್ಲ ಎಳ್ದೋಗುತ್ತೆ. ಇಲ್ಲಿ ಕೇಳೋ ಕೃಷ್ಣ, ನಂತರ ಇರೋ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾನೆ. ಅವನು ಕರ್ಕೊಂಡು ಅವನ ಜೊತೆಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಮಾನಪ್ಪನ್ ಫ್ಯಾಕ್ಟ್ರಿ ಗೋಡೌನ್ ಹತ್ರ ಬಂದ್ಬಿಡು. ವಿಷಯ ನಿಮಗೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಯಾರು ಕಾಣಿಸ್ತಿಲ್ವೇ? ರೀ ಯಾರು ಇಲ್ವಲ್ರಿ? ಇನ್ನು ಫೈಟ್ ಸ್ಟಾರ್ಟ್ ಆಗಿಲ್ಲ ರೀ. ನೋಡಿ, ಫೈಟ್ ಸ್ಟಾರ್ಟ್ ಆದ್ಮೇಲೆ ಕರೀರಿ, ಆಮೇಲೆ ಒಳಗ್ ಬರ್ತೀನಿ. ಕಾನ್ಸ್ಟೇಬಲ್ ರಿಲ್ಯಾಕ್ಸ್. ಇವನೇ ತಾನೇ ನಿಮಗೆ ಬೇಕಾಗಿರೋ ವಿಜಯ್? 100% ಇದೆ ಫಿಗರು. ಟಕ್ಕನಕ 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 ನಕ್ಕನಕ ಟಕ್ಕನಕ. It is body hai mast mast. It is body hai mast mast. ಸೀನ್ಯಾ, ಇವತ್ತು ನಾವು ಕೋಟ್ಯಾಧೀಶ್ವರರು. ನಮ್ಗದು ಟಕ್ಕುಲಾಯಿಸ್ತು. ಮಿಸ್ಟರ್ ಮಾನಪ್ಪ, ನನ್ನನ್ನು ಇಲ್ಲಿಗೆ ಕರ್ಕೊಂಬಂದ? ಸೀನ್ಯಾ, ಇವನಿಗಿನ್ನು ಲಾಜಿಕ್ಕಿನ ಮ್ಯಾಜಿಕ್ ಗೊತ್ತಿಲ್ಲ. ಮಿಸ್ಟರ್, ಲಾಜಿಕ್ಕಿನ ಮ್ಯಾಜಿಕ್ ಕ್ಲೈಮ್ಯಾಕ್ಸ್. ನೀನು ಗಣೇಶ ಸೇರ್ಕೊಂಡು ಆಡಿದ ನಾಟಕ ನಮ್ಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ನಾಳೆ ಏನು ತೊಂದರೆ ಆಗ್ಬಾರ್ದು ಅಂತ ಇದನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನೀನ್ ಸೈನ್ ಮಾಡ್ಬಿಡು, ಆಸ್ತಿ ಎಲ್ಲ ನಮ್ದಾಗುತ್ತೆ. ನೀನು ಹೊರಟೋಗ್ಬಿಡು. ನನಗೋಸ್ಕರ ಆ ಗಣೇಶನ್ ತಾಯಿ ತಂಗಿ ತೊಂದರೆ ಮಾಡ್ಬೇಡಿ. ಅವನ್ ಮೊದ್ಲು ಬಿಟ್ಬಿಡಿ, ಆಮೇಲೆ ನೀವು ಹೇಳಿದ ಕಡೆ ನಾನು ಸೈನ್ ಮಾಡ್ತೀನಿ. ಇದ್ದು ಒಬ್ಬರು ಮಾತು ಅಂದ್ರೆ ಮಾನ್ಯ. ನಾನು ಹೇಳಿವ ನಿಂಗೆ ಸೆಂಟಿಮೆಂಟ್ ಇದೆ, ವಿಜಯ್ಗೆ ತುಂಬಾ ಇಷ್ಟ ಅಂತ. ಅಮ್ಮನು ತಂಗಿನ ಅವನಿಗೆ, ಆಸ್ತಿ ಎಲ್ಲ ನಮಗೆ. ಹೆಂಗೆ? ಲೋ ರಂಗ ಕಾಳ, ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕರ್ಕೊಂಡ್ಬಂದ್ರಪ್ಪ. ಗಣೇಶ ಅಣ್ಣ, ಲಕ್ಷ್ಮಿ, ವಿಜಯ್ ಆದ್ರೂ ನಿಮ್ಮ ಮಗನೇ, ಗಣೇಶ ಆದ್ರೂ ನಿಮ್ಮ ಮಗನೇ. ಕೊಡಪ್ಪ ಇಲ್ಲಿ. ನೋಡಪ್ಪ, ವಿಜಯ್ ಅಂತ ಇದಕ್ಕೊಂದು ಸೈನ್ ಹಾಕ್ಬೇಕು. ಪ್ರತಿ ನನ್ನ ಮಕ್ಕಳ್ರ, ಅವನ್ ಸೈನಿಗೆ 3 ಕಾಸಿನ ಬೆಲೆನೂ ಇಲ್ಲ. ಯಾಕಂದ್ರೆ ಅವನು ಗಣೇಶ, ನಾನು ವಿಜಯ್. ನೋ ನೋ ನೋ, ನಾನು ವಿಜಯ್. ನೋ ನೋ ನೋ, ನಾನು ವಿಜಯ್. ಅಲ್ಲಲ್ಲ, ನಾನೇ ವಿಜಯ್. ನೋ ಕನ್ಫ್ಯೂಷನ್ ಸೀನ್ಯಾ, ನೋ ಕನ್ಫ್ಯೂಷನ್. ನಾನ್ ಬಹಳ ಬುದ್ಧಿವಂತ. ಹೀಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇನ್ನೊಂದು ಪತ್ರ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ನೀನು ಅವನ್ ಸೈನ್ ತಗೋ, ನಾನು ಅವನ್ ಸೈನ್ ತಗೊಳ್ತೀನಿ. ಯಾರ್ ಗಣೇಶ ಆದ್ರೇನು, ಯಾರ್ ವಿಜಯ ಆದ್ರೇನು, ಇದ್ರ ಮೇಲೆ ವಿಜಯ್ ಅಂತ ತಗೊಂಡ್ಬಿಟ್ರೆ ಯಾವ ಕನ್ಫ್ಯೂಷನ್ ಇಲ್ಲದೆ ಪ್ರಾಬ್ಲಮ್ ಸಾಲ್ವ್. ನಿನ್ ತಲೆನೇ ತಲೆ ಕಣ, ತಲೆನೇ ಕಟ್ಟಕ್ಕಾಗಲ್ಲ. ಬೇಗ ಸೈನ್ ಹಾಕ್ಕೋ. ಸೈನ್ ಹಾಕಿ ನಾನ್ ಸೈನ್ ಹಾಕಿದ್ಮೇಲೆ ಇವ್ರನ್ನೆಲ್ಲ ಬಿಟ್ಬಿಡ್ತೀರಿ ತಾನೆ? ಅಯ್ಯೋ, ಇವ್ರನ್ನೆಲ್ಲ ಇಟ್ಕೊಂಡ್ರೆ ಇನ್ನು ನಮ್ಗೆ ಖರ್ಚು ಜಾಸ್ತಿ ಆಗತ್ತೆ. ನಮಗ್ ಬೇಕಾಗಿರೋದು ನಿಮ್ಮ ಆಸ್ತಿ. ಹಾಕಿ ಸೈನು. ನೀನು ಗಣೇಶ ಆದ್ರೇನು, ವಿಜಯ ಆದ್ರೇನು, ನನಗೆ ಬೇಕಾಗಿರೋದು ಇದ್ರ ಮೇಲೆ ಸೈನ್. ನೀನ್ ಇದ್ರ ಮೇಲೆ ವಿಜಯ್ ಅಂತ ಸೈನ್ ಮಾಡು ಅಷ್ಟೇ. ಅಂಕಲ್, ನನ್ ಕೊನೆ ಆಸೆ ಏನು ಅಂತಂದ್ರೆ, ಅವನು ನನ್ನ ಹಾಗೆ ಇರೋದ್ರಿಂದ ನನ್ನ ಜಾಗದಲ್ಲಿ ಸೇರ್ಕೊಂಡು ನಿಮ್ಮಿಬ್ರಿಗೂ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದಾನೆ. ಅವನನ್ನ ನಾನೇ ನನ್ನ ಕೈಯಾರೆ ಸಾಯಿಸ್ಬೇಕು. ಆಮೇಲೆ ನೀವು ನನ್ನ ಸಾಯಿಸಿದ್ರು ನಾನು ನೆಮ್ಮದಿಯಿಂದ ಸಾಯ್ತೀನಿ. ರೀ ಸೀನಪ್ಪನವ್ರೆ, ಹೋಗ್ಲಿ, ಇವರಿಗೆ 2 ನಿಮಿಷ ಟೈಮ್ ಕೊಡೋಣ. ಇವರಿಬ್ಬರಲ್ಲಿ ಯಾರು ವಿಜಯ್ ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಳಿ. ನಮ್ಮನೆ ಅಷ್ಟು ಮುಟ್ಟಾಡ್ರು ಅನ್ಕೊಂಡ್ ಬಿಟ್ಯಾ? ನೀವಿಬ್ರು ಜೀವಂತವಾಗಿದ್ರೆ ಈ ಪತ್ರಿಕೆ ವ್ಯಾಲ್ಯೂನೇ ಇಲ್ಲ. ಅದಕ್ಕೆ ನಿಮ್ಮಿಬ್ರನ್ನ ಮುಗಿಸ್ಬಿಡ್ತೀವಿ. ಸೆಂಟ್ರಲ್ ಜೈಲ್ನಲ್ಲಿ ಗಲ್ಲಿಗೇರ್ಸೋಕ್ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ. ನಾನ್ ನಿನಗ್ ಕೇಳ್ತೀನಿ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ಬಿಡು, ತೀರಿಸ್ಬಿಡ್ತೀವಿ. ನೀವಿಬ್ರು ಅಂತರ್ಪಿಶಾಚಿ ಆಗಿರೋದು ನಮ್ಗಿಷ್ಟ ಇಲ್ಲ. ಹೇಳು. ಆ ರಿವಾಲ್ವರ್ ಸ್ವಲ್ಪ ಕೊಡ್ತೀರಾ? ಯಾಕೆ? ಯಾಕಂದ್ರೆ ಇವನಿಂದಾಗಿ ನನ್ನ ತಾಯಿ ತಂಗಿ ತುಂಬಾ ತೊಂದರೆ ಅನುಭವಿಸಿದ್ದಾರೆ. ಆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ನಾನೇ ನನ್ನ ಕೈಯಾರೆ ಇವನ್ನ ಶೂಟ್ ಮಾಡ್ತೀನಿ. ಯೋ, ನಮ್ಮನೇನು ಅಷ್ಟು ಮುಟ್ಟಾಡ್ರು ಅನ್ಕೊಂಡ್ಬಿಟ್ಟ. ನಿನ್ ಕೈನಾಗ ಪಿಸ್ತೂಲ್ ಕೊಡೋ ಅಷ್ಟು ನಾವು ನಿನ್ ಕೈನಾಗ ಪಿಸ್ತೂಲ್ ಕೊಡೋದಿಲ್ಲ. ಬೇಕಾದ್ರೆ ನೀವಿಬ್ರು ಹಂಗೆ ಒಡೆದಾಡಿ ಸಾಯ್ರಿ. 2 ನಿಮಿಷ ಟೈಮ್ ಕೊಡ್ತೀನಿ. ಅವ್ರು ಹಿಡ್ಕೊಳ್ರಿ.
ಬಾವಾ ಪೊಲೀಸ್ನವ್ರು ಬಂದು ಅರ್ಧ ಗಂಟೆ ಆಯ್ತು, ಫೈಟ್ ಶುರುವಾಗ್ಲಿ ಅಂತ ಕಾಯ್ತಾ ಇದ್ದಾರೆ. ಹೊರಗಡೆ ಕರ್ಕೊಂಬರ್ಲಾ? ಇನ್ನು ಕ್ಲೈಮ್ಯಾಕ್ಸ್ ಫೈಟ್ ಶುರುವಾಗಿಲ್ಲ, ಇಷ್ಟು ಬೇಗ ಕರ್ಕೊಂಬಂದೆ. ಅವ್ರನ್ನ ಬಾಗ್ಲ ಹತ್ರನೇ ನಿಲ್ಸ್ಕೊಂಡಿರು, ಕೊನೆಯಲ್ಲಿ ಕರ್ಕೊಂಬ, ಸಿನಿಮಾದಲ್ಲಿ ಕರ್ಕೊಂಬರ್ತಾರಲ್ಲ ಹಾಗೆ. ಆಯ್ತು ಬಾವಾ. ಅವಳು ನನ್ನ ಮಗಳು. ಮಾನಪ್ಪ ಗೊತ್ತಾದ್ರೆ ನೀನ್ ಪೇಮೆಂಟ್ ಕಟ್ ಮಾಡ್ಬಿಡ್ತಾನೆ. ಅಯ್ಯೋ ನೀವ್ ಯಾಕಮ್ಮ ಬರಕ್ ಹೋದ್ರಿ? ಹೋಗಿ ಮನೆಗೆ. ತಪ್ಪಾಯ್ತು ಮೇಡಮ್, ಗೊತ್ತಿಲ್ಲದ ಕೈ ಇಟ್ಟಿದ್ದಕ್ಕೆ ಕೆನ್ನೆಗಿಟ್ಟಿಸ್ಕೊಂಡಲ್ಲ ನೀನು. ಬನ್ನಿ, ಎಲ್ಲ ಹೊರಗಡೆ ಇದ್ದಾರೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಕಾನ್ಸ್ಟೇಬಲ್ ಅರೆಸ್ಟಿಂಗ್. ಅಮ್ಮ ಪೊಲೀಸಮ್ಮ, ಒಂದು ನಿಮಿಷ, ಕ್ಲೈಮ್ಯಾಕ್ಸ್ ಮುಗಿಸ್ಬಿಡ್ತೀನಿ. ಅಳಿಯಂದ್ರೆ ನಾನು ಮಾಡಿದ ಪಾಪಕ್ಕೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ, ಅವಳ ಕೈ ಹಿಡಿದು ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ನಿನ್ ಮನೆ ಕಾಯ್ವಾಗ. ಅಳಿಯಂದ್ರೆ ನನ್ನ ಮಗಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ, ದಯವಿಟ್ಟು ಅವಳನ್ನ ಮದುವೆ ಮಾಡ್ಕೊಂಡು ಅವಳನ್ನ ಕಾಪಾಡಿ. ಡೋಂಟ್ ವರಿ ಮಾವಂದ್ರೆ, ನಮ್ಮ ಮನೆ ಮಾವಂದ್ರೆ ಸೂಪರ್ ಮಾವನ್ ಮನೆ ತೋರಿಸ್ತೀನಿ, ನಡೀರಿ. ವಿಜಯ್, ನಿನ್ ಕಂಟ್ಕಾಲ ಪರಿಹಾರ ಆಯ್ತಲ್ಲ, ತಗೋ, ನಿನ್ನ ಆಸ್ತಿ ಅನುಭವಿಸ್ಕೊಂಡು ಹಾಯಾಗಿರು. ಏನು ಮತ್ತೆ ನಾ ಶ್ರೀಮಂತಿಗೆ ಕೂಪಿಗೆ ಹೋಗ್ಬಿಡ್ಲ? ನೋ 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 ನೋ, ನಾನು ಈ ತಾಯಿ ಜೊತೆ ಹಾಯಾಗಿರ್ತೀನಿ, ನೀನ್ ಬೇಕಾದ್ರೆ ಹೋಗು. ಹಾ ಅಯ್ಯಯ್ಯಪ್ಪ, ನಾನ್ ಆಟೋ ಡ್ರೈವರ್ ಆಗಿದ್ದಾಗಲೇ ಆರಾಮಾಗಿದ್ದೆ, ನನಗ್ ಮಾತ್ರ ಈ ಶ್ರೀಮಂತಿಗೆ ಬೇಡಪ್ಪ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನನ್ನ ಆಸ್ತಿನೆಲ್ಲ ದೇವಸ್ಥಾನಕ್ಕೆ ಬರ್ದ್ ಬಿಡ್ತೀನಿ, ನಾವಿಬ್ರು 2 ಆಟೋ ಓಡಿಸ್ಕೊಂಡು ಆರಾಮಾಗಿರೋಣ. ಹಾ ಅದಪ್ಪ ಮಾತು ಅಂದ್ರೆ. For more updates, like, comment, subscribe to our channel.